ದಿನ 64 ಬೆಳಗ್ಗೆ 9:30. Good morning boss. ಬೆಳಗ್ಗೆ 10:50. ಏನಾಯ್ತೋ ಗೊತ್ತಿಲ್ಲ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂದ ತಕ್ಷಣ ನಾನು ನಿಮ್ಮನ್ನ ನಾಮಿನೇಟೇ ಮಾಡಬಾರ್ದು, ನಿಮಗೆ ಕಳಪೆನೇ ಕೊಡಬಾರ್ದು ಅಂತ. ಇಲ್ಲ, ಅವೆಲ್ಲ ವರ್ಕ್ ಆಗಲ್ಲ. ಇಲ್ಲಿ ವರ್ಕ್ ಆಗಲ್ಲ. ಇರೋ ದಿವಸ ಅಷ್ಟು ಎಲ್ಲರನ್ನೂ ಮಾತಾಡ್ಸ್ಕೊಂಡಿರ್ಬೇಕು, ನಾಮಿನೇಟು ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಅವನು ಪರ್ಸ್ನಾಲಿಟಿ ಚೇಂಜ್ ಮಾಡ್ತಾ ಇದ್ದಾನೆ, ಅದೇ ಪ್ರಾಬ್ಲಮ್ ಆಗ್ತಿರೋದು. ಅಲ್ಲ, ಒಂದು ಟೈಮಲ್ಲಿ ಹೇಳ್ತಾನೆ ನಾನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಅಂತ, ನೆಕ್ಸ್ಟ್ ಮೂಮೆಂಟ್ ನಾನು ಮನೆಗೆ ಹೋಗ್ತೀನಿ ಅಂತಾನೆ. ಅದು ಏನಾಗುತ್ತೆ, ಎರಡೆರಡು ಡಿಫ್ರೆಂಟ್ ರೂಟ್ ಆಗ್ಬಿಡುತ್ತೆ ಅಲ್ವಾ? ಹೌದೌದು ಚೈತ್ರಕ್ಕ, ಇಲ್ಲಿ ನಾವುಗಳು ಕಾಯ್ತಾ ಇರ್ತೀವಿ ಯಾರು ಬಾಯಲ್ಲಾರು ಅದು ಬರಲಿ ಅಂತ. ಹಾನೆಸ್ಟಾಗಿ ನಾನು ಹೇಳ್ತಿರೋದು ಗೇಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಕರೆಕ್ಟ್. ಹೋದ್ರೆ ಒಳ್ಳೇದೇ ಅಲ್ಲ ನಮಗೆ. ನಾನು ಅವ್ರ ಹತ್ರ ನೇರವಾಗಿ ಅಂದೆ, ಆಸ್ ಎ ಕಂಟೆಸ್ಟೆಂಟ್ ನಾನು ನಿಮ್ಗೆ ಹೇಳಲ್ಲ ಹೋಗ್ಬೇಡಿ ಅಂತ, ಬಿಕಾಸ್ ನೀವು ಹೋದ್ರೆ ನಂಗೆ ಒಂದು ವಾರ ಹೇಳಲ್ಲ. ಹಿಂಗೆ ಸಿಸ್ಟರ್ ಹೇಳ್ತೀನಿ, ಇದು ಈ ಪಾರ್ಟ್ ಆಫ್ ದ ಗೇಮ್, ನೀವು ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ ಆದ್ರೆ ಮಾತ್ರ ಇಲ್ಲ ಸರ್. ನಮಗ್ ಖುಷಿಯಪ್ಪ ಹೋದ್ರೆ. ಒಂದು ಈ ರೀತಿ ಶಕುನಿ ಆಟ, ಯಾರು ಸೂರಜ್ ಇಲ್ಲಿ ಕೇಳಿಸ್ಕೊಂಡ್ ಬಂದು ಅಲ್ಲಿ ಹೋಗಿ ಫಿಟ್ಟಿಂಗ್ ಇಟ್ಟು ಇವ್ರು ಹಿಂಗ್ ಹೇಳಿದ್ರು ಅಂತ ಜಗಳವನ್ನ ಮಾಡಿಸಿ ನನಗೂ ಧನುಷ್ಗೂ ಲಾಸ್ಟ್ಗೆ ಅವನೇ ಜಗಳವನ್ನ ತಡೆಯುವಂಥದ್ದು ಈ ಬುದ್ಧಿ ನಮ್ದಲ್ಲ. ನಾನಿಲ್ಲಿ ಫ್ರೆಂಡ್ಸ್ ಜೊತೆ ರಿಸಾರ್ಟಿಗೆ ಬಂದಿಲ್ಲ, ನನಗೆ ಧನುಷ್ ಆಟ ಆಡಕ್ ಬರಲ್ಲ. ಲೆಟ್ಸ್ ಪ್ಲೇ, ಲೆಟ್ಸ್ ಈಟ್, ಹಾಯ್ ಸ್ಪಂದು, ಹಾಯ್ ಕಾವು, ಈ ಆಟ ಬರಲ್ಲ. ಕಾಮಿಡಿ ಹೆಸರಲ್ಲಿ ಚುಚ್ಚಿ ಒಬ್ಬರನ್ನ ಕಂಡಮ್ ಮಾಡಿ 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 ತಲೆ ಓಪನ್ ಮಾಡಿದ್ರೆ ಒಂದು ಏನೂ ಸಿಗಲ್ಲ ನಿಮಗೆ ಗಿಲ್ಲಿ. ಈ ಆಟ ನನಗೆ ಬರಲ್ಲ. ನಮ್ದೇರಿದ್ರು ಸ್ಟ್ರೈಟ್, ಹಿಂದೆನಾಗ್ಲಿ ಮುಂದೆನಾಗ್ಲಿ ಸ್ಟ್ರೈಟ್ ಹೇಳ್ತೀನಿ. ನನ್ನ ಕೋಪ ಆಗಲಿ ಪ್ರೀತಿ ಆಗಲಿ ಅದು ಮುಂದೆನೆ. ಮತ್ತೆ ಅಭಿ ಏನ್ ಮಾಡಿದಾನೆ, ಧನುಷ್ ಬಗ್ಗೆನೂ ಮಾತಾಡಿದಾನೆ. ನನ್ನ ಒಟ್ಟಿಗಿರೋ ಸ್ನೇಹಿತನೇ ಈ ರೀತಿ ಇದ್ರು ಅಂತ ಅಂದಿದ್ದಾನೆ. ಸೊ ನಾನು ತುಂಬಾ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದು. ನನಗೆ ಸಾಕು, ನನಗೆಲ್ಲೋ ಇನ್ನೂ ಬೇಡ ಅಂತ ಅನ್ಸುತ್ತೆ ಪುಷ್ ಮಾಡಕ್ಕೆ. ಬೆಳಗ್ಗೆ 11 ಗಂಟೆ. ನನ್ನೇ ಒಂದಿನ ಕರೆಂಟ್ ನಿಲ್ವಲ್ಲಣ್ಣ, ಮಸಾಜ್ ಮಾಡ್ಕೊಡ್ತೀನಿ ಬಲಾಗಿಲ್ಲಿ. ನೀನು ತುಂಬ ಟೆನ್ಷನ್ ಐತಿ ಅವಾಗ. ಯಾರಿಗೆ ಮಾಡೋದ ನಿನಗೆ ಮಾಡಲ್ಲ ಗಿಲ್ಲಿ. ನಾನು ಯಾಕೆ ಸರಿ ಇಲ್ಲ, ನೀನು ಮಾತಾಡ್ತೀಯ, ನೀನು ಇದು ಹೇಳ್ಬಿಡ್ತೀಯ, ನೀನು ಬಾಯಿ ಸರಿ ಇಲ್ಲ ನಿಂದು ಪ್ರಾಬ್ಲಮ್ ಬಾಯಿ. ಏನೋ ಒಂದು ಹೇಳ್ಬಿಡ್ತೀಯ, ಇಲ್ಲೇ ಹೇಳ್ತೀಯ, ಇಲ್ಲ ವೀಕೆಂಡಲ್ಲಿ ಏನೋ ಹೇಳ್ಬಿಡ್ತೀಯ. ನಾನು ಏನನ್ನ ಹೇಳಿದೆ, ಯಾಕಡೆ ಮೊಟ್ರಿಸ್ತಾ ಇದೆಯಾ ಇದೊಳಕ್ಕೆ ಅದೇ ಐತಿಲ್ಲ. ಏನೇನೋ ಹೇಳ್ಬಿಡ್ತೀಯ ಅಂದ್ಬಿಟ್ರು. ಈಗ ಏನೇನೋ ಹೇಳಕ್ಕೆ ವೀಕೆಂಡ್ ಇರೋದು. ಏನೇನೋ ಹೇಳ್ತೀಯ, ನೀಟಾಗಿ ನಮ್ಮ ಥರ ಎಲ್ಲ ಪ್ರಾಪರಾಗಿ ಹೇಳಲ್ಲ, ಪಾಲಿಷ್ ಮಾಡಿ. ಏನಾದ್ರು ನನಗೂ ಗಿಲ್ಲಿಗೂ ಒಂದು ಏನಾದ್ರು ಟಾಸ್ಕ್ ಸಿಗಬೇಕು. ನನ್ನವರೆಲ್ಲ ನಾನು ಬಿಟ್ಟೋಗ್ಬಿಟ್ರು, ನೀನು ಬಿಟ್ಟೋಯ್ತೇಣ. ನೀನು ನೆಟ್ಟಗಿದ್ರೆ ಯಾಕೋ ನೀಟಾಗಿ ಮಾತಾಡ್ತಾರ. ಕರೆಕ್ಟಾಗಿ ಮಾತಾಡೋದು, ನಾನು ಕರೆಕ್ಟಾಗಿ ಮಾತಾಡ್ತೀನಿ. ನನ್ನ ಜೀವದ ಗೆಳೆಯನ ಯಾರು ಏನೂ ಕೇಳಂಗಿಲ್ಲ. ಏನು ಗೆಳೆಯ ನಾನಂತೂ ನಿನ್ ಗೆಳೆಯ ಅಲ್ಲಪ್ಪ. ನಾನು ನಿನ್ನ ಗೆಳೆಯ ಕಡೆ ನಾನು ನನ್ನ ಗೆಳೆಯ ಅಂದೇ ಇಡ್ತಾನ ಅನ್ಸುತ್ತೆ. ಅದೇನಾಗ್ತದೆ ಹಾಕೊಂಡಿದ್ದೆ ನಿನ್ನ ಜೀವನ ಗ್ಯಾರಂಟಿ. ನಮ್ಗೆ ಗೊತ್ತಾಯ್ತು, ಯಾವತ್ತೋ ಗೊತ್ತಾಯ್ತು. ಅಣ್ಣ ಯಾಕಣ್ಣ ಹಿಂಗಂತಿದ್ಯೆ. ಮಧ್ಯಾಹ್ನ 12:45. ಮನೆಯ ಕ್ಯಾಪ್ಟನ್ ಧನುಷ್ ಹೊಸ ಸ್ಪರ್ಧಿಗಳಾಗಿ ಸೀಸನ್ 12ರ ಕುಟುಂಬಕ್ಕೆ ಸೇರ್ಪಡೆಯಾಗಿರುವ ರಜತ್ ಹಾಗೂ ಚೈತ್ರ ಅವರನ್ನು ಹೊರತುಪಡಿಸಿ ಉಳಿದ ಸದಸ್ಯರು ಬಿಗ್ ಬಾಸ್ ಮನೆಯಲ್ಲಿ ಪ್ರವೇಶ ಪಡೆದಾಗಿನಿಂದ ಈವರೆಗೂ ಮನೆಯ ಆಗುಹೋಗುಗಳಲ್ಲಿ ಪಾಲ್ಗೊಳ್ಳುವಿಕೆ, ಮನೆಯ ವಿಚಾರಗಳಲ್ಲಿ ಧ್ವನಿ ಎತ್ತುವ ಸಾಮರ್ಥ್ಯ, ಮನೆಯಲ್ಲಿ ತಮ್ಮ ಅಸ್ತಿತ್ವದ ತೋರ್ಪಡಿಕೆ ಇತ್ಯಾದಿಗಳನ್ನು ಮಾನದಂಡವಾಗಿಸಿಕೊಂಡು ನಿಮ್ಮ ವೈಯಕ್ತಿಕ
ಅಭಿಪ್ರಾಯದ ಮೇರೆಗೆ ಸದಸ್ಯರಿಗೆ 1ರಿಂದ 11ರವರೆಗೆ ನೀವು ರ್ಯಾಂಕಿಂಗ್ ನೀಡಬೇಕು. ನೆನಪಿರಲಿ, ಈ ಚಟುವಟಿಕೆಯ ಫಲಿತಾಂಶ ಈ ವಾರದ ನಾಮಿನೇಷನ್ ಮೇಲೂ ಪರಿಣಾಮ ಬೀರಲಿದೆ. ಮಧ್ಯಾಹ್ನ 12:55. 11ನೇ ಸ್ಥಾನದಲ್ಲಿ ನಾನು ಮಾಡೋದು ನಿಲ್ಲಿಸ್ತೀನಿ. ಬಂದಾಗಲಿಂದ ಅವರು ಮಾತಾಡೋ ಜಾಗದಲ್ಲಿ ಮಾತಾಡಿಲ್ಲ ಅಂತ ನನಗನ್ಸುತ್ತೆ. ತುಂಬ ಸೈಲೆಂಟಾಗಿದ್ದಾರೆ ಅಂತ ಅನಿಸುತ್ತೆ. ತುಂಬ ಕಡೆ ಧ್ವನಿ ಎತ್ಬೋದಿತ್ತು, ಅಲ್ಲಿ ಧ್ವನಿ ಎತ್ತಿಲ್ಲ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ 11ನೇ ಸ್ಥಾನ. 10ನೇ ಸ್ಥಾನದಲ್ಲಿ ನಾನು ಸೂರಜ್. ಹತ್ತನೇ ಸ್ಥಾನದಲ್ಲಿ ಸೂರಜ್ ಯಾಕೆ ಅಂದರೆ ಬಂದಾಗಲಿಂದ ಅವರು ಎಲ್ಲ ಕಡೆ ಮಾತಾಡ್ತಾ ಇಲ್ಲ, ಟಾಸ್ಕಲ್ಲಿ 100% ಆಗ್ತಿಲ್ಲ ಅಂತ ನನಗನ್ಸುತ್ತೆ. ಆಮೇಲೆ ಲಾಸ್ಟ್ ವೀಕ್ ಆಗಿರೋದ್ರಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟೇ ನಿಂತಿದ್ರು ಏನೇ ಆಗಿದ್ರು ಆ 10 ಮಿನಿಟ್ಸೇ ನಮ್ಗೆ ಮ್ಯಾಟ್ರ್ ಆಗೋದು. ಆ 10 ಮಿನಿಟ್ಸಲ್ಲಿ ಆ ರೀಸನ್ ಹೇಳಿದ್ದು ನನಗಿಷ್ಟ ಆಗಲಿಲ್ಲ. ಯಾರೋ 2 ಜೊತೆ 3 ಜನ ಜೊತೆ ಮಾತ್ರ ಇದ್ದೀರಾ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ 10ನೇ ಸ್ಥಾನ. 9ನೇ ಸ್ಥಾನದಲ್ಲಿ ಧ್ರುವಂತನ ನಿಲ್ಲಿಸ್ತೀನಿ. ಮನೆ ಕೆಲಸ ಅಂತ ಬಂದರೆ ಅವರು ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಬೇರೆ ಆ್ಯಕ್ಟಿವಿಟೀಸು, ಆಮೇಲೆ ಅವರು ಇಲ್ಲಿ ಉಳಿಯೋದಕ್ಕೆ ನಾವು ಆಟ ಅಂತ ಆಡಬೇಕಾದ್ರೆ ಬಿಟ್ಕೊಡೋದಿರಲಿ, ಪ್ರತಿಯೊಂದು ಆಟದಲ್ಲೂ ಅವ್ರು ಪ್ರೂವ್ ಮಾಡ್ಕೊಂಡಿಲ್ಲ ಅಂತ ನನಗನ್ಸುತ್ತೆ. ಯಾವುದೋ ಒಂದು ಆಟದಲ್ಲಿ ಮಾತ್ರ ಪ್ರೂವ್ ಮಾಡ್ಕೊಂಡಿದ್ದಾರೆ, ಅವ್ರ ಸ್ಟ್ಯಾಂಡ್ ಅವ್ರು ತೊಗೊಂಡಿಲ್ಲ. ಆಮೇಲೆ ಏನಾದರೂ ಹೇಳ್ಬೇಕಾದ್ರೆ ಒಂದು ತಪ್ಪು ಅಂತ ಹೇಳಿದಾಗ ಆ ತಪ್ಪು ಅಂತ ಅವ್ರು ತೊಗೊಳ್ಳಲ್ಲ, ಬೇರೆಯವ್ರ ತಪ್ಪನ್ನು ಮಾತ್ರ ಎತ್ತಿಡಿತಾರೆ, ಅವ್ರ ತಪ್ಪನ್ನು ಅವರು ಅಕ್ಸೆಪ್ಟ್ ಮಾಡಲ್ಲ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ಧ್ರುವಂತ್. ನಾನು 8ನೇ ಸ್ಥಾನದಲ್ಲಿ ರಾಶಿ ನಿಲ್ಲಿಸ್ತೀನಿ. ನೀವು ಬಂದಾಗಲಿಂದ ಸ್ಟಾರ್ಟಿಂಗ್ 3 ವೀಕ್ಸು ಜಂಟಿ ಆಗಿದ್ದರು, ನಮಗೆಲ್ಲೂ ಜಂಟಿ ಅಂತ ಅನಿಸ್ಲಿಲ್ಲ, ತುಂಬ ಆ್ಯಕ್ಟಿವ್ ಆಗಿದ್ರಿ ಅಂತ ಅನ್ನಿಸ್ತು. ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲೆ ಅವ್ರು ಆ್ಯಕ್ಟಿವ್ ಆದರೂ ನೀವು ಡೆಲ್ ಆದ್ರಿ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಎಲ್ಲೂ ಮಾತಾಡಲಿಲ್ಲ, ಆಮೇಲೆ ಅವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ 8ನೇ ಸ್ಥಾನ. 7ನೇ ಸ್ಥಾನದಲ್ಲಿ ಸ್ಪಂದನ ನಿಲ್ಲಿಸ್ತೀನಿ. ಇನ್ನೂ ತುಂಬ ಮಾತಾಡಬೇಕು, ಇನ್ನು ಸ್ಟ್ಯಾಂಡ್ ತೊಗೋಬೇಕು, ಟಾಸ್ಕಲ್ಲಿ ಇನ್ನೂ 100% ಹಾಕಬೇಕು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ 7ನೇ ಸ್ಥಾನ. 6ನೇ ಸ್ಥಾನದಲ್ಲಿ ರಘು ಸರ್ನ ನಿಲ್ಲಿಸ್ತೀನಿ. ರಘು ಸರ್ ಯಾಕೆ ಅಂದರೆ ಬರೀ ಗಿಲ್ಲಿ ಜೊತೆ ರಕ್ಷಿತಾ ಜೊತೆ ಮಾತ್ರ ಇರ್ತೀರಾ ಅಂತ ನನಗನ್ನಿಸ್ತು. ಬೇರೆಯವ್ರ ಜೊತೆ ಮಾತಾಡ್ತಿಲ್ಲ, ಬೆರೀತಿಲ್ಲ, ಆಮೇಲೆ ನಿಮ್ಮ ಸ್ಟ್ಯಾಂಡ್ ನೀವು ತೊಗೊತಿಲ್ಲ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ 6ನೇ ಸ್ಥಾನ. ನಾನು 5ನೇ ಸ್ಥಾನದಲ್ಲಿ ಅಭಿನ್ ನಿಲ್ಲಿಸ್ತೀನಿ. ಲಾಸ್ಟ್ 3 ವೀಕಿಂದ ತುಂಬ ಡೆಲ್ ಆಗಿದ್ದೀರ ಅಂತ ನನಗನ್ನಿಸ್ತು. ಇನ್ನು ಮಾತಾಡೋ ಜಾಗದಲ್ಲಿ ಮಾತಾಡ್ತಾ ಇಲ್ಲ ಅಂತ ನನಗನ್ನಿಸ್ತು. ಇನ್ನು ಡಿಸಿಷನ್ ಮೇಕಿಂಗು, ನಿಮ್ಮ ಅಭಿಪ್ರಾಯನ ಎಲ್ಲರ ಹತ್ರ ಹೇಳ್ಕೋಬೇಕು ಅಂತ ನನಗನ್ನಿಸ್ತು. ನೀವು ನಿಮ್ಮ ಅಭಿಪ್ರಾಯ ನಿಮ್ಮ ತಲೆಯಲ್ಲಿದ್ದರೂ ಅದನ್ನು ಹೇಳ್ಕೊಳ್ದೆ ಬಿಡು ಹೋಗಲಿ ಜನರು ನೋಡ್ತಾ ಇರ್ತಾರೆ ಅಂತ ಅಂದ್ಕೊಳೋದು ತಪ್ಪು ಅಂತ ನನಗನ್ನಿಸ್ತು. ನೀವು ಹೇಳಿದ್ರೇ ಜನರಿಗೆ ಗೊತ್ತಾಗೋದು. ಅದಕ್ಕೋಸ್ಕರ 5ನೇ ಸ್ಥಾನ ನಿಮಗೆ. 4ನೇ ಸ್ಥಾನದಲ್ಲಿ ರಕ್ಷಿತಾ ನಿಲ್ಲಿಸ್ತೀನಿ. ನೀವು ಮಾತಾಡೋ ಜಾಗದಲ್ಲಿ ಮಾತಾಡ್ತಿದ್ದೀರಾ, ಬೇರೆಯವ್ರ ಡಿಸಿಷನ್ನು ನೀವೇ ಹೇಳ್ತಾ ಇದ್ದೀರಾ. ಬೇರೆಯವ್ರು ಏನು ಮಾಡಬೇಕು ಏನು ಮಾಡಬಾರ್ದು ನಿಮ್ಮ ಡಿಸಿಷನ್ ಮಾತ್ರ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನೀವು ಹೇಳೋದ್ರಿಂದ ಅವ್ರ ತಲೆಯಲ್ಲೂ ಅದೇ ಇದ್ದರು, ಅವ್ರು ಮಾಡಿದ್ಮೇಲೆ ನೀವು ಹೇಳೋದ್ರಿಂದ ಅದು ಇನ್ಫ್ಲುಯೆನ್ಸ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊತಾರೆ. ಆಮೇಲೆ ತುಂಬ ಅಂದರೆ ಬೇಡದೇ ಇರೋ ಜಾಗದಲ್ಲಿ ಮಾತಾಡ್ತಿದ್ದೀರಾ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ 4ನೇ ಸ್ಥಾನ. 3ನೇ ಸ್ಥಾನದಲ್ಲಿ ಅಶ್ವಿನಿ ಮೇಡಮ್ ನಿಲ್ಲಿಸ್ತೀನಿ. ಅಶ್ವಿನಿ ಮೇಡಮ್ ಯಾಕೆ ಅಂದರೆ ಅವ್ರ ಸ್ಟ್ಯಾಂಡ್ ಅವ್ರು ತೊಗೊತಿದ್ದಾರೆ. ಈ ಏನೇ ಜಾಸ್ತಿ ಆದರೂ ಅಮೃತ ವಿಷ ಆಗುತ್ತೆ ಅಂತಾರಲ್ಲ, ಹಾಗೆ ಬೇರೆಯವ್ರ ಸ್ಟ್ಯಾಂಡು ನೀವೇ ತೊಗೊತಾ ಇದ್ದೀರಾ ಅಂತ ಅನಿಸ್ತು ನನಗೆ. ಅದಕ್ಕೋಸ್ಕರ 3ನೇ ಸ್ಥಾನ. ಯಾವ ಸಂದರ್ಭದಲ್ಲಿ ಅಂತ ಕೇಳ್ಬೋದಾ? ಬೇರೆ ಹೆಣ್ಮಕ್ಳಿಗೋಸ್ಕರ ಅವರೇ ಮಾತಾಡ್ತಿದ್ದಾಗ ಹೋಗೆ ಬಾರೆ ಅಂತ ಅಂದಾಗ ಅವರೇ ಅಂದರೆ ಹೋಗು ಬಾ ಅಂತ ನೀವು ಅವರು ರಘು ಸರು ಬೇರೆ ಹುಡುಗಿರನ್ನ ಕರೀತಾ ಇದ್ದಾರೆ, ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ನಾನು ತೊಗೊಳ್ತೀನಿ ಮಾತಾಡ್ತೀನಿ ಅಂತಂದಾಗ ಅವ್ರಿಗೆ ಅದು ಏನು ಇಲ್ಲದೇ ಇದ್ದಾಗ ನೀವು ಆ ರೀಸನ್ನ ತೊಗೊಂಡು ಮಾತಾಡಿದ್ದು ನನಗೆ ಬೇಡವಾಗಿತ್ತು ಅಂತ ನನಗನ್ನಿಸ್ತು. 2ನೇ ಸ್ಥಾನದಲ್ಲಿ ಗಿಲ್ಲಿ ನಿಲ್ಲಿಸ್ತೀನಿ. ಗಿಲ್ಲಿ ಯಾಕೆ ಅಂದರೆ ತುಂಬ ನಿನ್ನ ಸ್ಟ್ಯಾಂಡ್ ನೀನು ತೊಗೊಂಡ್ರು ತುಂಬ ಬೇರೆಯವ್ರನ್ನ ಇರಿಟೇಟ್ ಮಾಡ್ತಿದ್ಯಾ, ತುಂಬ ಕ್ಯಾರೆಕ್ಟರ್ನ ಕೆಳಗಾಗ್ತಿದ್ಯಾ, ಆದರೂ ನಿನ್ನ ಸ್ಟ್ಯಾಂಡು ನಿನ್ನ ವಿಷಯಕ್ಕೆ ಬಂದಾಗ ನೀನು ಸ್ಟ್ಯಾಂಡ್ ತೊಗೊತೀಯ ಅಂತ ನನಗನ್ನಿಸ್ತು. ಅದು ಕರೆಕ್ಟಾಗಿ ತೊಗೊತೀಯ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನೀನು. 1ನೇ ಸ್ಥಾನ ಕಾವ್ಯ. ಅವಳ ವಿಚಾರಕ್ಕೆ ಬಂದಾಗ ಏನೇ ಸ್ಟ್ಯಾಂಡ್ ತೊಗೋಬೇಕಂದ್ರು, ಎಷ್ಟು ಮಟ್ಟಿಗೆ ತೊಗೋಬೇಕು ಅಂತಿದ್ರು ಅಷ್ಟರ ಮಟ್ಟಿಗೆ ಅವಳು ಸ್ಟ್ಯಾಂಡ್ ತೊಗೊಂಡಿರೋದನ್ನ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ 1ನೇ ಸ್ಥಾನ ಕಾವ್ಯ. ಬಟ್ ಅಲ್ಲಿ ಪಾಯಿಂಟ್ಸ್ ಗೊತ್ತಾಯ್ತಾ ಧನುಷ್ ನಿಮಗೆ? ಓಕೆ ಡನ್.
ಗುಡ್ ಒನ್ ರಾಶಿ. ಆಮೇಲೆ ಗೊತ್ತಾಗಿಲ್ಲ ಅವರಿಗೆ. ಬಟ್ ನೈಸ್, ಸೂಪರ್. ಮಧ್ಯಾಹ್ನ 1:05. ಸ್ಟ್ಯಾಂಡ್ ತಗೋಬೇಕು ಅಂತ ಹೇಳಿದ್ರಿ. ಎರಡು ಪ್ರಶ್ನೆ ಇದೆ. ಒಂದು ಟಾಸ್ಕ್ ಅಂತ ಅಲ್ಲಿ ಬರ್ದಿದ್ದಾರ ಸಾಮರ್ಥ್ಯ ಅಂದ್ರೆ? ಒಂದು ಇನ್ನೊಂದು ನನ್ಗೆ ಯಾವ ಸಿಚುಯೇಷನ್ ಅಂತ ನೀವು ಹೇಳ್ತೀರಾ? ಅಲ್ಲ ತುಂಬಾ ಕಡೆ ಅಲ್ಲ ಒಂದ್ ಎರಡು ನೀವು ಮಾತಾಡ್ದಿರೋದು ನಾನು ನೋಡಿದ್ದೀನಿ. ಅಲ್ಲಲ್ಲ ನೀವು ಸಿಚುವೇಶನ್ ನನಗೆ ನೆನಪಾಗ್ತಿಲ್ಲ ಅಂದ್ರೆ ನಾನು ನೋಡಿದ್ದೀನಿ. ಇವಾಗ ನಮ್ಗೆ ಅಂತ ಒಂದು ಅನಿಸಿಕೆ ಇರುತ್ತಲ್ವಾ, ಅನಿಸಿಕೆನೆ ನಾನು ನಿಮ್ಮ ಅನಿಸಿಕೆ ತಗೋತಾ ಇದ್ದೀನಿ. ಸಿಚುವೇಶನ್ ನೆನಪಾಗ್ತಿಲ್ಲ. ಆಮೇಲೆ ನೀವು ಹೇಳಿದ್ರಿ ಧನುಷ್, ಮಾತಾಡುವಾಗ ನಾನು ಬರೀ ನನಗೆ ಮಾತ್ರ ಅಲ್ಲ ಬೇರೆಯವರು ಹೆಣ್ಮಕ್ಳ ವಿಚಾರದಲ್ಲೂ ನಾನು ಮಾತಾಡ್ತೀನಿ ಅಂತ. ಮೇ ಬಿ ಮನೇಲಿ ಬೇರೆಯವ್ರಿಗೆ ತಾಕತ್ತಿಲ್ಲ ಅನ್ಸುತ್ತೆ, ನನಗೆ ಆ ತಾಕತ್ತಿದೆ. ಹಾಗಾಗಿ ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಬಟ್ ತಪ್ಪು ಅಂತ ಅನ್ನಿಸ್ದಾಗ ಅಲ್ಲಿ ಸ್ಟ್ಯಾಂಡ್ ತಗೊಳ್ಳೋದು ನನ್ನ ತಾಕತ್ತು. ಅದು ಒಂದು ಪಾಯಿಂಟ್ ಹೇಳಿದ್ರಿ. ಇಡೀ ಟಾಸ್ಕಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಒಬ್ಬ ಗೃಹಿಣಿ, ಒಂದು ಮಗುವಿನ ತಾಯಿ, ಬೇರೆ ಹೆಣ್ಮಕ್ಳು ಕಂಪೇರ್ ಮಾಡಿದ್ರೆ ಸೂಪರ್ ಆಗಿ ನಾನು ಆಟ ಆಡಿದ್ದೀನಿ. ಎಲ್ಲ ಟಾಸ್ಕಲ್ಲೂ ನಾನೇ ಹೇಳ್ತೀನಿ. ಪ್ರತಿಯೊಂದು ಪ್ರಿನ್ಸಿಪಲ್ ಟಾಸ್ಕಿಂದ ಹಿಡಿದು ಇಲ್ಲಿವರೆಗೂ ಕೂಡ ನನ್ನ ಆಟದಲ್ಲಿ ಉಸ್ತುವಾರಿ ಕೊಟ್ಟರು ಕೂಡ ಬೇಷ್ ಅಂತ ಅನ್ನಿಸ್ಕೊಂಡಿದ್ದೀನಿ. ಎಲ್ಲೋ ಗಿಲ್ಲಿ ನಾನು ಉಸ್ತುವಾರಿ ವಹಿಸಿದಾಗ ಅಲ್ಲೆಲ್ಲೋ ಎಡವಟ್ಟಾಗಿದೆ. ಬಟ್ ಮನೇಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳೋದಾಗ್ಬೋದು, ಸ್ಟ್ಯಾಂಡ್ ತಗೊಳ್ಳೋದಾಗ್ಬೋದು, ಬರೀ ನನಗೆ ಮಾತ್ರ ಅಲ್ಲ, ಅದು ಏನಾಗುತ್ತೋ ನೆಕ್ಸ್ಟ್. ಬಟ್ ಪ್ರತಿಯೊಂದರಲ್ಲೂ ಕೂಡ ನಾನು ಕಾಣಿಸ್ಕೊಂಡಿದ್ದೀನಿ. ಐ ಥಿಂಕ್ ಐ ಡೋಂಟ್ ಡಿಸರ್ವ್ ಟು ಬಿ ಹಿಯರ್, ಐ ಡಿಸರ್ವ್ ಟು ಬಿ ದೇರ್ ಅಂತ ನನಗನ್ಸುತ್ತೆ. ಟಾಸ್ಕ್ ಅಂತ ಬಂದಾಗ ನಂಬರ್ 1 ಪೊಸಿಷನ್ ಅಲ್ಲೇ ನಾನು ಇತ್ತಿರೋದು ಇವತ್ತಂಕನೂ. ಎಲ್ಲಾರ್ಕಿಂತ ಸೂಪರ್ ಆಗಿ ಆಡಿದ್ದೀನಿ ಟಾಸ್ಕ್. ಕೆಲಸ ಅಂತ ಬಂದಾಗ ನನಗೆ ಕೊಟ್ಟಿರೋ ಕೆಲಸ ಸಖತ್ತಾಗಿ ಮಾಡಿದ್ದೀನಿ. ಒಂದು ಸೆಕೆಂಡ್, ನನಗೆ ಒಂದು ಹೇಳಲಿಕ್ಕೆ ಉಂಟು. ನೀವು ಅವರಿಗೆ ಅಲ್ಲಿ ಸ್ಟ್ಯಾಂಡ್ ಮಾಡಿದ್ದೀರಲ್ವಾ, ಯಾಕೆ ಸ್ಟ್ಯಾಂಡ್ ಮಾಡಿದ್ದಾರೆ? ಇವತ್ತೇ ನನಗೆ ಸ್ವಲ್ಪ ಡೌಟ್ ಬರ್ತಾ ಉಂಟು. ಇವತ್ತೇ ಅಂದರೆ ನನಗೆ ಇವತ್ತೇ ಫೀಲ್ ಆಗ್ತಾ ಉಂಟು, ಜನರು ಅವರಿಗೆ ಇಷ್ಟಪಡ್ತಾರೆ, ಅವರು ಸ್ವಲ್ಪ ಪಾಪ್ಯುಲರ್ ಇದ್ದಾರೆ ಅಂತ. ನೀವು ಒಂದು ಸೇಫ್ ಆಗಿ ಅಂತ ನನಗೆ ಅನಿಸುತ್ತೆ. ಲೈಕ್ ಅವರಿಗೆ ಒಂದು ಮುಂಚೆ ಹಾಕಿದ್ರೆ ಜನರು ನಿಮಗೆ ಪಾಪ್ಯುಲರ್ ಆಗಿದ್ದಾರೆ ಅಂತ ನಿಂಗೆ ದಿನ ನ್ಯೂಸ್ ಪೇಪರ್ ಟಿವಿಲಿ ತೋರಿಸ್ತಿದಾರ. ಮತ್ತೆ ಒಂದು ಸೆಕೆಂಡ್ ಯಾಕೆ ಆ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿದ್ಯಾ? ನಾನು ಹೇಳ್ತಾ ಇದ್ದೀನಿ, ನಾನು ಅವರು ಪಾಪ್ಯುಲರ್ ಅಂತ ಹೇಳಿಲ್ಲ. ಮತ್ತೆ ರಕ್ಷಿತಾ ನನ್ನ ಹತ್ರ ಮಾತಾಡು. ಅವರಿಗೆ ಹಂಗೆ ಫೀಲ್ ಆಗುತ್ತೆ. ಗಿಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರಿಗೆ ಫೀಲ್ ಆಗ್ತಾ ಇದೆ. ಸೊ ನಾನು ಗಿಲಿಗೆ ಸಪೋರ್ಟ್ ಮಾಡ್ತೀನಿ. ಸೊ ಜನರು ಕೂಡ ನನಗೆ ಕೂಡ ಮುಂಚೆ ಹಾಕ್ಬಿಡ್ತಾರೆ ಅಂತ ಸಂವೇರ್ ನನಗೆ ಇವಾಗ ಫೀಲ್ ಆಯ್ತು. ಗಿಲ್ಲಿಗೆ ನಿನ್ನೆ ನಾನೇ ಕೊಟ್ಟಿದ್ದು ಎಸ್ ಅವ್ನು ಸ್ಟ್ರಾಟಜಿ ಮಾಡ್ತಿದ್ದಾನೆ ಅಂತ. ಅವನ ಹತ್ರ ಸೇಫ್ಗೆ ಮಾಡ್ಬೇಕು ಅಂತಂದಿದ್ರೆ, ಅಲ್ಲ ಸೇಫ್ಗೆ ಮಾಡ್ಬೇಕು ಅಂತಂದಿದ್ರೆ ಅವನ ಹತ್ರ ಅದು ಮಾತಾಡ್ತಾನೆ ಇರ್ಲಿಲ್ಲ ನಾನು. ಓಕೆ, ಅವಳಿಗೆ ಸರಿಯಾಗಿ ನಾಮಿನೇಷನ್ ಮಾಡ್ಬೇಕಾದ್ರೆ ಸೂಕ್ತ ಕಾರಣ ಕೊಡೋಕೆ ಬರಲ್ಲ. ಆಮೇಲೆ ಬಂದು ಹೇಳ್ತಾಳೆ ಅದಕ್ಕಿಂತ ಬೇಕಾ. ಒಂದ್ಸಲ ಹೇಳ್ತಾಳೆ ನಾನು ಇಲ್ಲ, ನನ್ನ ಪರ್ಫೆಕ್ಷನ್. ಏನಾದ್ರು ಕನ್ಫ್ಯೂಸ್ ಆಗ್ಬಿಟ್ರೆ ನನ್ನ ಪರ್ಫೆಕ್ಷನು ಏನಾದ್ರು ಸೂಕ್ತ ಕಾರಣ ಕೇಳಿದ್ರೆ ವ್ಯಕ್ತಿತ್ವ, ಎಲ್ಲ ಪರ್ಫೆಕ್ಷನು ಗೊತ್ತಿರೋದು, ಸೂಕ್ತ ಕಾರಣ ಕೊಡ್ಬೇಕು ತಾನೆ, ಅದೇ ಗೊತ್ತಿಲ್ಲ. ಆ್ಯಕ್ಚುಲಿ ರಕ್ಷಿತ ಎಲ್ಲಿರ್ಬೇಕಾದವಳು, ಅಲ್ಲಿ 11 12 13 ಅಲ್ಲಿರ್ಬೇಕಾದವಳು. ಸೊ ಮೊನ್ನೆ ನೀವೆಲ್ಲೋ ಇದ್ರಿ, ನಿಮ್ಮ ಬಗ್ಗೆನೇ ಯಾರೋ ಟೀ ಗಾಂಚಲಿ ಅಂದಾಗ ಫಸ್ಟ್ ಸ್ಟ್ಯಾಂಡ್ ತೊಗೊಂಡಿದ್ಯಾರು? ನೀವೇ. ಮತ್ತೆ ಇನ್ನೇನು ಸ್ಟ್ಯಾಂಡ್ ತಗೋಬೇಕು? ನನ್ನ ಬಗ್ಗೆ ಮಾತಾಡಿಲ್ಲ. ಬೇರೆ ಒಂದ್ ವಿಷಯ ಅಲ್ಲ, ಬೇರೆ ಎಲ್ಲಾ ವಿಷಯದಲ್ಲೂ ನನ್ನ ಮುಂದೆ ಯಾರೇ ಏನೇ ಮಾತಾಡಿದ್ರು ಫಸ್ಟ್ ಸ್ಟ್ಯಾಂಡ್ ತಗೊಳ್ಳೋದೇ ನಾನು. ಅದು ಬೇರೆಯವ್ರು ಇಗ್ನೋರ್ ಮಾಡಿದ್ರು. ಮೊನ್ನೆ ರಕ್ಷಿತನ್ ವಿಷಯ ಅಲ್ಲಿ ಕಿಚನಲ್ಲಿ ನಡೆದಾಗ ಫಸ್ಟು ಧ್ರುವಂತ ಬೈದಿದ್ಯಾರು? ನೀವೇ. ಮತ್ತೆ ಇನ್ನೇನು ಸ್ಟ್ಯಾಂಡ್ ತಗೋಬೇಕು? ನೀವು ಧನುಷ್ದು ಪೊಟೆನ್ಷಿಯಲ್ ಧನುಷ್ ಗೊತ್ತು, ಸೂರಜ್ ಪೊಟೆನ್ಷಿಯಲ್ ಸೂರಜ್ ಗೊತ್ತು. ನನಗೆ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು. ನನಗೆ ಅನಿಸ್ಬೇಕು. ಲಾಸ್ಟ್ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲೇ ನೀವು ಅಣ್ಣ ಬೆಳಗ್ಗೆಯಿಂದ ನಿಂತಿ ನನ್ನ ಕೈಯಲ್ಲಿ ಆಗ್ತಿಲ್ಲ. ನಾನು ನಿಮಗೆ ಹೇಳಿದ್ನ ಸರ್ ಬಂದ್ಬಿಟ್ಟು ಇವಾಗ ನನಗೇನ್ ಅನ್ಸುತ್ತೆ ಅಂತ. ಈಗ ಇವ್ರಿಗೂ ಹೇಳಿದ್ರಿ ನೀವು 100% ಕೊಡ್ತಿಲ್ಲ ನೀವು ಅಂತ. ನಿಮ್ಗೆ ಅವ್ರ ಸಿಚುವೇಶನ್ ಗೊತ್ತಾ? ಗೊತ್ತು. ಏನ್ ಗೊತ್ತು? ಕೊಡ್ತಿಲ್ಲ ಅಂತ ಏನ್ ಅನ್ಸ್ತಾ ಅದನ್ನ ಅನ್ನಿಸ್ತು ಅಲ್ಲ. ನೀವು ತುಂಬಾನೇ ಸೇಫ್ ಗೇಮ್ ಮಾಡ್ತಿದ್ದೀರಾ ಇಲ್ಲಿ. ನೀವ್ ಈ ಕಡೆಯಿಂದ ಹಾಕೊಂಡ್ಬರ್ತೀವಿ. ಕೆಲವರು ವಾಯ್ಸ್ ಔಟ್ ಮಾಡಲ್ಲ ಅಂತ ಅವ್ರು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ ಅಷ್ಟೇ. ಮಾತಲ್ಲಿ ತೂಕ ಇದ್ರೆ ಮಾತಾಡ್ತಾರೆ, ಇಲ್ಲ ಸುಮ್ನೆ ನಾವು ಮಾತಾಡಲ್ಲ. ಅದ್ ತಿಳ್ಕೊಳ್ಳಿ. ನಾವು ಅದನ್ನೇ ಗೊತ್ತಾಯ್ತಾ? ಸುಮ್ನೆ ಅನ್ವಾಂಟೆಡ್ ಟಾಕ್ಸ್ ಮಾಡ್ತಿಲ್ಲ ಅಂದ್ರೆ ಮಾತಾಡ್ತಿಲ್ಲ ಅಂತಲ್ಲ. ಹೌದು. ನಿಮ್ಗೆ ಅನ್ನಿಸ್ತಿದ್ರೆ ಎಷ್ಟೊಂದ್ ಜನ ಕೆಲ್ಸಾನೇ ಮಾಡಿಲ್ಲ, 2ನೇ ಪೊಸಿಷನ್ ಅಲ್ಲಿ ನಿಲ್ಸಿದ್ಯಾ. ನಿನ್ಗೆ ಅನ್ನಿಸ್ಬಿಡ್ತಾ ಅವನು ಕೂತಿದ್ರೆ ಕೆಲಸ ಮಾಡ್ತಿದ್ದಾನೆ ಅಂತ? ನನ್ನ ಪ್ರಕಾರ ಅವ್ನು ಕೆಲಸ ಮಾಡಿದಾನೆ, ಅದಕ್ಕೆ ಇಲ್ಲ ಧನುಷ್. 11th ನಂಬರ್ ನಾನು ಒಪ್ಕೊಳ್ಳಲ್ಲ ಧನುಷ್. ಮಧ್ಯಾಹ್ನ 1:25. ನೀವು ಹೇಳಿದ್ರಿ ನಾನು ರಕ್ಷಿತಾ ಆ್ಯಂಡ್ ಗಿಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ. ನಿಮ್ಗೆ ಯಾಕೆ ಅನ್ಸತ್ತೆ ನಾನೇ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ಅಂತ? ಅವರು ನನ್ನ ಹತ್ರ ಬಂದು ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಲ್ಲ? ನೀವು ಬೇರೆಯವ್ರ ಹತ್ರನೂ ಬಂದು ಮಾತಾಡೋದು ಯಾಕೆ? ಎಲ್ಲರ ಜೊತೆ ಮಾತಾಡ್ತೀನಿ, ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ ಧನುಷ್. ನಾನು ಸುಮ್ಮನೆ ಕುತ್ಕೊಂಡು ಗಾಸಿಪ್ ಮಾಡಕ್ ನಂಗೆ ಗಾಸಿಪ್ ಮಾಡಕ್ ಬರಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತಾಡಿದೀನಿ, ಎಲ್ಲರ ಹತ್ರ ಮಾತಾಡಿದೀನಿ. ಟಾಸ್ಕ್ ಮಾತಾಡ್ಕೊಂಡು ಇದೀನಿ. ಏನಂದ್ರೆ ನೀವು ಒಂದ್ ನಿಮಿಷ ಗಿಲ್ಲಿ, ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಗಿಲ್ಲಿ, ಸುಮ್ಮನೆ ಇರೋ. ಸೈಲೆಂಟ್ ಆಗಿದ್ರೆ ಬೇರೆಯವ್ರು ಮಾತಾಡ್ತಾರೆ, ಮಾತಾಡ್ತಿದ್ದಾಗ ಬೇರೆಯವ್ರು ಯಾರು ಮಾತಾಡಬೇಡಿ ಆಯ್ತಾ? ಟಾಸ್ಕ್ ಅಂತ ಬಂದಾಗ ನನ್ನಷ್ಟು 100% ಯಾರು ಕೊಡಲ್ಲ ಅಂತ ನನಗನ್ಸುತ್ತೆ. ಕೆಲಸ
ಆಮೇಲೆ ಏನಾದ್ರು ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ, ಟಾಸ್ಕ್ ಅಂತ ಬಂದಾಗ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಮಾಡಿದ್ದೀನಿ. ಸ್ಟ್ಯಾಂಡು ಅಷ್ಟೇ, ಎಲ್ಲೆಲ್ಲಿ ತಗೋಬೇಕೋ ಅಲ್ಲಲ್ಲಿ ತಗೊಂಡಿದ್ದೀನಿ. ಮೊನ್ನೆ ಒಂದು ಇದು ಬಂತು, ಯಾರು ಇಲ್ಲಿ ಮನೆಯಲ್ಲಿ ಲೇಜಿಯೆಸ್ಟ್ ಫೆಲೋ ಅಂತ, ಎಲ್ಲರೂ ಸೇರಿ ಗಿಲ್ಲಿಗೆ ಓಟ್ ಹಾಕಿದ್ವಿ. ಇವಾಗ ನೆನ್ನೆನು ವೀಕೆಂಡಲ್ಲಿ ಕೋತಿ ಯಾರು ಅಂತ ಬಂದಾಗ ಗಿಲ್ಲಿ ಬಂತು, ಕಪ್ಪೆ ಯಾರು ಅಂತ ಬಂದಾಗ ಗಿಲ್ಲಿ ಬಂತು. ಮ್ಯಾಕ್ಸಿಮಮ್ ಮನೆಯಲ್ಲಿ ಏನೇನ್ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಎಲ್ಲ ಬಂದಾಗ ಕೆಲಸ, ನಾನು ಕ್ಯಾಪ್ಟನ್ ಆದಾಗ 50% ಎಫರ್ಟ್ ಇವನ್ ಮೇಲೆ ಹಾಕಿದ್ದೀನಿ ಕೆಲಸ ಮಾಡ್ಸಕ್. ಕರೆಕ್ಟಾ? ಎಲ್ಲರೂ ನೋಡಿದ್ದೀನಿ. ಪ್ರತಿಯೊಬ್ರು ಒಂದೊಂದ್ರಲ್ಲಿ ಕರೆಕ್ಟ್ ಆಗಿರ್ತೀರಾ, ಪ್ರತಿಯೊಬ್ರು ಎಲ್ಲರನ್ನೂ ಕರ್ಕೊಂಬಂದ್ ಮೊದಲನೇ ಸ್ಥಾನ. ಒಂದ್ ನಿಮಿಷ, ಇವಾಗ ಹಂಗಾರೆ ಕಾವ್ಯ ಪರ್ಫೆಕ್ಟ್ ಎಲ್ಲದ್ರಲ್ಲೂ ನಂಬರ್ 1 ಪ್ರಕಾರ. ಆಯ್ತು, ಓಕೆ, ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ ವೇಟ್ ಮಾಡಿ. ಮಾತಾಡಿ ಸರ್. ಆಯ್ತಾ? ಉಸ್ತುವಾರಿ ಅಂತ ಕೊಟ್ರು, ಇಡೀ ಗೇಮ್ನೇ ಹಾಳು ಮಾಡಾಕೋದು. ಕರೆಕ್ಟಾ? ಅದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಮಾಡಿದ್ರ ಕರೆಕ್ಟ್ ಆಗಿ ಇಲ್ಲ. ಆಮೇಲೆ ರಿಸಾರ್ಟ್ ಟಾಸ್ಕ್ ಅಂತ ಒಂದು ಕೊಟ್ರು, ಯಾರಿಂದ ಹಾಳಾಯ್ತು? ಒಂದೇ ಒಂದು ಪರ್ಸನ್ ಇಂದ ಇಡೀ ಟಾಸ್ಕ್ 3 ದಿವಸ ಒದ್ದಾಡಿದ್ದಾರೋ ನಾವು, ವೀಕೆಂಡ್ ಅಲ್ಲಿ ಬೈಸ್ಕೊಂಡಿದ್ದಾರೋ ನಾವು. ಇವಾಗ ಏನಾಗ್ತಾ ಇದೆ, ಕ್ಷಮೆ ಕೇಳು ಅಂತ ಬಂದಾಗ ಎಲ್ಲರೂ ಕ್ಷಮೆ ಕೇಳಿಸ್ಕೊಂಡು ಬರ್ತೀನಿ ಅಂತ ಹೇಳಿದವರು. ಒಂದ್ ನಿಮಿಷ, ಆಮೇಲೆ ಇವತ್ತು ಸೆಕೆಂಡ್ ಪ್ಲೇಸ್ ಅಲ್ಲಿ ಕಬಡ್ಡಿ ಗೇಮಲ್ಲಿ ಉಸ್ತುವಾರಿ ಒಂದ್ ನಿಮಿಷ ತಡಿಯೋ. ಇವಾಗ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಓವರ್ ಆಲ್ ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ ಇದೆ ಸರ್. ಇಲ್ಲ, ನೀವು ಬರೇ ಸ್ಟ್ಯಾಂಡ್ ಅಂತ ಇದ್ದೀರಾ. ಕಾವ್ಯನ ಮೊದಲನೇ ಸ್ಥಾನದಲ್ಲಿ ನಿಲ್ಸಿದ್ದೀರಾ. ಮೊದಲಿಂದನೂ ಅವಳಿಗೋಸ್ಕರ ಎಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ನಿಮಗೆ ಗೊತ್ತು, ಅದರಿಂದ ಅವಳಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಲೂ ನಿಮಗೆ ಗೊತ್ತು. ಅವಳು ಸ್ಟ್ಯಾಂಡ್ ತಗೊಳ್ತಿಲ್ಲ ಅನ್ನೋದನ್ನ ನೀವೇ ಹೇಳಿದ್ದೀರಾ. ಅಂದ್ರೆ ಅವಳನ್ನ ಮೊದಲನೇ ಸ್ಥಾನಕ್ಕೆ ನಿಲ್ಸಿದ್ದೀರಾ. ಮನೆ ಕೆಲಸ ಮಾಡೋದು ತಪ್ಪು, ಅಡಿಗೆ ಮಾಡೋದು ತಪ್ಪು, ಟಾಸ್ಕ್ ಆಡೋದು ತಪ್ಪು. ಕಂಪ್ಲೀಟ್ ಮಾಡಿಲ್ಲ. ಕೇಳು ಮನೆ ಕೆಲಸ ಏನ್ ಮನೆ ಕೆಲಸ ಬಂದಿದ್ದೀರಾ ಇಲ್ಲಿ? ತಟ್ಟೆ ಇಟ್ಕೊಂಡು ನಿಂತಿರ್ತಿ ಅಡಿಗೆ ಮನೆಯಲ್ಲಿ, ಅದೇನ್ ಕೆಲಸ ಅಲ್ವಾ? ಬಾಯಿಲೆ ಮಾತಾಡ್ಬೇಡ, ನೀನ್ ಮಾತಾಡ್ಬೇಡ. ಒಂದ್ ನಿಮಿಷ ಸುಮ್ಮನೆ ಮಾತಾಡ್ಬೇಡ. ಯಾಕೆ ಮಾತಾಡಕ್ ಬಿಡ. ನಾನ್ ಮಾತಾಡಕ್ ಬಿಡ. ಮಾತಾಡ್ತಾ ಇಲ್ವಾ? ನಾನ್ ಮಾತಾಡಕ್ ಬಿಡೋಣ. ಏನು ನಿನ್ನ ಅಡಿಗೆ ಮಾಡೋ ಅಂದವ್ರು ಅಡಿಗೆ ಮನೆಗೆ ಇವಾಗ ಅವ್ರು ಹೇಳ್ತಾ ತಾನೆ ಗಿಲ್ಲಿ ಗಿಲ್ಲಿ ಅಂತ. ಹಂಗಾರೆ ಬೇರೆಯವ್ರು ಯಾರು ಮಾತಾಡಿಲ್ಲ. ಮಾತಾಡಕ್ ಬಿಡು. ಮುಗಿತು ಸುಮ್ಮನೆ ಇರೋ ಗಿಲ್ಲಿ. ನಮ್ ಬಗ್ಗೆ ಯಾಕೆ ಮಾತಾಡ್ತಾ ಎಲ್ಲ ಯಾಕೆ ನೀನೇನಕ್ಕೆ ಮಾತಾಡ್ತಾ ಇದ್ಯಾ? ಅಲ್ಲ ಕಾರಣ ನೀನೇನಕ್ಕೆ ಮಾತಾಡ್ತಾ ಇದ್ಯಾ? ನನ್ಗೆ ಯಾಕೆ ಮಾತಾಡ್ತಾ ಇದ್ರೆ ಅವ್ರ ಹೆಂಗ್ ಡಿಸರ್ವ್ ಅಂತ ಹೇಳಿ ಇಲ್ಲಿರೋರು ನೀವು ಸಮಾಧಾನ ಮಾಡ್ಬೇಕಾಗಿಲ್ಲ. ಇರಿಟೇಟ್ ಆಗತ್ತೆ. ನೀವು ಹೇಳ್ಬೇಕು. ಸುಮ್ನೆ ನಿನ್ಕೋ. ಈ ಕಾವ್ಯಗಿಂತ ಏನಕ್ ಬೆಟ್ರು ಅಂತ ಅವ್ರು ಹೇಳ್ಕೊಬೇಕು. ಕಾವ್ಯ ಹೆಸರು ತಗೊಂಡ್ಲೇಬೇಕು, ನಿನ್ನ ಹೆಸರು ತಗೊಂಡ್ಲೇಬೇಕು. ಸರಿ, ಏನಕ್ ಮಾತಾಡ್ತಾ ಇದ್ಯಾ ನೀನು? ಹಂಗಾರೆ ಬೇರೆಯವ್ರು ಮಾತಾಡ್ತಿಲ್ವಣ? ನೀನ್ ಮಾತಾಡ್ಬೇಡ. ಮಧ್ಯೆ ಮಾತಾಡಿಲ್ವಾ? ನಿನ್ನ ಹೆಸರು ಕೇಳಿದಾಗ ನೀನ್ ಮಾತಾಡು. ನೀವ್ ಮಾತಾಡ್ತಿರ್ಬೇಕಾದ್ರೆ ಒಂದೊಂದ್ ಪಾಯಿಂಟ್ ಮಾತ್ರ ಮೆನ್ಷನ್ ಮಾಡ್ತಿದ್ದೀರಾ. ಅಲ್ಲಿ ಫಸ್ಟ್ ಅಲ್ಲಿ ನಿಲ್ಸಿದ್ದೀರಾ ನೀವು, ಅವ್ರು ಎಲ್ಲದ್ರಲ್ಲೂ ಸ್ಟ್ಯಾಂಡ್ ತಗೋತಾರೆ ಅಂತ. ನನಗೆ ಅನ್ಸಿರೋ ಪ್ರಕಾರ ಇವತ್ತು ತನಕ ಅವ್ರು ಗಿಲ್ಲಿಗ್ ಬಿಟ್ಟು ಇನ್ ಯಾರಿಗೆ ಸ್ಟ್ಯಾಂಡ್ ತಗೊಂಡಿದ್ದಾರೆ? ಒಂದ್ ನಿಮಿಷ ಅವ್ರದವ್ರು ತಗೊಂಡಿರ್ಬೋದು ಎಷ್ಟೊಂದ್ಸಲಿ. ಏನೇ ಮ್ಯಾಟರ್ ಆದ್ರೂ ಈ ಮನೆಯಲ್ಲಿ ನೀವ್ ಹೇಳ್ತೀರಾ ಎಲ್ಲಾ ಜೊತೆ ಮಿಂಗಲ್ ಆಗ್ಬೇಕು, ಎಲ್ಲಾ ಜೊತೆ ಇರ್ಬೇಕು. ಯಾರ್ ಜೊತೆ ಇದಾರೆ? ನಾನು ಹೇಳೋದು ಯಾರ್ ಜೊತೆ ಇದಾರೆ? ಒಂದ್ ನಿಮಿಷ, ಜಂಟಿಯಾಗಿ ಬಂದಾಗ್ಲಿಂದನೂ ಇರೋದ್ ಒಬ್ರು ಜೊತೆನೆ. ಅವರು ಇರೋದೇ ಒಂದ್ 4-5 ಜನ ಜೊತೆ ಓಡಾಡ್ಕೊಂಡು. ಅಂಡ್ ಇನ್ನೊಬ್ಬ ಪರ್ಸನ್ಗೆ ಏನಾರು ಆಯ್ತು ಅಂದ್ರೆ ಫಸ್ಟ್ ಹೋಗಿ ನಿಂತಿರ್ತಾರೆ. ಗಿಲ್ಲಿ ನೀನ್ ಹಿಂಗ್ ಮಾಡ್ಬೇಡ, ಗಿಲ್ಲಿ ನೀನ್ ಹಂಗ್ ಮಾಡ್ಬೇಡ ಗಿಲ್ಲಿ ಅಂತ ಅವನಿಗೆ ಹೇಳ್ಕೊಟ್ಟು ಅವನನ್ನ ಚೇಂಜ್ ಮಾಡೋದ್ರಲ್ಲೇ ಇದಾರೆ. ಬಿಟ್ಟು ಇನ್ನೇನ್ ಮಾಡ್ತಿದ್ದಾರೆ? ಗಿಲ್ಲಿ ರೂಟಲ್ಲಿ ಇದಾರೆ ಬಿಟ್ರೆ ಕಾವ್ಯನ್ ಸ್ಟ್ಯಾಂಡ್ ಎಲ್ಲಿದೆ? ಇಲ್ಲಿ ಇಂಡಿವಿಜುವಲ್ ಆಗಿ ಏನ್ ಮಾಡ್ತಿದ್ದಾರೆ ಈ ಮನೆಯಲ್ಲಿ? ಗಿಲ್ಲಿ ಜೊತೆ ಬಂದಿರೋದಕ್ಕೆ ಇದಾರೆ. ಇನ್ನೊಂದು 5 ವಾರದಿಂದ ನಾಮಿನೇಟ್ ಆಗಿಲ್ಲ. ಇದೇ ವಾರ ಅವ್ರು ನಾಮಿನೇಟ್ ಆಗಿದ್ದು. ಆ ನಾಮಿನೇಟ್ ಆಗಿಲ್ಲ ಅಂದ್ರೆ ಎಲ್ಲರೂ ಸೇಫ್ ಆಗಿ ಆರಾಮಾಗಿ ಮನೇಲಿ ಇರ್ತಾರೆ. ನಾವೆಲ್ಲ ನಾಮಿನೇಟ್ ಆಗ್ತಿದೀವಿ, ಸೇವ್ ಆಗ್ತಿದೀವಿ ಅಂದ್ರೆ ನಾವ್ ಇಲ್ಲಿ ಆಟ ಆಡ್ತಾ ಇದೀವಿ ಅಂತ. ಸೇಫ್ ಆಗಿ ಕುತ್ಕೊಂಡು ನಾಮಿನೇಟೇ ಆಗಿಲ್ದಲೆ ಒಂದ್ ಕಡೆ ಕುತ್ಕೊಂಡು ಸೇಫ್ ಆಗಿ ಬರೋದು ಎಲ್ಲರೂ ಆಡ್ತಾರೆ ಅದನ್ನ. ಗಿಲ್ಲಿ ವಿಚಾರದಲ್ಲಿ ಅವಳು ಹೇಳ್ಬೇಕಾಗಿರೋ ರೀತಿಯಲ್ಲಿ ಎಲ್ಲಾ ತರನು ಹೇಳಿದಾಳೆ, ಎಲ್ಲಾ ತರನು ಮಾಡಿದಾಳೆ. ಅವನೇ ಅವ್ರ ಹಿಂದೆ ಬಿದ್ದು ಮಾತಾಡುವಾಗ ಅವಳು ಏನ್ ಮಾಡಕ್ಕಾಗಲ್ಲ. ಅವಳ ವಿಷಯಕ್ಕೆ ಬಂದಾಗ ಎಷ್ಟು ಯಾವ ರೀತಿ ಮಾತಾಡಬೇಕು, ಹೆಂಗ್ ಮಾತಾಡಬೇಕು, ಎಷ್ಟರಲ್ಲಿ ಮಾತಾಡಬೇಕು ಅಷ್ಟರಲ್ಲೇ ಮಾತಾಡಿದ ನನಗೆ ಅನ್ನಿಸ್ತು. ಅದಕ್ಕೆ ಮೊದಲನೇ ಸ್ಥಾನ ಕೊಟ್ಟಿದ್ದೀನಿ. ಆಯ್ತಾ? ಚೈತ್ರ ಮ್ಯಾಮ್, ನಾನು ಎಂತ ಹೇಳ್ತಾ ಇದ್ದೀನಿ ಗೊತ್ತುಂಟಾ? ಇದು ಬಿಗ್ ಬಾಸ್. ಈಗ ಈವರೆಗಿನ ಆಟವನ್ನು ವೀಕ್ಷಕರಾಗಿ ನೋಡಿ, ಅತಿಥಿಗಳಾಗಿ ಆಗಮಿಸಿ ನಂತರ ಈ ವಾರದಿಂದ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಮುಂದುವರಿಯುತ್ತಿರುವ ರಜತ್ ಹಾಗೂ ಚೈತ್ರ. ಮನೆಯ ಕ್ಯಾಪ್ಟನ್ ಧನುಷ್ ನೀಡಿರುವ ರ್ಯಾಂಕಿಂಗ್ ಪೈಕಿ ನಿಮ್ಮ ಪ್ರಕಾರ ಯಾವ ಸದಸ್ಯರ ರ್ಯಾಂಕಿಂಗ್ನಲ್ಲಿ ಮೌಲ್ಯಮಾಪನೆ ಸರಿಯಾಗಿಲ್ಲ ಅಥವಾ
ಹೆಚ್ಚು ಕಮ್ಮಿ ಆಗಿದೆ ಅಂತನಿಸುವ ಯಾವುದಾದರೂ ಒಂದು ರ್ಯಾಂಕಿಂಗ್ನಲ್ಲಿ ನಿಂತಿರುವ ಸದಸ್ಯರನ್ನು ಮತ್ತೊಬ್ಬರ ಜೊತೆ ಅದಲು ಬದಲು ಮಾಡಬಹುದು. ಫಿಕ್ಸ್ ಇರೋದು ರಘು ಅವರಿಗೆ 6 ಪೊಸಿಷನ್ ಆಗ್ತಾ ಇಲ್ಲ, ಯಾಕಂದರೆ ಮನೆ ಕೆಲಸ ಸೂಪರಾಗಿ ಮಾಡ್ತಾರೆ. 2 ಸಲ ಕ್ಯಾಪ್ಟನ್ ಟಾಸ್ಕ್ ಅಂತೂ ಸೂಪರು ಆ್ಯಂಡ್ ಎಲ್ಲರ ಜೊತೆ ಬಿಡ್ತಾ ಇದ್ದಾರೆ. ಯಾವುದು ಮತ್ತು ಒಪಿನಿಯನ್ ತುಂಬ ನೇರವಾಗಿ ಕೊಡ್ತಾ ಇದ್ದಾರೆ, ಆಯಿತಾ. ಹಾಗಾಗಿ ಅವರು 3 ಹಂತವನ್ನು ನೋಡಿದ್ರೆ ಫಸ್ಟ್ ಪೊಸಿಷನ್ಗೆ ಡಿಸರ್ವಿಂಗು. ಬಿಗ್ ಬಾಸ್, ನಮ್ಮ ಪ್ರಕಾರ ನಾವಿಬ್ಬರು ಮಾತಾಡ್ಕೊಂಡಿರೋ ಪ್ರಕಾರ ನಾವು ರಘು ಸರ್ ಪೊಸಿಷನ್ನ ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಅವರು 3 ವಾರ ನಂತರ ಬಂದ ಮೇಲೂ 2 ಸತಿ ಕ್ಯಾಪ್ಟನ್ ಆಗಿದ್ದಾರೆ. ಟಾಸ್ಕು ಅಂತ ಬಂದಾಗ ಅದ್ಭುತವಾಗಿ ಆಡ್ತಾರೆ, ಮನೆಯಲ್ಲಿ ಎಲ್ಲರ ಜೊತೆನೂ ಪಳಗಿದ್ದಾರೆ, ತೊಡಗಿಸ್ಕೊತಾರೆ. ಆಮೇಲೆ ಮನೆ ಕೆಲಸ ಅಂತ ಬಂದಾಗ ಅಚ್ಚುಕಟ್ಟಾಗಿ ಮಾಡ್ತಾರೆ. ಆ್ಯಂಡ್ ಅದರ್ಸ್ಗೆ ಐ ಆಮ್ ವೆರಿ ಸಾರಿ, ನನಗೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ರೆ ನಾವು ಕಂಪ್ಲೀಟಾಗಿ ಅದ್ರ ಬದಲು ಮಾಡ್ತಾ ಇದ್ವಿ. ಬಟ್ ನಮಗೆ ಒಂದೇ ಆಪ್ಷನ್ ಕೊಟ್ಟಿರೋ ಕಾರಣ ನಾವು ರಘು ಸರ್ನ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಸ್ಟ್ಯಾಂಡ್ ತಗೊಳ್ಳೋ ವಿಷಯಕ್ಕೆ ನೀಟಾಗಿ ತಗೋತಾರೆ. ಆಮೇಲೆ ನನಗೆ ಇನ್ನೊಂದು ವಿಷಯ ಏನು ಅಂದ್ರೆ, ಧ್ರುವಂತದ್ದು ಜಗಳಗಳಾದಾಗ ಧ್ರುವಂತ ವಿಷಯನ ನನ್ನ ಹತ್ರ ಪರ್ಸನಲಿ ಅದನ್ನ ಮಾತಾಡ್ಕೊಂಡು ಶೇರ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರವ್ರ ಪರ್ಸನಲ್ ಜಗಳ ಇದ್ದಾಗ ಧ್ರುವಂತ ಮನಸ್ಸಲ್ಲಿ ತುಂಬ ಆಯ್ತು, ಅದ್ರ ಹೊರಗೆ ಹಾಕ್ಲಿ, ಅವರಿಬ್ರು ಸರಿ ಹೋಗ್ಲಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮಾತಾಡಿ ನನ್ನ ಮುಂದೆ ಧ್ರುವಂತಗೆ ಸ್ಟ್ಯಾಂಡ್ ತಗೊಂಡಿರೋ ವಿಷಯನೂ ಅದು ಬಹುಶಃ ಧನುಷ್ ಮುಂದೆನೂ ಮಾತುಕತೆ ಆಗಿದೆ. ಅದನ್ನ ಬದಲು ಮಾಡಿ ನಾವು 1ನೇ ಸ್ಥಾನಕ್ಕೆ ಆಗ್ತಾ ಇದೀವಿ. ರಘು ಸರ್, ನಾನು ಹೇಳ್ಬಿಡ್ತೀನಿ. ಕಾವ್ಯ ಗೀತಕ್ಕೆ ನಾವು 1ನೇಯಿಂದ 6ನೇ ಜಾಗಕ್ಕೆ ನಾವು ಶಿಫ್ಟ್ ಮಾಡಿದ್ವಿ ಅಂದ್ರೆ, ನಾವು ನೋಡಿರೋ ಪ್ರಕಾರ 5 ವಾರದಿಂದ ಕಾವ್ಯ ನಾಮಿನೇಟ್ ಆಗಿಲ್ಲ. ಆಮೇಲೆ ಮನೆ ಕೆಲಸ ಅಂತ ಬಂದಾಗ್ಲೂ ಬಹುತೇಕ ಜನ ಹೇಳ್ದಂಗೆ ಮನೆ ಕೆಲಸದಲ್ಲಿ ಅಷ್ಟು ತೊಡಗಿಸ್ಕೊಂಡಿಲ್ಲ. ಆಮೇಲೆ ಸ್ಟ್ಯಾಂಡು ಅಂತ ಬಂದಾಗ ಹೌದು, ಗಿಲ್ಲಿ ಜೊತೆ ಮಾತ್ರ ಕ್ಲೋಸ್ನೆಸ್ಸು ಇಲ್ಲ, ಗಿಲ್ಲಿಗೆ ಸ್ಟ್ಯಾಂಡ್ ತೊಗೊಳೋದು ಬಿಟ್ಟು ನಮಗೂ ಅಷ್ಟು ಏನು ಕಾಣಿಸ್ಲಿಲ್ಲ ಈ 1 ವಾರದಲ್ಲಿ ಅಂತ ನಮಗೆ ಪರ್ಸನಲಿ ಅನ್ನಿಸ್ತು. ಥ್ಯಾಂಕ್ ಯು ಬಿಗ್ ಬಾಸ್. ಮಧ್ಯಾಹ್ನ 1:45. ಮಾಲ್ವಣ್ಣ, ನೀವು ಹೇಗೆ ಇದ್ದೀರಾ ಹಂಗೇನೆ ಇರಿ. ನೀವು ಎಂತ ಚೇಂಜ್ ಎಲ್ಲರ ಜೊತೆಗೆ ಮಾತಾಡ್ಲಿಕ್ಕೆ ಎಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಅಧಿಕ ಪ್ರಸಂಗ ಬೇಡ. ಎಲ್ಲರೂ ಮುಂಚೆ ಹೋಗಿ ಅಧಿಕ ಪ್ರಸಂಗ ಮಾಡ್ತಾರೆ, ಎಲ್ಲ ಸಿಚುವೇಶನ್ ಅಲ್ಲಿ ಇರಬೇಕು ಅಂತ ಎಂತ ಇಲ್ಲ. ಯಾರ ಜೊತೆಗೆ ಮಾತಾಡಬೇಡಿ. ನಿಮ್ಗೆ ಯಾರ ಜೊತೆಗೆ ಕಂಫರ್ಟೇಬಲ್ ಇದ್ದೀರಾ ಅಷ್ಟು ಜನ ಜೊತೆಗೆ ಮಾತಾಡಿ. ನೀವು ನಾಮಿನೇಟೇ ಆಗಿಲ್ಲ 5 ವೀಕ್ಸಿಂದ ಅಂತ ನಾನು ಅವ್ರಿಗೆ ಹೇಳಿದೆ. ಇವಾಗ ಮನೆಯವ್ರು ನಾನು 5 ವೀಕ್ಸಿಂದ ನಾಮಿನೇಟ್ ಮಾಡಿಲ್ಲ ಅಂದರೆ ಅವ್ರ ಹತ್ರ ರೀಸನ್ ಇರಲಿಲ್ಲ ನನ್ನ ನಾಮಿನೇಟ್ ಮಾಡೋಕ್ಕೆ. ಈಗ ನಾನು ಇದರಲ್ಲಿ ಏನೋ ವೀಕ್ ಆಗಿದ್ದೀನಿ, ಇದರಲ್ಲಿ ಏನೋ ತಪ್ಪಾಗ್ತಿದೆ ಅಂತ ಅವ್ರು ಅದೇ ರೀಸನ್ ಇಟ್ಕೊಂಡು ನಾಮಿನೇಟ್ ಮಾಡ್ತಿದ್ರಲ್ಲ ನನ್ನ. ದೇ ಡಿಡ್ಂಟ್ ಹ್ಯಾವ್ ರೀಸನ್ ಓನ್ಲಿ ಟು ನಾಮಿನೇಟ್ ಮೀ. ಸರ್, ನಮ್ಮ ಕ್ಯಾರೆಕ್ಟರ್ಗಳು ಹಾಳಾಗೋಗುತ್ತೆ. ಇವಾಗ ಒಂದು ಚೆಕ್ ಲಿಸ್ಟ್ ಅಂತ ಇರುತ್ತೆ, ಆ ಚೆಕ್ ಲಿಸ್ಟ್ ಅಲ್ಲಿ ಒಂದೇ ಪಾಯಿಂಟ್ ಇರಲ್ಲ, ಎಲ್ಲದಕ್ಕೂ 1 to 10. ಗಿಲ್ಲಿನ ಲಾಸ್ಟ್ ಅಲ್ಲಿ ನಿಲ್ಸ್ಬೇಕು ಸರ್. ವಾಟ್ ಯು ಸೇ? ನನಗೆ ಅವನು 9 ಇಲ್ಲ 8 ಅಲ್ಲಿ ಏನು ಸರ್, ಒಬ್ರನ್ನ ಕೆಳಗೆ ಹಾಕಿ ಮಾತಾಡೋದು, ಒಬ್ರು ಕೆಲಸ ಮಾಡ್ತಿದ್ರೆ ಈಗ ನೀನು ಅಡಿಗೆ ಮನೇಲಿ ಕೆಲಸ ಮಾಡ್ತಾ ಇದೀಯ, ಬಂದಿಂದ ಅಡಿಗೆ ಮನೇಲೆ ಮಾಡ್ತಾ ಇದೀಯ. ನಿನ್ನ ಹೋದ್ವಾರ ಏನ್ ಮಾಡ್ರು, ಬಾತ್ರೂಮ್ಗೆ ಹಾಕಿದ್ರು, ನೀನ್ ಮತ್ತೆ ಅಡಿಗೆ ಮನೆಗೆ ಹೋದೆ. ಅಲ್ಲಿ ನೀನ್ ಹೆಂಗೆ ಆಯ್ತು ಕೆಲಸ ಮಾಡ್ತಾ ಇದೀಯ ಅಂತ ನೀನ್ ಕಂಫರ್ಟ್ ಆಗಿ ಹೆಲ್ಪರ್ ಆಗಿ ನೀನ್ ಜಾಲಾಗಿದ್ಯಾ. ಮಾತಾಡು. ಗಿಲಿ, ನನ್ಗೆ ಬಾತ್ರೂಮ್ ಅಲ್ಲಿ ಹೋಗ್ಲಿಕ್ಕೆ ಹೇಳಿದ್ರಲ್ವಾ, ಆ ದಿನ ನಾನು ಹೋಗುವ ಮುಂಚೆ ಧ್ರುವನ್ನ ಕಂಪ್ಲೀಟ್ ಮಾಡಿ ಬಿಟ್ಟಿದ್ರು ಕೇಳಿ. ಆಗ ನಂತರ ನನ್ಗೆ ಜಸ್ಟ್ ಅಡಿಗೆ ಅಲ್ಲ ಗಿಲಿ, ನನ್ಗೆ 2 ರೂಮ್ ಕೊಟ್ಟಿದ್ರು. ನಾನು ಎಂತ ಮಾಡ್ತಾ ಇದ್ದೀನಿ ಗೊತ್ತುಂಟಾ, ಕಿಚನ್ ಅಲ್ಲಿ. ಆಗ ನಂತರ ನಾನು 2 ರೂಮ್ ಕ್ಲೀನ್ ಮಾಡಿದ್ದೀನಿ ಫುಲ್ 1 ವೀಕ್. ನಾನು 2 ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ರ ನಾನು ಕೊಟ್ಟದ್ ಮಾಡ್ತೀನಿ ಕೇಳಿ ಗಿಲಿ. ಗೊತ್ತಿಲ್ಲ. ಬಟ್ ಗಿಲಿ, ಟಾಸ್ಕ್ ವಿಷಯ ಆಗ್ಲಿ, ನನ್ಗೆ ಯಾವಾಗ ಚಾನ್ಸ್ ಸಿಕ್ಕಿದೆ ನಾನು ಅದರಲ್ಲಿ ಕೂಡ 100% ಆಗಿದ್ದೀನಿ. ನೀವು ಕೊಟ್ಟಿದ್ದೀರಾ ಗಿಲಿ, ಬಟ್ ನಿಮ್ಗಿಂತ ಜಾಸ್ತಿ ನಾನು ಕೊಟ್ಟಿದ್ದೀನಿ ಅಲ್ವಾ ಟಾಸ್ಕ್ ಅಲ್ಲಿ. ಒಂದು ಸೆಕೆಂಡ್, ನಿಮ್ಗಿಂತ ಜಾಸ್ತಿ ಮಾಲ್ವನ್ನ ಕೊಟ್ಟಿದ್ದಾರೆ. ಅಳ್ಬೇಡ ಇರಾಯ್ತು, ಅಳ್ಬೇಡ ಇರಾಯ್ತು, ಕೂಲಾಗಿ ಮಾತಾಡಾಯ್ತು. ಸರಿ ನೀನೇ ಎಲ್ಲ ಗೆದ್ದೆ, ನೀನೇ ಎಲ್ಲ ನನ್ನಲ್ಲ, ಬಟ್ ಮಾಲುವನ್ನ ನಿಮ್ಗಿಂತ ಜಾಸ್ತಿ ಟಾಸ್ಕ್ ಮಾತಾಡಕ್ ಬಂದಿ. ಆಯ್ತು ಬಿಡು, ಆಯ್ತು ಅಳ್ಬೇಡ, ಆಯ್ತು ಮಾಲುವನ್ನ ಡಿಸರ್ವ್ ಇರು, ಅಳ್ಬೇಡ ಬಿಡು, ಆಯ್ತು. ಈಗ ನೀವಿಬ್ರು ಮಾತಾಡ್ಕೊಂಡ್ವಿ, ಕರೆಕ್ಟ್. ನೀನು ಗಿಲ್ಲಿಗೆ ಹೇಳಿದ್ಯಾ, ಅವ್ನಿಗೆ ಕನ್ವಿನ್ಸ್ ಮಾಡಿದ್ಯಾ, ಅವ್ನಿಗೆ ಸ್ಟ್ರಾಂಗಾಗಿ ಹೇಳಿದ್ಯಾ, ಬೈದು ಹೇಳಿದ್ಯಾ, ಫನ್ನಿಯಾಗಿ ಹೇಳಿದ್ಯಾ, ಓಕೆ, ನೀವಿಬ್ರು ಮಾತಾಡ್ಕೊಂಡ್ರೆ ನಿಮ್ಗಿದೆ. ಬಟ್ ದೂರದಿಂದ ನಾನು ನೋಡ್ತಿರೋಳಿಗೆ ನಾನು ಇಲ್ಲಿಂದ ಒಂದು ಒಪಿನಿಯನ್ ಕೊಡ್ಬೇಕಲ್ವಾ. ಒಪಿನಿಯನ್ ಕೊಡುವಾಗ ಓಕೆ, ಇವ್ನು ಸ್ಟ್ಯಾಂಡ್ ತಗೊಂಡ್ಲೆ, ಯಾವಾಗ ಸ್ಟ್ಯಾಂಡ್ ತಗೊಂಡ್ಲು? ಆಮೇಲೆ ಇನ್ನೊಂದು ನೀನೇ ಹೇಳಿದ್ಯಾ ದಟ್ ನೀನೇ ಎಷ್ಟೋ ಸಲ ಪರ್ಪಸ್ಫುಲಿ ಅವ್ನು ಅವಾಯ್ಡ್ ಮಾಡಿದ್ಯಾ ಅಂತ. ನಾನೇ ಎಷ್ಟೋ ಸರಿ ನನಗೆ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಸ್ಪಂದು, ಇವಾಗ ಹೇಳೋಷ್ಟು ಹೇಳಿದ್ದೀನಿ, ಹೇಳೋ ರೀತಿಲೆಲ್ಲ ಹೇಳಿದೀನಿ, ಇನ್ನೇನ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಸ್ಟೇಟ್ ಬಂದು ನೀನ್ ಮಧ್ಯ ಇಂಟ್ರಪ್ಟ್ ಮಾಡ್ತಿದ್ಯಾ. ಇನ್ನೇನ್ ಮಾಡ್ಬೇಕು, ಲೈಕ್ ವಾಟ್ಸ್ ಹ್ಯಾಪನಿಂಗ್, ವಾಟ್ಸ್ ಗೋಯಿಂಗ್ ಆನ್. ನಾನು ಇನಿಷಿಯಲ್ ಅಲ್ಲೇ ಅದನ್ನ ಸ್ಟಾಪ್ ಮಾಡಬೇಕಾಗಿತ್ತು. ನಾನು ತಪ್ಪದು ಯಾಕೆ ಮಾಡಲಿಲ್ಲ ಅಂತಂದ್ರೆ, ನಾವು ಜಂಟಿ ಆಗಿದ್ರಿಂದ ನನಗೆ ಎಲ್ಲೂ ಅವನು ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ಲಿಲ್ಲ, ಇನ್ನೊಂದು ಏನೋ ಮಾಡಿಸ್ಲಿಲ್ಲ.
ಅವ್ನು ಇರೋದೇ ಹಾಗೆ ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ರಿಂದ ಮೇ ಬಿ ನನ್ನ ಪ್ರೀವಿಯಸ್ ಶೋ ಅಲ್ಲಿ ಅವನು ನೋಡಿ ಅವ್ನು ಇರೋದೇ ಹಾಗೆ, ಅವ್ನು ಶೋಸ್ ಮಾಡ್ಕೊಂಡು ಬಂದಿರೋದೇ ಹಾಗೆ, ಜನಕ್ಕೂ ಗೊತ್ತು ಇದು. ನನಗೆ ಓಕೆ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ, ನನಗೊಂದು ಕಂಫರ್ಟ್ ಝೋನ್ ಇತ್ತು ಅವನ ಜೊತೆ, ಫೈನ್ ಅನ್ನೋದಿತ್ತು. ಮಧ್ಯಾಹ್ನ 2:40. ಮುಂಚೆ ನೋಡಿ, ಮುಂಚೆ ಈ ಸೈಡಿಗೆ ಸ್ವಲ್ಪ ನೋಡಿ, ಕಂಪೇರ್ ಮಾಡಿ. ಸಂವೇರ್ ನಿಮಗೆ ಅನ್ಸಲ್ವಾ ಮಾಲ್ವಾನ ಸ್ವಲ್ಪ ಮುಂದೆ ಇರಬೇಕು ಅಂತ. ಅವರು ನನಗೆ ಅನ್ಸುತ್ತೆ ಅವರು ಈಸಿ ಟಾರ್ಗೆಟ್ ಅಂತ. ಯಾಕೆಂದ್ರೆ ಎಂತ ಕೇರ್ ಆಗಲ್ಲ. ಓಕೆ, ಇಲ್ಲಿ ನೋಡೋಕೋದ್ರೆ ನಿಮಿಷ ಸೆಕೆಂಡಿಂದ 11ವರೆಗೂ ಈಸಿ ಟಾರ್ಗೆಟ್ ಅಲ್ಲ. ಇಲ್ಲಿ ಸೆಕೆಂಡ್ ನಿಲ್ಸಿರೋರು ಮಾತಾಡ್ತಾರೆ, 11 ನಿಲ್ಸಿರೋರು ಮಾತಾಡ್ತಾರೆ. ಅವ್ನ್ ಈಸಿ ಟಾರ್ಗೆಟ್, ಅವ್ನು ನಿಲ್ಸಿದೀನಿ ಅಂತಲ್ಲ. ಅವ್ನ್ ಮಾತಾಡ್ದ ಅವ್ನ್ ಮಾತು ನೀನೇ ಮಾತಾಡ್ತಾ ಇರೋದಕ್ಕೆ ಅವ್ನ್ ಸ್ಟ್ಯಾಂಡ್ ತಗೊಂತ ಇಲ್ಲ ನಮಗ್ ಅನ್ಸೋದು. ಅರ್ಥ ಆಯ್ತಾ? ನೀನೆ ಅವ್ನ ತುಳಿತಾ ಇರೋದು. ಆಯ್ತಾ? ತುಳಿತಾ ಇದೀನಿ ಅಲ್ವಾ, ಬಿಡ್ಬಿಡಿ. ಅದೇ ಜನರು ನೋಡ್ತಾರೆ, ನಾನು ತುಳಿತಾ ಇದ್ರೆ ಜನರು ಅವ್ರಿಗೆ ಮೇಲೆ ತಗೊಂಡ್ ಬರ್ತಾರೆ. ಅದೇ ಬಿಡ್ಬಿಡಿ. ಏನಾಗ್ತಿದೆ ಗೊತ್ತಾ, ಇವಾಗ ನಾನು ನೀನು ಫ್ರೆಂಡ್ಸು, ಫಸ್ಟಿಂದ ಅದೊಂದು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಿನ್ಗೇನಾದ್ರೂ ಎಮೋಷ್ನಲ್ ಸಪೋರ್ಟ್ ಬೇಕಾದ್ರೆ ನಾನು ಇರ್ತೀನಿ, ನನ್ಗೇನಾದ್ರೂ ಬೇಕಾದ್ರೆ ನೀನು ಇರ್ತೀಯ. ಯಾಕೆ ಅದು ಅದೇ ಥರ ಕಾಣಿಸ್ತಿಲ್ಲ ಗೊತ್ತಾ? ನಿನ್ನ ಕಡೆಯಿಂದ ಅಪೋಸಿಟಿಂದ ನೀನು ರೇಗಿಸ್ತಿದ್ಯಾ. ಈಗ ನೀನು ಇವಾಗ ನನಗೂ ಧನುನು ಏನಾದರೂ ಇದ್ದಾಗ ಹೇಳ್ತಾನೆ, ನಾನು ಏನಾದರೂ ಧನುಗೆ ಹೇಳ್ತೀನಿ. ನನಗೂ ಯಾಕೆ ಆ ಥರ ಲಿಂಕ್ ಮಾಡ್ತಿಲ್ಲ ಹೇಳು? ಧನು ಕಡೆಯಿಂದ ನೀನೇನು ಮಾಡ್ತೀಯಲ್ಲ ಆ ಥರ ಧನು ಕಡೆಯಿಂದ ನಂಗೆ ಬರ್ತಿಲ್ಲ, ಅಥವಾ ನನ್ನ ಕಡೆಯಿಂದ ಹೋಗ್ತಿಲ್ಲ. ಸೊ ನೀನು ಆ ಥರ ರೇಗ್ಸೋದು ಬಿಟ್ಟರೆ ನಮ್ಮಿಬ್ರು ಫ್ರೆಂಡ್ಶಿಪ್ಪಿಗೆ ಬೇರೆ ಥರ ಪೋಟ್ರೆ ಆಗಲ್ಲ. ನಾನು ಅದನ್ನೇ ನೀವು ಅವಾಗಿಂದನೂ ಮಾತಾಡ್ಕೊಬತ್ತಿರೋದು ಅದೇ ತಾನೇ. ಅಂದರೆ ಪರ್ಸ್ನಲ್ ಆಗೋದು ತೊಗೊಳಕ್ಕೆ ಆಗ್ತಿಲ್ಲ ನಂಗೆ. ಡಿಸ್ಟರ್ಬೆನ್ಸ್, ಯಾರಾದ್ರೂ ಹಂಗೆ ಹೇಳಿದ್ರೆ ಇರಿಟೇಟ್ ಆಗ್ತಾ ಇದೆ, ಯಾರಾದ್ರೂ ಹಂಗೆ ಹೇಳಿದ್ರೆ ಕೋಪ ಬರ್ತಾ ಇದೆ. ಅದು ತೊಗೊಳಕ್ಕೆ ಆಗ್ತಿಲ್ಲ ನಂಗೆ. ಆಮೇಲೆ ಡಿಸ್ಟರ್ಬ್ ಆಗ್ತಾ ಇದ್ದೀನಿ ನಾನು ಆ ವಿಷಯಕ್ಕೆ. ನಿಮ್ಮ ಪ್ರಕಾರ 11 ಯಾವ ಇದು ಮಾಳುನ ಯಾವ ಸ್ಥಾನದಲ್ಲಿ ನಿಲ್ಲಿಸ್ಬೇಕಾಯ್ತು? ಮಾಲುಗೆನಾ 4, 3, 4, 3, 5 ಅಲ್ಲಿ ನಿಂತ್ಕೋಬೇಕಿತ್ತು. 3 ಅಲ್ಲಿ ಯಾರಿದ್ದು? 3 ಅಲ್ಲಿ ಅಶ್ವಿನಿ ಮ್ಯಾಮ್. ಅಶ್ವಿನಿ ಮೇಡಮ್ ಎಲ್ಲಿ ನಿಲ್ಲಿಸ್ಬೇಕಾಯ್ತು ನಿನ್ನ ಪ್ರಕಾರ? ಆಲ್ ಓವರ್ ಇದೆ ನೋಡುವಾಗ ಅಲ್ವಾ? ನಿಮ್ಮ ಪ್ರಕಾರ ಎಲ್ಲಿ ನಿಲ್ಲಿಸ್ಬೇಕಾಯ್ತು? ಫಸ್ಟ್ ಇಂದ ಯಾಕೆ ಅದೇ ನನಗೆ ಬೇಡ. ನೋಡಿ ನೋಡಿ ನೋಡಿ, ಅದೇ ಹೇಳ್ತಾ ಇರೋದು. ನಿನ್ನ ಪ್ರಕಾರ, ನಿನ್ನ ವೈಯಕ್ತಿಕ ಪ್ರಕಾರವಾಗಿ ನಿನಗಂಗ ಅನ್ನಿಸ್ತು. ಅದನ್ನ ಇರೋ ನೀನ್ 4 ಅಂತ ಇರೋ ನಿಮಿಷ ಇರೋ. ನೀನ್ 4 ನಿಲ್ಸ್ಬಿಟ್ಟು ನೀನು ಫೇರ್ಗೆ ಮಾಡಿದೆ, ನಿಂಗೆ ಮಾಳುಗೆ ಅಲ್ಲಿ ಆಚೆ ಕಡೆ ಫ್ಯಾನ್ಸ್ ಇದ್ದಾರೆ ಅಂತ ನೀನ್ 4 ನಿಲ್ಸ್ತಾ ಇದ್ದ ಅವನ್ನ ಅಂತಾನೆ ಅನ್ಸೋದು. ಪರ್ಸ್ನಲಿ ನನಗೆ ಹರ್ಟ್ ಆಗ್ತಾ ಇದೆ ಅದು, ಯಾರಾದ್ರೂ ಬಂದು ಹಂಗೆ ಹೇಳ್ದಾಗ. ಸರಿ ಬಿಡು, ಆಯ್ತು, ರೇಗ್ಸಲ್ಲ, ಸಿಂಪಲ್ ಅಷ್ಟೇ. ಇವತ್ತೇ ನೋಡಿ ಅಲ್ಲಿ ಗಿಲ್ಲಿ ಪರ್ಸ್ಪೆಕ್ಟಿವ್ ನನಗೆ ಎಂತ ಇಷ್ಟ ಆಗಲಿಲ್ಲ ಅಂತ ನಾನು ಫಸ್ಟ್ ನಿಮ್ಮ ಹತ್ರ ಮಾತಾಡ್ತೀನಿ. ಯಾರು ಜಾನ್ವಿ ಅವರು ಒಂದು ಆಂಕರ್ ಎಂತ ಇದೇ ಮಾಡುದು. ಓಕೆ, ಸೊ ಆ ಕನ್ವರ್ಸೇಷನ್ ಅಲ್ಲಿ ಗಿಲ್ಲಿ ಸ್ವಲ್ಪ ಅವರ ಒಂದು ಕನ್ವರ್ಸೇಷನ್ ಆಯಿತು. ಎಂತ ಒಂದು ಪ್ರೊಫೆಷನಲ್ಗೆ ದೊಡ್ಡ ಚಿಕ್ಕ ಆಯ್ತು. ಓಕೆ, ನಾನು ಒಂದ್ ಸೆಕೆಂಡ್ ಅದು ಮೆಣಸಿನ್ಕಾಯಿ ಅದೇನೋ ತಿನ್ಸ್ಬೇಕಾದ್ರೆ ಧ್ರುವಂತ್ ಅವ್ರು ನಿನ್ ಬಗ್ಗೆ ಬೇಜಾನ್ ಹೇಳಿದ್ರು. ಒಂದ್ ನಿಮಿಷ ನಿಂಗೆ ಎಕ್ಸಾಂಪಲ್ ಕೊಡ್ತಾ ಇದೀನಿ. ಅವಾಗ ನೀನು ರಕ್ಷಿತಾ ಕೇಳಿಸ್ಕೊ ನಿಮಿಷ. ನಿನ್ ಬಗ್ಗೆ ಮೆಣಸಿನ್ಕಾಯಿ ತಿನ್ಸ್ಬೇಕಂದ್ರೆ ನೀನ್ ಕೇಳಿಸ್ಕೊಂಡಾಗ ನೀನ್ ಏನು ಮಾತಾಡದೆ ಬಂದೆ, ಅಂದ್ರೆ ನಿನ್ ತಪ್ಪ ಅದು. ರಕ್ಷಿತಾ ಅವಳು ತಪ್ಪು ಅಂತ ಏನೋ ಸಾಬೀತಾಗಬೇಕಂದ್ರೆ ಓಡ್ಬಿಡ್ತಾಳೆ. ಮಧ್ಯಾಹ್ನ 3 ಗಂಟೆ. ನಾನು ಹೇಳ್ತಾ ಇದ್ದೀನಲ್ಲ ಗುರು, ನಿನಗೆ ಈ ಮನೇಲಿ ಪ್ರಾಬ್ಲಮ್ ಆಗ್ತಿರೋದೇ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ಆಗ್ತಿರೋದಲ್ಲ, ಆಗಬಹುದು. ಆಗ್ತಿರೋದೆ ನಾನು ಹೇಳ್ತಾ ಇದ್ದೀನಲ್ಲ. ಗೊತ್ತಿಲ್ವಲ್ಲ ನನಗೆ. ನಾನು ಹೇಳ್ತೀನಿ ಕೇಳು. ಈಗ ಮಾರವಣ ಅಲ್ಲಿ ಹೋಗುದು ಯಾಕೆ ಹತ್ತನಕ್ಕೆ ಏನು ಮಾತಾಡಲ್ಲ ಅಂತ ತಾನೆ. ಅವನು ನೀನೇ ಮಾತಾಡ್ಬಿಟ್ರೆ ನೋಡೋರ್ಗು ಹಂಗೆ ಅನ್ಸುತ್ತೆ, ಮಾರವಣ ಯಾಕೆ ಮಾತಾಡ್ತೀನಿ ಅಂದ್ರೆ. ಯಾರು ಹೇಳಿದ್ರು ಅವರ ಪರಗತೆ ಯಾವಾಗ ನಾನೇ ಮಾತಾಡ್ತೀನಿ ಅಂತ? ಜನ ನೋಡಿ ನನ್ ಪರ್ಫೆಕ್ಷನ್ ಅದು. ನೋಡಿ ಇದೇ ಪ್ರಾಬ್ಲಮ್ ಅಲ್ವಾ? ಇವತ್ತೆಂತಾಗುತ್ತೆ ಗೊತ್ತುಂಟಾ? ನೀವು ಕ್ಯಾಪ್ಟನ್ ಅಲ್ವಾ? ಕ್ಯಾಪ್ಟನ್ ನಾನು ಇಲ್ಲಿ ಸ್ಟ್ಯಾಂಡ್ ತಗೊಳ್ತಾ ಇದ್ದೀನಿ. ಕ್ಯಾಪ್ಟನ್ ನಾನು ಇದು ಕೆಲಸ ಮಾಡ್ತಾ ಇದ್ದೀನಿ. ಕ್ಯಾಪ್ಟನ್ ಹಾಗೆಲ್ಲ ಅವರು ಬಾಯಿ ಮುಚ್ಕೋನ್ ಅವರ ಪಾಡಿ ಅವರು ಮಾತಾಡ್ತಾರೆ. ಕೇಳಿ, 15 ಜನ ಇದ್ದಾರೆ, 15 ಜನ ಜೊತೆಗೆ ಎಲ್ಲರ ಜೊತೆಗೆ ಮಾತಾಡ್ಬೇಕು ಅಂತ ಎಂತ ಅವಶ್ಯಕತೆ ಇಲ್ಲ. ನಿನ್ನ ಸ್ಟ್ಯಾಂಡ್ ನೀನು ತಗೊಂಡು ನಿನ್ಗೆ ಏನು ಮಾತಾಡ್ಬೇಕು ಮಾತಾಡೋದು. ಇವಳು ಬಂದು ಮಾತಾಡೋ ನೆಸಿಟಿ ಇತ್ತ? ನೀನೇ ಓಕೆ ಅಂದ್ಮೇಲೆ ಅವಳು ಬಂದು ಮಾತಾಡೋದು ಏನಕ್ಕೆ? ಆ ರೀಸನ್ ಅರ್ಥ ಮಾಡ್ಕೊ. ನೀನು ಡಿಫೆಂಡ್ ಮಾಡ್ತಾ ಇಲ್ಲ ಯಾರು ಇಲ್ಲ. ಅವ್ರು ಕಾಣಿಸ್ಕೋಬೇಕು, ಹಿಂಗೆಲ್ಲ ಕಿರ್ಚಾಟ್ರೆ ನನ್ನ ಮೇಲೆ ಕ್ಯಾಮ್ರಾ ಬರುತ್ತೆ ತಲೆಯಲ್ಲಿ ಹಿಡ್ಕೊಳ್ಳೋ ಅದೆಲ್ಲ ಅಲ್ಲೋ. ನಾವೆಲ್ಲ ನಿನ್ಗೇನು ಕೆಟ್ಟದಾಗ್ಲಿ ಅಂತ ಹೇಳ್ತೀವಿ ನಾವು. ಅಷ್ಟು ಜೊತೆ ಗಿಲ್ಲಿ ಅನ್ಕೊಂಡು ಅವನ ಜೊತೆ ಡೌನ್ಗೆ ನಾಮಿನೇಟ್ ಮಾಡ್ತಾಳೆ ಅವಳು. ಸಂಜೆ 5:10. ಬೆಳಿಗ್ಗೆ ಗೇಮ್ ಚೇಂಜರ್ ನೋಡಿದ್ರೆ ನೀವು? ಹೌದು. ಬೆಳಿಗ್ಗೆದು ಒಂದು ಆಕ್ಟಿವಿಟಿ, ಆ ಆಕ್ಟಿವಿಟಿ ಮುಂಚೆ ಮನೆ ಹೇಗಿತ್ತು, ಆಕ್ಟಿವಿಟಿ ಆದ ತಕ್ಷಣ ಯಾವ ಶೇಪ್ ತಗೊಳ್ತು, ಹಂಗೆ ಅಲ್ವಾ? ಮಾತ್ರ ಎಂತ ಸೂಪರ್ ಆಕ್ಟಿವಿಟಿ ಬೆಳಿಗ್ಗೆದಂತಂದ್ರೆ ಏನನ್ಸ್ತು ನಿಮಗೆ? ಒಂದು ವ್ಯಕ್ತಿಯ ಮೆದುಳು ಎಷ್ಟಿದೆ ಅನ್ನೋದು ಗೊತ್ತಾಯ್ತು.
ವಿಷಯ ಅಷ್ಟೇ, ಅದ್ರ ಮೇಲೆ ಡಿಬೇಟೇ ಇಲ್ಲ. ಇವನು ನೋಡ್ತಾ ಇದ್ದೀನಿ, ಈಗ ಬರುತ್ತೆ ಬರ್ತಾ ಇಲ್ಲ. ಯಾವಾಗ ಸೆಕೆಂಡ್ ನನಗಾಗ ಅನ್ಕೊಂಡೆ ಕಲಿಯುಗ ಬಂದಾಗಿದೆ, ಹತ್ರದಲ್ಲಿದೆ, ಬಹುಶಃ ನೆಕ್ಸ್ಟ್ ಇಯರ್ ಅದೇ ಕಲಿಯುಗ ಬಂದಾಗಿದೆ, ನಮ್ದೇ ಲಾಸ್ಟ್ ಸೀಸನ್ ಅಂತ ನನಗೆ ಯಾಕೋ ಆದ್ರೆ ಬಿಗ್ ಬಾಸ್ 12ಕ್ಕೆ ಎಂಡ್ ಮಾಡ್ತಾರೆ. ಕಲಿಯುಗನೇ ಬಂದ್ಬಿಟ್ಟಿದೆ ಅನ್ಸುತ್ತೆ ನನಗೆ. ಸಂಜೆ 5:40. ಈಗ ಮನೆಯ ಸದಸ್ಯರಿಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನು ಒಂದು ಚಟುವಟಿಕೆಯ ರೂಪದಲ್ಲಿ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಇದರ ಅನುಸಾರ ತಮಗೆ ಸಿಕ್ಕ ರ್ಯಾಂಕ್ನಷ್ಟು ಚೂರಿಗಳಿರುವ ಕವಚವನ್ನು ಧರಿಸಿರುವ ಸದಸ್ಯರ ಪೈಕಿ ಕಾಲಕಾಲಕ್ಕೆ ಬಿಗ್ ಬಾಸ್ ಒಬ್ಬೊಬ್ಬ ಸದಸ್ಯರ ಹೆಸರನ್ನು ಘೋಷಿಸುತ್ತಾರೆ. ಆಗ ಆ ಸದಸ್ಯ ತಮ್ಮ ಅಥವಾ ತಾವು ನಾಮಿನೇಷನ್ನಿಂದ ಪಾರು ಮಾಡಲು ಇಚ್ಛಿಸುವ ಸದಸ್ಯರ ಕವಚದಿಂದ ಒಟ್ಟು 2 ಚೂರಿಗಳನ್ನು ತೆಗೆಯಬೇಕು. ನಂತರ ತಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಈ ಮನೆಯಲ್ಲಿರಲು ಯೋಗ್ಯತೆ ಇಲ್ಲದ 2 ಸದಸ್ಯರನ್ನು ಒಬ್ಬರಾದ ನಂತರ ಒಬ್ಬರಂತೆ ಆರಿಸಿ ಅವರ ಬೆನ್ನಿಗೆ 1 ಚೂರಿಯನ್ನು ಚುಚ್ಚಿ ಸೂಕ್ತ ಕಾರಣಗಳನ್ನು ನೀಡಬೇಕು. ಹೀಗೆ ಮನೆಯ ಎಲ್ಲ ಸದಸ್ಯರ ಸರದಿ ಮುಗಿದಾಗ ತಮ್ಮ ಕವಚಕ್ಕೆ ಚುಚ್ಚಿರುವ ಚೂರಿಗಳ ಸಂಖ್ಯೆಯ ಅನುಸಾರ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಸದಸ್ಯರ ಹೆಸರುಗಳನ್ನು ಬಿಗ್ ಬಾಸ್ ಘೋಷಿಸುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ಸಂಜೆ 6:20. ಕಾವ್ಯ. ಇದು ನಿಂದೆ ಬಾ, ಇದು ಎತ್ಕೊಡ್ಲಾ ಕಿತ್ಕೊಡ್ಲಾ? ಎಷ್ಟು ಬೇಕು ಬೇಡ? ಒಂದ್ಸತಿ ಒಂದೇ ಕಿತ್ಕೋಬೇಕಾ ಏನೋ? ಏನಿಲ್ಲ, ಒಬ್ರು ಒಂದು ಒಬ್ರಿಗೆ ಹಾಕು, ಇನ್ನೊಂದೊಬ್ಬರು ಹಾಕು. ಕಾವ್ಯ ನೋಡ್ಕೊಂಡು ಹಾಕು. ನನ್ನವರೇ ನನಗೆ ಕೊನೆಗೆ ಮುಳ್ಳಾದರೆ ನನಗೆ ನನ್ನ ಕಾವು ನನ್ನ ಕಾವು ಅಲ್ಲ ಹೇಳು. ಕಾವು ನನ್ನ ಕಾವು. ಸಾಕ್ಬಿಡು. ಫಸ್ಟ್ ನಾಮಿನೇಷನ್ ರಕ್ಷಿತಾ. ಸೊ ರಕ್ಷಿತಾ ಅವ್ರನ್ನ ಯಾಕೆ ನಾಮಿನೇಟ್ ಮಾಡ್ತಿದ್ದೀನಿ ಅಂದರೆ, ಇದಕ್ಕೆ ಮುಂಚೆ ನಾನು ಆಲ್ರೆಡಿ ಅವ್ರಿಗೆ ಹೇಳಿರ್ತೀನಿ, ಯಾವುದಾದ್ರ ಬಗ್ಗೆ ಒಪಿನಿಯನ್ಸ್ ಕೊಡಬೇಕು ಅಂತಂದರೆ ವ್ಯಾಲಿಡ್ ಆಗಿದ್ದರೆ ಮಾತ್ರ ನಾವು ಮಾತಾಡಬೇಕು. ಸೊ ನಾಮಿನೇಷನ್ ಅಂತ ಬಂದಾಗ ಅವ್ರ ವ್ಯಾಲಿಡ್ ರೀಸನ್ಸ್ ನಂಗೆ ಇದುವರೆಗೂ ಯಾವುದ್ರಲ್ಲೂ ಅನಿಸಿಲ್ಲ. ಇಟ್ಸ್ ಆಲ್ ಅಬೌಟ್ ಅವಳು ಇದು ನನ್ನ ಪರ್ಸ್ಪೆಕ್ಟಿವ್ ಅಂತ ಹೇಗೆ ಹೇಳ್ತಾಳೋ, ಈಗ ಬೇರೆಯವರು ಅವ್ರ ಪರ್ಸ್ಪೆಕ್ಟಿವ್ನ ಹೇಳಿದಾಗ ಅದನ್ನು ಅಕ್ಸೆಪ್ಟ್ ಮಾಡುವಂಥ ಮನೋಭಾವ ಇರಬೇಕು. ಅವಳಿಗೋಸ್ಕರ ಸ್ಟ್ಯಾಂಡ್ ತಗೊಳ್ಳೋದು ಬಿಟ್ಟು ಫಸ್ಟ್ ಅವಳು ಸ್ಟ್ಯಾಂಡ್ ತಗೊಂಡಿದ್ದೆ ಇನ್ನೊಬ್ರಿಗೋಸ್ಕರ. ಅವಳು ಎಲ್ಲಿ ಬೇಕೋ ಅಲ್ಲಷ್ಟೇ ಮಾತಾಡಿದ್ರೆ ಒಳ್ಳೇದು. ಎಲ್ಲ ಕಡೆ ನಾನು ಮಾತಾಡ್ತೀನಿ ಅಂತಂದರೆ ಅದು ಚೆನ್ನಾಗಿರಲ್ಲ ಅಂತ ಅನಿಸ್ತು. ಸೊ ರಕ್ಷಿತಾ ಮಾತಾಡ್ಬೋದು. ರಕ್ಷಿತಾ ನೀನೇನು ಮಾತಾಡ್ತೀಯಾ? ಇಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಓಕೆ, ಜೋರಾಗಿ ಅಷ್ಟೇ. ಬಿಗ್ ಬಾಸ್ ನನ್ನ ಸೆಕೆಂಡ್ ನಾಮಿನೇಷನ್ ರಾಶಿಕಾ. ಸೊ ಅವರು ಇವತ್ತು ವಾದ ಮಾಡಬೇಕಾದ್ರೆ ಒಂದಿಷ್ಟು ಮೆನ್ಷನ್ ಮಾಡಿದ್ರು, ಗಿಲ್ಲಿ ಪರ ಸ್ಟ್ಯಾಂಡ್ ತಗೊಳ್ಳೋದು ಬಿಟ್ಟರೆ ಅವಳು ಇನ್ನೇನೂ ಮಾಡ್ತಿಲ್ಲ ಅಂತ. ಅಟ್ಲೀಸ್ಟ್ ನಾನು ಅದಾದರೂ ಮಾಡ್ತಿದ್ದೀನಿ. ಅವರು ಎಲ್ಲೋ ಒಂದು ಕಡೆ ಅಷ್ಟೇ ಸೀಮಿತವಾಗಿದ್ದಾರೆ. ಅವ್ರ ಪ್ರಕಾರ ಅದು ಕಂಫರ್ಟ್ ಝೋನ್ ಅನ್ನೋದಾದರೆ ನಾವೇನು ಮಾಡ್ತಿದ್ದೀವಿ ಅದು ನಮ್ಮ ಕಂಫರ್ಟ್ ಝೋನ್. ಸೊ ರೀಸನ್ಸ್ ಕೊಡಬೇಕಾದ್ರೆ ಏನೋ ಒಂದು ಹೇಳಬೇಕು ಅಂತ ಹೇಳೋದಲ್ಲ, ಅದಕ್ಕೊಂದು ವ್ಯಾಲಿಡ್ ಪಾಯಿಂಟ್ ಇರಬೇಕು. ಸೊ ದಟ್ಸ್ ಮೈ ಪಾಯಿಂಟ್. ನೀ ವಾದ ಮಾಡ್ತೀಯಾ? ನೈಸ್. ಇಲ್ಲ, ಇದಕ್ಕೆ ನಾನು ವಾದ ಮಾಡಲ್ಲ. ನಾನು ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದೀನಿ, ಏನೇನು ಮಾತಾಡಿದ್ದೀನಿ ಎಲ್ಲರಿಗೂ ಹಂಗೆ ನಾನು ಎಲ್ಲೆಲ್ಲಿ ಮಾಡಿದ್ದೀನಿ ಅಷ್ಟು ಅದು ಗೊತ್ತಿದೆ. ಆ ಪಾಯಿಂಟ್ ನಾನು ಬಿಟ್ಟಿದೆ. ನಾನು ಲಾಸ್ಟ್ ನಾಮಿನೇಷನ್ ಒಬ್ರು ಕ್ಯಾಲ್ಕುಲೇಟ್ ಮಾಡಿದಾಗ ನಿನ್ ಬಗ್ಗೆ ನಾನು ಮಾತಾಡ್ಲೇಬೇಕಾಗುತ್ತೆ. ಈ ಮನೇಲಿ ಅಂತಂದ್ಮೇಲೆ ಫಸ್ಟ್ ಡೇ ಸ್ಟ್ಯಾಂಡ್ ತಗೊಳ್ಳೋದು ಬಿಟ್ಟು ಅಟ್ಲೀಸ್ಟ್ ನಾನು ಎಲ್ಲಾರ ಜೊತೆ ಇರೋದಿನಿ, ಒಬ್ರ ಜೊತೆನೆ ಸ್ಟಕ್ ಆಗಿದೆಯಲ್ಲ. ಸ್ಟ್ಯಾಂಡ್ ತಗೊಂಡ್ಬೇಕಂತ ತಗೊಂಡಿದೀನಿ. ನಂದು ಅಂತ ಬಂದಾಗ ಮಾತಾಡಿದೀನಿ, ಬೇರೆಯವ್ರಿಗೋಸ್ಕರ ನಾನೆಲ್ಲೂ ಮಾತಾಡಿಲ್ಲ. ಬೇರೆಯವ್ರಿಗೋಸ್ಕರ ಅವ್ರಿಗೋಸ್ಕರ ಮನೆಗೆ ಬರ್ಲಿಲ್ಲ ಅಂತ ಹೇಳಿಲ್ಲ. ನನ್ನ ಆಟ ಮಾತ್ರ ಆಡ್ತಾ ಇದ್ದೀನಿ. ಇನ್ನೊಬ್ರು ಜವಾಬ್ದಾರಿನ ತಗೊಂಡು ನಾನು ಎಲ್ಲೋ ಆಟ ಆಡ್ತಾ ಇಲ್ಲ. ಸರಿ, ಇದು ಮಾಡ್ತೀರಾ ತಪ್ಪು. ನೀನು ಎವ್ರಿ ಟೈಮ್ ಒಬ್ರು ತಪ್ಪು ಮಾಡಿದಾಗ ಹೋಗಿ ಕರೆಕ್ಟ್ ಮಾಡ್ತಿಲ್ಲ. ನಾನಿಲ್ಲಿ ನನ್ನ ಆಟ ನಾನು ಆಡ್ತಾ ಇದ್ದೀನಿ.
ಮಾತಾಡಕ್ಕೆ ಬಿಡಲ್ಲ ಅವಳು, ಏನೇ ಮಾತಾಡಿದ್ರು ಶೀಲ್ ಜಸ್ಟ್ ಇಂಟ್ರಪ್ಟ್. ಮಾತಾಡ್ಕೋತೀನಿ ಸಿಂಪಲ್. ನಾನು ವಾದ ಮಾಡಲ್ಲ ಅಂತ ಫಸ್ಟೇ ಹೇಳ್ಬಿಟ್ಟಿದ್ದೆ ಟಾಪಿಕ್ ಬಗ್ಗೆ. ಕಿತ್ತಾಡೋದ ತಲೆಗೆ ತಗೊಳ್ಳೋಣ ನಾನು ಅಂಥದ್ದೆಲ್ಲನೆಲ್ಲ. ಅದೊಂದು ಬಿಟ್ಟು ಬೇರೆ ಏನೂ ಇಲ್ಲ ಮನೇಲಿ ಬ್ಲೇಮ್ ಮಾಡೋಕ್ಕೆ. ಗಿಲ್ಲಿ ಸ್ಟ್ಯಾಂಡ್ ತೊಗೋತಾಳೆ, ಗಿಲ್ಲಿಗೆ ಸ್ಟ್ಯಾಂಡ್ ತೊಗೋತಾರೆ. ನಿನಗಿಲ್ವಾ ನಿನಗೆ ಸ್ಟ್ಯಾಂಡ್ ತೊಗೊಳಕ್ಕೆ ಮೀಟರು ಇದೆ ತಾನೇ? ಸುಮ್ಮನೆ ನಂದಲ್ಲಿ ಇನ್ನೊಂದು ಹೇಳಬೇಕಲ್ಲ ಅಂತ ಹೇಳೋದು. ಸಂಜೆ 6:35. ಅಶ್ವಿನಿ ಗೌಡ. ಓ ಮೈ ಗಾಡ್, ನೋಡ್ಬೇಕಿದು ಬನ್ನಿ. ಓ ನಾನು 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 ಚಾಕುವನ್ನು ಎತ್ತೆ ಥ್ಯಾಂಕ್ ಯು. ಬಾ ಕಾವ್ಯ, ಬಾಬಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಕಾವ್ಯ, ಇಷ್ಟು ಒಳ್ಳೆ ಹುಡುಗಿ ಆಗಿರೋದಕ್ಕೆ. ಎಸ್. ಚುಚ್ಚಲಾ? ಎಸ್ ಪ್ಲೀಸ್. ನೀನು ಫೋಟೋಗೆ ಚುಚ್ಚು. ಬೇಡ. ಬಿಗ್ ಬಾಸ್, ನಾನು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಹೌದು, ಮನೆ ಚಟುವಟಿಕೆ ಮತ್ತು ಒಂದಷ್ಟು ಟಾಸ್ಕು ಮತ್ತು ಮಾತಾಡೋದು ಇವೆಲ್ಲವೂ ಬಂದಾಗ ಕೆಲವೊಂದೊಂದ್ಸಲ ಅವರು ಕೂಡ ನಾಮಿನೇಷನ್ಸ್ ಮಾಡುವಂಥ ಸಂದರ್ಭಗಳಲ್ಲಿ ಸೂಕ್ತವಾದಂಥ ಕಾರಣಗಳನ್ನ ಕೊಡೋದಿಲ್ಲ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ನನ್ನನ್ನು ಅವ್ರನ್ನ ಕಂಪೇರ್ ಮಾಡಿಕೊಂಡಾಗ ಸ್ವಲ್ಪ ಅವ್ರ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಅಂತಲೇ ಅನ್ಸುತ್ತೆ. ಆ್ಯಂಡ್ ಮನೆಯಲ್ಲಿ ಅಂತ ಬಂದಾಗ ಇನ್ನೊಂದಷ್ಟು ನಮ್ಗಳ ಜೊತೆ ಬೆರಿಬೋದು, ನಮ್ಗಳ ಜೊತೆ ಇನ್ನೊಂಚೂರು ಬೆರೆತಾಗ ನಮಗೂ ಅವರು ಏನು ಅಂತ ಗೊತ್ತಾಗುತ್ತೆ. ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಮನೆ ಕೆಲಸಗಳಲ್ಲಿ ಇವತ್ತಿನವರೆಗೂ ನನಗೆ ಯಾರು ಒಂದು ಕಾವ್ಯ ನಿನ್ನ ಕೆಲಸ ಇದು ಮಾಡು ಅಂತ ಹೇಳೇ ಇಲ್ಲ, ಹೇಳ್ಸ್ಕೊಳ್ಳೋಂಥ ನಾನು ಆ ಥರ ಐ ಆಮ್ ನಾಟ್ ದ್ಯಾಟ್ ಪರ್ಸನ್ ಆ್ಯಟ್ ಆಲ್. ಅದು ಬಿಟ್ಟರೆ ಟಾಸ್ಕ್ ನನಗಿನ್ನ ನೀವು ಸ್ಟ್ರಾಂಗ್ ಇದ್ದೀರಾ ಅಂತ ನನಗೂ ಎಲ್ಲೂ ಅನಿಸಿಲ್ಲ. ಬಿಕಾಸ್ ನಾನು ಎಲ್ಲಿ 100% ಕೊಡಬೇಕೋ, ಎಷ್ಟು ಎಫರ್ಟ್ ಹಾಕಬೇಕೋ ನನ್ನ ಸ್ಟ್ರೆಂತ್ ಮೀರಿ ನಾನು ಮಾಡಿದ್ದೀನಿ. ಸೊ ಐ ಡೋಂಟ್ ಫೀಲ್ ಯು ಆರ್ ಸ್ಟ್ರಾಂಗರ್ ದೆನ್ ಮೀ. ದಟ್ಸ್ ಇಟ್. ಇನ್ನೊಬ್ರಿಗೆ ಯಾರು ಚುಚ್ತಾರೆ? ಅಭಿ ಸಾರಿ. ನೋ ಪ್ರಾಬ್ಲಮ್ ಮ್ಯಾಮ್. ಯಾವ ಕ್ಯಾಮ್ರಾ? ಪರವಾಗಿಲ್ಲ. ಎಸ್ ಬಿಗ್ ಬಾಸ್, ನನ್ನ ಇನ್ನೊಂದು ಹೆಸರು ಬಂದು ಅಭಿ ಅವರು. ವ್ಯವಸ್ಥಾಪಕರ ಪಾತ್ರನ ಅವ್ರು ನಿಭಾಯಿಸಬೇಕಾಗಿರುತ್ತೆ. ಆ ಪಾತ್ರದಲ್ಲಿ ಅವ್ರ ವ್ಯವಸ್ಥಾಪಕರು ಹೌದು, BB ಪ್ಯಾಲೇಸಿಗೆ ಬಂದಂಥವ್ರು ಅತಿಥಿಗಳು ಹೌದು, ನಾವು ಕೂಡ ಸಿಬ್ಬಂದಿಗಳು. ಬಟ್ ನಮ್ಮನ್ನ ಎಲ್ಲೋ ಒಂದು ಕಡೆ ಗೆಸ್ಟ್ಗಳ ಮುಂದೆ ಬಿಟ್ಕೊಟ್ಟಿದ್ದಾಗ್ಬೋದು. ಯಾಕಂದರೆ ಹೌದು, ಹೋಟ್ಲಲ್ಲಿ ಅತಿರೇಕವಾಗಿ ಬರುವಂಥ ಅತಿಥಿಗಳು ಆಡುವಂಥದ್ದು. ಬಟ್ ಸಿಬ್ಬಂದಿಗಳಿಗೂ ತನ್ನದೇ ಆದಂಥ ಗೌರವ ಖಂಡಿತವಾಗ್ಲೂ ಇರುತ್ತೆ, ಅವ್ರದ್ದೇ ಆದಂಥ ಡೆಸಿಗ್ನೇಷನ್ ಇರುತ್ತೆ. ನನಗೆ ಮಾತ್ರ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ನನ್ನ ಸಿಬ್ಬಂದಿಗಳಿಗೆ ಅವಮಾನ ಆಗ್ತಾ ಇರಬೇಕಾದ್ರೆ ಒಬ್ಬ ವ್ಯವಸ್ಥಾಪಕರಾಗಿ ಇನ್ನೊಂದಷ್ಟು ನಿಲುವನ್ನು ತಗೊಳ್ಬೋದಾಗಿತ್ತು, ಮಾತಾಡ್ಬೋದಾಗಿತ್ತು, ವಿರೋಧ ಮಾಡ್ಬೋದಾಗಿತ್ತು. ಹಾಗಾಗಿ ನಾನು ಅಭಿನಯಿಕೆ ಮಾಡ್ತೇನೆ. ಓಕೆ ಮ್ಯಾಮ್. ರಾತ್ರಿ 7:10. ಧ್ರುವಂತ್. ಇನ್ನೊಬ್ಬರ ಕೆಲಸ, ನಾನು ನಿಮ್ಮ ಮ್ಯಾನೇಜರ್ ಕೆಲಸ ಮಾಡಿದ್ರೆ ನಿಮ್ಗೆ ಹೆಂಗೆ ಅನ್ಸಿರ್ತಾ ಇತ್ತು? ವೈ ಎವ್ರಿಬಡಿ ವರ್ ಟ್ರೈಂಗ್ ಟು ಡೂ ಮೈ ವೇಟರ್ ಜಾಬ್. ಎಷ್ಟು ಮಟ್ಟಿಗೆ ಒಬ್ಬ ಅತಿಥಿಗಳನ್ನ ಟ್ರೀಟ್ ಮಾಡಿದ್ದಾರೆ. ಯು ಶುಡ್ ಹ್ಯಾವ್ ಥಾಟ್ ಅಬೌಟ್ ಇಟ್. ಒನ್ ಥಿಂಗ್, ಇಟ್ ವಾಸ್ ನಾಟ್ ಪರ್ಸನಲ್ ಅಟ್ ಆಲ್. ಇಲ್ಲ, ನಾನು ಪರ್ಸನಲ್ ಅಂತ ಹೇಳೇ ಇಲ್ಲ. ನೀವು ಇನ್ನೊಂಚೂರು ನೋಡ್ಬೋದಾಗಿತ್ತು. ಬಿಗ್ ಬಾಸ್, ನನ್ನ ಮೊದಲನೇ ನಾಮಿನೇಷನ್ ಅಭಿ ಅವ್ರನ್ನ ತಗೊಂಡಿದ್ದೀನಿ. ಯಾಕಂತ ಹೇಳಿದರೆ ಫಸ್ಟ್ ವೀಕ್ ಅವರು ಈ ಮನೆಗೆ ಬಂದಾಗ ತುಂಬ ಆ್ಯಕ್ಟಿವ್ ಅಂತ ಅನಿಸಿದ್ರು. ಮತ್ತು ಬರ್ತಾ ಬರ್ತಾ ಎಲ್ಲೋ ತನ್ನ ಈ ಮನೆಯಲ್ಲಿ ಸರ್ವೈವಲೇ ಅವ್ರಿಗೆ ಸ್ವಲ್ಪ ಕಷ್ಟ ಮತ್ತು ಟಫ್ ಅನ್ನೋ ರೀತಿ ಅವರು ನಡ್ಕೊಂಡಿದ್ದಾರೆ. ಮತ್ತು ಎಲ್ಲೂ ಅಂಥ ಒಂದು ಪ್ರೊಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ನ ನಾನು ನೋಡಲಿಲ್ಲ. ಒಂದು ಎರಡನೇದು, ಧನುಷ್ ಅವ್ರ ಜೊತೆ ಭಾಳ ಕ್ಲೋಸ್ ಇದ್ದರು. ಲಾಸ್ಟ್ ಟೈಮ್ ಒಂದು ವಿಚಾರನ ನನ್ನ ಜೊತೆ ಶೇರ್ ಮಾಡಿಕೊಂಡು ನನ್ನ ಒಟ್ಟಿಗಿರೋ ಫ್ರೆಂಡೇ ಹೀಗೆ ಅಂತ ನನ್ನ ಹತ್ರನೂ ಶೇರ್ ಮಾಡಿಕೊಂಡ್ರು. ಅದಕ್ಕೆ ನಾನು ಅವರ ನಾಮಿನೇಟ್ ಮಾಡಿದ್ದೀನಿ. ಒಂದು ಸಿಚುವೇಶನ್ ಕೊಡ್ಬೋದಾ ಬ್ರೋ? ಎಲ್ಲೋ ಒಂದು ಕಡೆ ವೀಕ್ ಆದೆ, ಮನೇಲೆಲ್ಲೂ ಮಾತಾಡಿಲ್ಲ ಅಂತ ಹೇಳಿದ್ರಲ್ಲ, ಒಂದು ಸಿಚುವೇಶನ್ ಯಾವಾಗ ಅಂತ ಹೇಳ್ಬೋದಾ ಪ್ಲೀಸ್? ನನಗೆ ಎಲ್ಲ ಸಿಚುವೇಶನ್ ಅಲ್ಲೂ ಬಂದಿದ್ದು ಸ್ವಲ್ಪ ಸಿಚುವೇಶನ್ ಅನ್ನೆಸರಿಲಿ ಮಾತಾಡೋದು ನನಗಂತೂ ಇಷ್ಟ ಇಲ್ಲ. ಬಂದಿದ್ದು ನನಗೆ ನೀವು ತುಂಬಾ ಸೈಲೆಂಟ್ ಅಂತ ಅನ್ಸಿದ್ರಿ, ತುಂಬಾ ಬರೀ ಒಬ್ರೊಬ್ರೆ ಓಡಾಡ್ತಿದ್ರಿ ಅಂತ ಅನ್ಸಿದೆ. ಇನ್ನೊಂದು ವಿಷಯ ಬಂದು ಹೇಳಿದ್ರಿ ನೀವು, ಅವರೇ ಬಂದ್ಬಿಟ್ಟು ಅವ್ರ ಫ್ರೆಂಡ್ ಬಗ್ಗೆ ಬಂದು ಹೇಳಿರ್ತಾರೆ ಅಂತ. ದಯವಿಟ್ಟು ಏನ್ ಹೇಳಿದೆ ಅಂತ ತಿಳ್ಕೊಬೋದು. ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ಡಿಸ್ಕಷನ್ ಆಗುತ್ತೆ ಇದ್ರ ಬಗ್ಗೆ, ನಾನು ಇದ್ದಿದ್ರೆ ಹೀಗೆ ಅಂತ. ಅದ್ರ ನಂತರ ನಾವು ಇಲ್ಲೇ ಟೇಬಲ್ ಅಲ್ಲಿ ಕೂತ್ಕೊಂಡು ಒಂದು ಮಾತಾಡ್ತೀವಿ. ನಾನು ಬಹುಶಃ ಈ ರೀತಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ, ಬ್ರೋ ಸೆಲ್ಫಿಶ್ ಬಂದು ನನ್ನ ಒಟ್ಟಿಗೆ ಇರೋ ಫ್ರೆಂಡೇ ಹೀಗೆ ಅಂತ ನೀವು ನನಗೆ ಹೇಳಿದ್ರಿ. ಒಂದು ಎಕ್ಸಾಕ್ಟ್ ಸಿಚುವೇಶನ್ ಕೊಡಿ. ಯಾವುದು ನಿಮ್ಮ ಬಾಯಿಂದ ಮಾತು ಬರಲಿಲ್ಲ? ಧನುಷ್ ಅಂತ ಎಲ್ಲರೂ ಮೆನ್ಷನ್ ಆಗುತ್ತೆ.
ನನ್ನ ಅಲ್ಲ ಒಂದ್ ಒಟ್ಟಿಗಿರೋ friend ಅಂತ ಬಂದಿದೆಯಲ್ವಾ? ಒಂದ್ ನಿಮಿಷ, ಧನುಷ್ ಅನ್ನೋ ಮಾತೆಲ್ಲರೂ ಮೆನ್ಷನ್ ಆಗುತ್ತಾ? ಧನುಷ್ ಇಲ್ಲ ಬಂದಿದೆಯಲ್ವಾ? ಹೇಳಿ ಯಾವ ಸಿಚುವೇಶನ್ ನನಗೆ ಏನ್ ಗೊತ್ತಾಗಲ್ಲ. ಅದೇ ಚೇರ್ ಅಲ್ಲಿ ಕ್ಲಾರಿಟಿ ಕೊಡಿ. ಆಯ್ತು, ಮಾತಾಡಿದೀವಿ, ಕರೆಕ್ಟ್, ಓಕೆ ಅಂತಾನೆ ಇಟ್ಕೊಳ್ಳೋಣ. ಸಿಚುವೇಶನ್ ಒಂದ್ ನಿಮಿಷ, ನನಗೆ ನಿಜ ಒಪ್ಕೊಳ್ಳೋಣ. ಫಸ್ಟ್ ಸಿಚುವೇಶನ್ ಯಾವ್ದು ಈಗ ಹೇಳಿದ್ರಲ್ಲ, ಇದೆಲ್ಲ ಒಪ್ಕೊಳಕ್ ಆಗಲ್ಲ ಸರ್. ನಿಮಗೆ ಇದು ಇಲ್ಲ ಅನ್ನೋದಾದ್ರೆ ಕ್ಲಾರಿಟಿ ಕೊಡಿ ಬ್ರೋ. ಕೇಳಿ ನನಗೆ ಅಲ್ಲ ಬ್ರೋ, ಕ್ಲಾರಿಟಿ ಕೊಡಕ್ ಹೇಳ್ತಾರೆ, ನಾನೇ ಜಾಸ್ತಿ ಮಾತಾಡಿ ಅಂತ ಹೇಳ್ತಾ ಇಲ್ಲ. ನೀವ್ ಹೇಳಿದ ರೀಸನ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ. ಕ್ಲಾರಿಟಿ ಮಾಡ್ಕೋಬಾರ್ದ ಮತ್ತೇನು ಇಷ್ಟ ಅಲ್ಲವಾ? ನಾವ್ ಮಾತಾಡಕ್ ಹೇಳಿರೋದು, ಮಾತಾಡಿ ನಾನು ದಯವಿಟ್ಟು ಮಾತಾಡಕ್ ಇಷ್ಟನೂ ಇರ್ಲಿಲ್ಲ. ಕೇಳಿ ನನಗೆ ಹೇಳಕ್ ಹೇಳಿದಾರೆ, ನಾನು ಹೇಳಿದೀನಿ. ನಿಮಗೆ ಏನಾದ್ರೂ ನಿಮಗೆ ಜಸ್ಟಿಫೈ ಮಾಡೋದಾದ್ರೆ ಬ್ರೋ, ಜಸ್ಟಿಫೈ ಮಾಡ್ಬೇಕಾಗಿರೋದು ನಿಮ್ ಜೊತೆ ಬ್ರೋ, ಕ್ಯಾಮ್ರಾ ಜೊತೆ ಆಗಿದೆ. ಹೇಳಾಗಿದೆ ಸಿಚುವೇಶನ್ ಹೇಳಿ ಬ್ರೋ. ಒಪ್ಪಿಗೆ ಬಗ್ಗೆ ಎಲ್ಲ ನಾಮಿನೇಷನ್ ಇಸ್ ಅ ಬಿಗ್ ಡೀಲ್ ಬ್ರೋ. ಇಲ್ಲಿ ನಾಮಿನೇಷನ್ ಇಸ್ ಅ ಬಿಗ್ ಡೀಲ್. ಒಪ್ಪಿಗೆ ಅಲ್ಲ ಬ್ರೋ, ರೀಸನ್ ಹೇಳಿ ಬ್ರೋ. ಇದೇ ಇಷ್ಟೇ ರೀಸನ್. ಒಂದು ಸಿಚುವೇಶನ್ ಅಂತಂದ್ರೆ ಆ ಸಿಚುವೇಶನ್ ಯಾವುದು ಅಂತ ನನಗೆ ನಾನು ಟಾಸ್ಕ್ ಅಲ್ಲಿ ಇರಬೇಕಾದ್ರೆ ನನಗೆ ಅಭಿ ಅವರು ತಗೊಂಡಿರೋ ರೆಸ್ಪಾನ್ಸಿಬಿಲಿಟಿ, ನಡ್ಕೊಂಡಿರೋ ರೀತಿ, ಅವರು ಇದು ನನಗೆ ಇಷ್ಟ ಆಗಿಲ್ಲ. ಹೌದಾ? ಅಂಡ್ ಇಟ್ ವಾಸ್ ನಾಟ್ ಜೆನ್ಯೂನ್. ಅಷ್ಟೇ. ಮತ್ತೆ ಇಲ್ಲಿದ್ದಲ್ಲ ಯಾಕೆ ಹೇಳಿದ್ರಿ? ಮತ್ತೆ ಯಾವ್ದನ್ನ? ಇರೋದನ್ನ ಹೇಳ್ಬೇಕು ಡೈರೆಕ್ಟ್ ಆಗಿ. ಸರ್, ಐ ಆಮ್ ಕಟ್ಟಿಂಗ್ ದಿಸ್ ಕನ್ವರ್ಸೇಷನ್. ಕಟ್ಟಿಂಗ್ ದಿಸ್ ಕನ್ವರ್ಸೇಷನ್ ಅಲ್ಲ, ಕೊಟ್ಟಿರ ಅರ್ಧಕ್ಕರ್ಧ ರೀಸನ್ ನಿಮಗೆ ವ್ಯಾಲಿಡೇಷನ್. ಈ ವಾರದಲ್ವಾ? ಈ ವಾರದ ನಾಮಿನೇಷನ್ ಅಲ್ವಾ? ಕೇಳಿ ಆಯ್ತಲ್ಲ, ವೀಕ್ ಇದ್ದ ಹೇಳಿದ್ನಲ್ಲ ಟಾಸ್ಕ್ ಇದ್ದು, ಅದೇ ಇಟ್ಕೊಳ್ಳಿ. ಓಕೆ, ಯು ಆರ್ ಹ್ಯಾಪಿ? ಹಂಗಿದ್ರೆ ಅದಷ್ಟೇ ಹೇಳಿ, ಅದಷ್ಟೇ ಕ್ಲಿಯರ್ ಆಗಿ ಮತ್ತೆ ಹೇಳಿ. ಸರ್, ಇದು ಲಾಸ್ಟ್ ವೀಕ್ ಆಯ್ತಲ್ಲ ಬಿಗ್ ಬಾಸ್, ಆ ಟಾಸ್ಕ್ ಇದ್ದು ಅದಷ್ಟೇ ಬಿಗ್ ಬಾಸ್. ಓಕೆ ಬಿಗ್ ಬಾಸ್, ಯಾಕಂದ್ರೆ ಇವ್ರ ಹತ್ರ ಬೇರೆ ಯಾವ ಕಾರಣಕ್ಕೂ ರೀಸನ್ ಇಲ್ಲ ಬಿಗ್ ಬಾಸ್. ಏನಾರು ಕೇಳಿದ್ರೆ ಅದು ಯಾವತ್ತಾಗಿದೆ ಅಂದ್ರೆ ಅವ್ರಿಗೆ ಫಸ್ಟ್ ಅವ್ರು ಏನು ಹೇಳ್ತೇನೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಓಕೆ ಬಿಗ್ ಬಾಸ್, ಡ್ರಾಮಾ ಮಾಡ್ಕೊಂಬೇರೆ ಮಾತಾಡೋದು. ಬಿಗ್ ಬಾಸ್, ನನ್ನ ಸೆಕೆಂಡ್ ನಾಮಿನೇಷನ್ ನಾನು ಸೂರಜ್ ಅವ್ರನ್ನ ತಗೊಳ್ತೀನಿ. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಶೆಫ್ ಆಗಿ. ಇಲ್ಲಿ ಶೆಫ್ ಆಗಿ ಜಸ್ಟ್ ಓಡಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ ನನಗೆ. ಬೇರೆ ಎಲ್ಲೂ ಅವರೊಂದು ಪ್ರೊಆಕ್ಟಿವ್ ಆಗಿ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಆಗಲಿ ಮತ್ತೆ ಒಂದು ಹೆಲ್ದಿ ರಿಲೇಶನ್ಶಿಪ್ ನನ್ನ ಜೊತೆ ಇರೋದು ನನಗೆ ಅನಿಸಿಲ್ಲ. ಒಂದು ಎರಡನೇದು, ಅವರು ಸ್ಟ್ಯಾಂಡ್ ತಗೊಳ್ತೀನಿ ಅಂತಂದಿದ್ರು. ಮೊನ್ನೆ ನಡೆದಿದ್ದು, ಈ ವೀಕಲ್ಲೇ ನಡೆದಿದ್ದ ಘಟನೆ, ನಾನು ಎಲ್ಲೋ ನನಗಾಗಿದ್ದು ಸ್ವಲ್ಪ ಅನ್ಕಂಫರ್ಟೇಬಲ್ನ ಬಂದು ಶೇರ್ ಮಾಡ್ಕೊಂಡಾಗ ಅದನ್ನೇ ತಗೊಂಡೋಗಿ ಇನ್ನೊಬ್ಬರ ಹತ್ರ ಫಿಟ್ಟಿಂಗ್ ಇಟ್ಬಿಟ್ಟು ಜಗಳ ಮಾಡೋ ಹಾಗೆ ಮಾಡಿ ಅದನ್ನು ಜಗಳ ಆಯ್ತದು. ದ್ಯಾಟ್ಸ್ ಇಟ್ ಬಿಗ್ ಬಾಸ್. ಜಸ್ಟ್ ಐ ಫೀಲ್ ಅವರು ತುಂಬ ಸೈಲೆಂಟ್ ವಾಕಿಂಗ್ ಇದು, ಮತ್ತು ಅವ್ರನ್ನ ತುಂಬ ಕಿಚನ್ಗೆ ಸೀಮಿತವಾಗಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಬಿಗ್ ಬಾಸ್. ಅದಕ್ಕೋಸ್ಕರ ನಾನು ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಧ್ರುವಂತವ್ರೆ, ನೀವು ಹೇಳಿದ್ರಿ ಲೈಕ್ ಶೆಫ್ ಆಗಿದ್ರು ಏನು ಮಾಡ್ತಿಲ್ಲ ಅಂತ, ಆಮೇಲೆ ಕಿಚನಲ್ಲೇ ಸೀಮಿತವಾಗಿ ಇಟ್ಟಿದ್ದೀರಾ ಅಂತ ಹೇಳಿದ್ರಿ, ಅದು ಸ್ವಲ್ಪ ಹೇಳ್ತೀರಾ? ಎಸ್, ನಿಮ್ಮ ಒಂದು ಪಾಸ್ಟ್ ಗುಡ್ ಎಕ್ಸ್ಪೀರಿಯನ್ಸ್ ಇದೆ, ಎಲ್ರಿಗಿದೆ ಒಂದೊಂದು ಕ್ಷೇತ್ರದಲ್ಲಿ. ಸೊ ಅದರಾಗಿ ಆಸ್ ಅ ಶೆಫ್ ನೀವು ಒಳ್ಳೆ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದೀರಾ. ಅದನ್ನು ಬಿಟ್ಟು ಐ ಸಿ ಯು ಜಸ್ಟ್ ವಾಕಿಂಗ್ ಅರೌಂಡ್ ಅಂತ ಬಿಟ್ಟರೆ, ನನಗೆ ಪ್ರೊ ಆಕ್ಟಿವ್ ಆಗಿ ಎಲ್ಲಾದ್ರೂ ಯಾವ ರೀತಿ ಇದ್ರು ಒಂದು ಪ್ರೊ ಆಕ್ಟಿವ್ ಅಂದರೆ, ಈಗ ನಮ್ಮನ್ನ ತಗೊಳ್ಳಿ, ಈಗ ಯಾವುದೇ ಬರಲಿ, ಒಂದು ಸ್ಟೋರ್ ರೂಮ್ದು ಬೆಲ್ ಆಗೋದ್ರಿಂದ ಮನೆಯಲ್ಲಿ ವಿ ಗೋ ಎಕ್ಸ್ಟ್ರಾ. ಸೊ ಎಲ್ಲೂ ಆ ಹ್ಯಾಪಿ ಟೈಪ್ ಅಥವಾ ಹೋಗೋದು ಅಥವಾ ಯಾರ್ತಾದ್ರೂ ಇದು ಮಾಡಿ ತಗೊಳ್ಳೋದು, ದಟ್ ಬಬ್ಲಿನೆಸ್ ಆಗಲಿ ಇದಾಗಲಿ ನಾನು ಎಲ್ಲೂ ನೋಡಿಲ್ಲ. ಅದು ನಿಮ್ಮ ಒಂದು ಸಿಂಗಲ್ ಇದಿರ್ಬೋದು ಅಥವಾ ನಿಮ್ಮ ಪರ್ಸನಾಲಿಟಿ ಅಂತ ಹೇಳ್ತೀರಿ ನೀವು, ದಿಸ್ ಇಸ್ ಮೈ ಪರ್ಸನಾಲಿಟಿ ಅಂತ. ಸೊ ಇದ್ರ ಬೇಸಿಸ್ ಮೇಲೆ ನನ್ನ ಅಬ್ಸರ್ವೇಷನ್ ಇದೆ, ನಾನು ಅದನ್ನ ಪ್ರೆಸೆಂಟ್ ಮಾಡಿದ್ದೀನಿ ಅವ್ರಿಗೆ. ಓಕೆ, ಸೊ ದಟ್ಸ್. ಮತ್ತೆ ಇದು ನೀವೊಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡಿದಾಗ ನಾನೇನೋ ವಿಷಯನ ತೊಗೊಂಡು ಇನ್ನೊಬ್ರಿಗೆ ಹೇಳಿದ್ದು ಅಂತ ಹೇಳಿದ್ರಿ. ನೀವು ಚೆನ್ನಾಗಿದ್ದಾಗ ನಾನು ನಿಮ್ಮ ಜೊತೆ ಚೆನ್ನಾಗಿರ್ಲಿಲ್ವಾ? ಏನೋ ಒಂದು ಮಾತು ಬಂದಾಗ ಧ್ರುವಂತ್ ಬೇಡ ಧ್ರುವಂತ್ ಅಂತ ನಾನು ನಿಮ್ಮನ್ನ ಸ್ಟಾಪ್ ಮಾಡ್ತೀನಿ. ನಾನು ಅದನ್ನ ಕೇಳಿಸ್ಕೊಂಡು ಸುಮ್ಮನಿರಬಾರ್ದು ಅಂತ ಹೋಗಿ ನಾನು ಆ ಪರ್ಸನ್ಗೆ ನಾನು ಇಂಟಿಮೇಟ್ ಮಾಡ್ತೀನಿ. ಅದು ನಿಮ್ಮ ಪ್ರಕಾರ ತಪ್ಪ? ನೀವು ಅದನ್ನ ನನಗೆ ಫಿಟ್ಟಿಂಗ್ ಇಡೋದು ಅಂತ ಹೇಳಿದ್ರಿ. ಹೇಳಿ ಅದನ್ನ ನೀವು ಒಂದು ಜೆನ್ಯೂನ್ ಪರ್ಸನ್ ಆದ್ರೆ ಆಸ್ ಅ ಫ್ರೆಂಡ್ ಒಂದು ಹೇಳೋದ್ ರೀತಿ ಬೇರೆ ಇರುತ್ತೆ. ಅದನ್ನ ನೀವು ಸ್ಟ್ಯಾಂಡ್ ತಗೊಳ್ಳೋದಂತ ಹೇಳಿ ಅವರಿಗೆ ಮಾಡಿಸಿ, ನೀವು ಅದರಿಂದ ಜಗಳ ಮಾಡಿಸಿ ಲಾಸ್ಟಿಗೆ ನೀವೇ ಬಂದು ಜಗಳನ್ನ ತಡೆಯುವಂತ ಒಂದು ಪ್ರಯತ್ನ ಮಾಡ್ತೀರಿ. ನನಗೆ ಅದು ಜೆನ್ಯೂನ್ ಅಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮತ್ತೆ ಒಳ್ಳೆ ಫ್ರೆಂಡ್ ಆಗಿ ಮಾಡೋದಿಲ್ಲ ಅಂತ ನನ್ನ ಗೊತ್ತಾಯ್ತು ಧ್ರುವಂತ್. ಫಸ್ಟ್ ಟೈಮ್ ಅದು ನೀವು ಹೇಳಿದಾಗ ಕಿಚನಲ್ಲಿ ಆ ವಿಷಯನ ನಾನು ಅಲ್ಲಿಗೆ ನಿಮ್ಗೆ ಒಂದ್ಸತಿ ಹೇಳ್ಬಿಟ್ಟು ನೋ ಧ್ರುವಂತ್ ನಾಟ್ ದ ರೈಟ್ ವರ್ಡ್ ಅಂತ ಹೇಳಿ ನಾನು ಅಲ್ಲಿಗೆ ಬಿಟ್ಬಿಡ್ತೀನಿ. ಸೆಕೆಂಡ್ ಟೈಮ್ ಪುನಃ ನೀವು ಮಾಡಿದಾಗ ಆ ಸಿಚುವೇಶನ್ ಅಲ್ಲಿ ಧನುನು ಇದ್ದ. ನಿಮ್ಗೆ ಜೆನ್ಯೂನ್ ಆಗಿ ನಾನು ಒಪಿನಿಯನ್ ಹೇಳ್ಬಿಟ್ಟು ಧ್ರುವಂತ್ ಪ್ಲೀಸ್ ಇದನ್ನ ಮಾಡಬೇಡಿ ಅಂತ ಹೇಳಂಗೆ ಇಲ್ಲ. ಬಿಕಾಸ್ ದಿಸ್ ಇಸ್ ನಾಟ್ ಸಮಥಿಂಗ್ ಅಕ್ಸೆಪ್ಟೇಬಲ್ ಅಟ್ ಆಲ್. ಈ ಶೋಗೆ ಸೀಮಿತಾನೇ ಅಲ್ಲ ಧ್ರುವಂತ್. ಕೇಳಿ, ಹಾಗಿದ್ರೆ ನೀವು ಮಾಡಿದ್ ಸರಿ. ಹೌದು, ನನಗನ್ಸಿದ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ, ರೈಟ್, ಸರಿ. ಬಟ್ ನೀವು ಹೇಳ್ತಿರೋ ರೀಸನ್ಸ್ ಇದೆಯಲ್ಲ, ಅದಕ್ಕೆ ನಾನು ವ್ಯಾಲಿಡೇಷನ್ ಕೊಡ್ತಾ ಇದ್ದೀನಿ. 2 ದಿವಸದಿಂದ ನೀವು ಹೇಗಿದ್ದೀರಾ ಧ್ರುವಂತ್? ಅದನ್ನ ಫುಲ್ ಬಬ್ಲಿ ಆಗಿ ಓಡಾಡ್ತಿದ್ದೀರಾ. ಕೇಳಿ, ಈಗ ನಿಮಗೀಗ ಬರುತ್ತಲ್ಲ, ಆಗ ಅದನ್ನ ಹೇಳಿ. ಬ್ಯಾಕ್ ಇಸ್ ರೆಡಿ. ನೋ, ಯು ಆರ್ ನಾಟ್ ವರ್ತ್ ಇಟ್ ಬ್ರೋ. ಥ್ಯಾಂಕ್ ಯು. ನಾನು ಚಾಕು ವೇಸ್ಟ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಅಲ್ಲ ನನಗೆ. ರಾತ್ರಿ 7:30. ನಾನು ಬಬ್ಲಿ ಆಗಿಲ್ವಂತೆ ಅವನಿಗೆ.
ಬಬ್ಲಿನೆಸ್ ಇಲ್ವಂತೆ ನನ್ನಲ್ಲಿ. ಏನೇನೆಲ್ಲ ಆಸೆಗಳಿರುತ್ತೆ ಇಲ್ಲಿ, ನಿಮ್ಮಲ್ಲಿ ಬಬ್ಲಿನೆಸ್ ಇಲ್ಲ ಹಂಗೆ ಅಂದ. ನೀವೇನಂದ್ರಿ? ಅಲ್ಲ ನಿಮ್ ಜೊತೆ ನಾನು ಯಾಕೆ ಬಬ್ಲಿ ಬಬ್ಲಿ ಆಗಿಲ್ಲ ಅಂತ ಈಸಿಯಾಗಳ್ದೆ ನಾನು ಅಂತವನಲ್ಲ ಅಂತ. ಬಬ್ಲಿನೆಸ್ ಇಲ್ವಂತೆ. ಬಬ್ಲಿನೆಸ್ ಇಲ್ದಿರೋದಕ್ಕೆ ನೀನು ನಾಮಿನೇಟ್ ಮಾಡ್ತಾ ಇದೀನಿ ಅಂತ. ಬಬ್ಲಿನೆಸ್ ಬೇಕಂತ ನನ್ನ ಹತ್ರ ಕೊಡ್ತೀನಿ. ಬಬ್ಲಿನೆಸ್ ಮಾಡಕ್ ಹೋಗ್ತಿದ್ದೀರಾ? ರಾತ್ರಿ 7:35. ಏನ್ ಗೊತ್ತಾ, ಕ್ಯಾಪ್ಟನ್ ಹತ್ರ ಕರೆದು ಒಂದ್ ರೂಲ್ಸ್ ಮಾಡ್ಬೇಕು. ಯಾರ ಲೋಟದಲ್ಲಿ ಹೆಸರಿದೆ ಅವರು ತೊಳೆದಿಲ್ಲ ಅಂತ ಅವರು ತೊಳಿಬೇಕು ಅಂತ. ಅಯ್ಯೋ ನನ್ ರಘು, ನನ್ನ ದೇವ್ರು, ನನ್ನ ದೇವ್ರೇ ಬರ್ತಾರಿರೋ. ಬಾಯ್ಲಿ ಸೂರಜ್ ಎತ್ಕೊಂತಾರೆ. ನಂದ್ರಿಂದನೇ ಚಾಕ್ ಎತ್ತಿರೋದು ಈಗ. ಧ್ರುವಂತ್ ಬನ್ನಿ. ಬಿಗ್ ಬಾಸ್, ನಾನು ಸೂರಜಿಂದ ನೈಫ್ ತೆಗೆದು ಧ್ರುವಂತ್ಗೆ ಹಾಕ್ತಾ ಇದ್ದೀನಿ. ಧ್ರುವಂತ್ ಬಗ್ಗೆ ಹೇಳಬೇಕು ಅಂದರೆ, ಸ್ಟಾರ್ಟಿಂಗಿಂದ ನೋಡುವಾಗ ತುಂಬ ಓಪನ್ ಆಗಿ ಮಾತಾಡ್ತಾರೆ. ಆ್ಯಂಡ್ ಈ ವೀಕೆಂಡಲ್ಲಿ ಒಂದು 4-5 ಬೋರ್ಡ್ ಬಿದ್ದಾಗ ಅವ್ರ ಮನಸ್ಥಿತಿ ಹೆಂಗಿತ್ತೋ ನನಗೆ ಗೊತ್ತಿಲ್ಲ. ಬಟ್ ನಾನು ಈ ಗೇಮಿಂದ ಹೋಗಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನಾನು ಪಕ್ಕ ಕೂತಾಗ ಧ್ರುವಂತ್ ಅಂತ ಹೇಳ್ತೀನಿ. ಬಟ್ ಅಲ್ಲಿ ನನಗೇನಾಗೋಯ್ತು, ಯಾಕೆ ಇಷ್ಟು ದಿವಸ ಅವರು ಒಂದು ಆ್ಯಕ್ಟಿವಿಟಿ ಬಂದಾಗ, ಒಂದು ಟಾಸ್ಕ್ ಅಂತ ಬಂದಾಗ ಅಷ್ಟು ಜೋಶಲ್ಲಿದ್ದರು. ನಾನು ನನಗೋಸ್ಕರ ಸ್ಟ್ಯಾಂಡ್ ಮಾಡ್ತೀನಿ, ನಾನು ಹಂಗೆ ನಾನು ಹಿಂಗೆ ಅಂತ ಹೇಳ್ದವರು ಏನಾಗೋಯ್ತು, ಯಾಕೆ ಇಷ್ಟು ವೀಕ್ ಆಗೋದು ಅಂತ ಒಂದು ನಿಜವಾಗ್ಲೂ ತುಂಬ ಬೇಜಾರಾಯಿತು ನನಗೆ. ಅದಾದಮೇಲೂ ಇಫ್ ಯು ಡೋಂಟ್ ಡಿಸರ್ವ್ ಟು ಬಿ ಹಿಯರ್, ಬೇರೆಯವ್ರಿಗೆ ನೀವು ಚಾನ್ಸ್ ಕೊಡ್ತೀರಾ. ಈಗ ನಮ್ಮ ಮಾತಲ್ಲ ಮಾತಾಡಿ. ಐ ಆಮ್ ಸೋ ಸಾರಿ. ನಿಮ್ಮ ನೀವು ಧ್ರುವಂತ್ ಮೇಲೆ ಏನಿದೆ ಎಕ್ಸ್ಪೆಕ್ಟೇಷನ್ ಏನು ಇಟ್ಟಿದ್ರಿ? ಬಹುಶಃ ನೀವು ಹೇಳ್ತಾ ಇದ್ದೀರಾ ನೀವು ಇನ್ನೂ ಅದೇ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ, ಈ ವೀಕು ನೀವು ನಾಮಿನೇಟ್ ಆಗಬೇಕು ಅಂತ. ಹೌದು. ಸೊ ಐ ಆಮ್ ಎರಡೂ ಹ್ಯಾಪಿ. ನೀವು ನನ್ನ ನಾಮಿನೇಟ್ ಮಾಡಿದ್ದಕ್ಕೂ ನನಗೆ ಖುಷಿ ಇದೆ, ಮತ್ತು ಆ ನಾಮಿನೇಟ್ ಮಾಡಿದ್ದು ಆ ಹಿಂದಿನ ರೀಸನ್ಸ್ ಇದೆಯಲ್ಲ, ಇಟ್ ವಾಸ್ ವೆರಿ ಹಾರ್ಟ್ ಟಚಿಂಗ್ ಸರ್. ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಖುಷಿಗೋಸ್ಕರ ಮಾಲು ಬನ್ನಿ, ಬಾರಪ್ಪ. ಎತ್ಕೊಳ್ಳಿ, ಕೈ ಹಾಕಿ. ಬೇಡ ಬಾ ಗಿಲ್ಲಿ, ಬಾ. ಒಂದೇ ತಟ್ಟೆಲ್ ಅನ್ನ ತಿಂದು ಮುಹೂರ್ತ ಇಡ್ತಾರೋ. ಮನೆಯಿಂದ ಆಚೆ ಹೋಗ್ಬೇಕಾರೆ ಒಳ್ಳೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ರಪ್ಪ ಅಂತಾರೆ. ಗೊತ್ತಿರು ನೀವೇ ಹಿಂಗ್ ಮಾಡ್ಬಿಟ್ರೆ ನಾವ್ ಎಲ್ಲಿಗಿರ್ಲಾ ಹೋಗುದು ಲೇ ಗೆಳೆಯ. ಅಲ್ಲ ಕಣ್ಣಿಗೆ ಹಾಕ್ಬಿಟ್ಟ. ಬಿಗ್ ಬಾಸ್, ನಾನು ಮಾಲು ಅವರಿಂದ ಚಾಕು ತಗೊಂಡು ನಮ್ಮ ಗಿಲ್ಲಿಯವ್ರಿಗೆ ಹಾಕಿದ್ದೀನಿ. ಯಾಕೆಂದರೆ ಗಿಲ್ಲಿ ಸೆಕೆಂಡ್ ಪ್ಲೇಸಿಗೆ ಬಂದಾಗ ನನಗೆ ನಿಜವಾಗ್ಲೂ ಗಿಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ವರ್ತ್ ಅಂತ ಅನಿಸಿಲ್ಲ. ಯಾಕೆಂದರೆ ಮನೇಲಿರಬೇಕು ಅಂತ ಅಂದರೆ ನಮ್ಮನೆ ಕೆಲಸ ಅಂತ ನಾವು ಮಾಡಬೇಕಾಗತ್ತೆ. ಆ ಒಂದು ಕಂಪ್ಯಾರಿಸನ್ ಬಂದಾಗ ಮಾಲು ಡಿಸರ್ವ್ಸ್ ಮೋರ್ ರೆಸ್ಪೆಕ್ಟ್. ಅದಾದಮೇಲೆ ಈ ವಾರ ನನಗೆ ಗಿಲ್ಲಿ ಸ್ವಲ್ಪ ಕೂಲ್ ಡೌನ್ ಆಗ್ಬೋದಾಗಿತ್ತು. ಯಾಕೆಂದರೆ ಒಂದು ಗೆಸ್ಟ್ ಅಂತ ಬರ್ತಾರೆ, ಒಂದು ಟಾಸ್ಕ್ ಅಂತ ಕೊಟ್ಟಿರ್ತಾರೆ. ಎಂಟ್ರಿ ಆಗ್ತಿದ್ದಂಗೆ ರಜತ್ ಅವ್ರ ಜೊತೆ ಮತ್ತು ಮಂಜು ಅವ್ರ ಜೊತೆ ಒಂದು ಕ್ಲಾಶ್ ಆಗುತ್ತೆ. ಆ್ಯಸ್ ಎ ಕ್ಯಾಪ್ಟನ್ ಪಾಪ ಅಭಿಷೇಕ್ ಅವ್ರಿಗೂ ಪ್ರಾಬ್ಲಮ್ ಆಯಿತು, ಆ್ಯಸ್ ಎ ಎಂಪ್ಲಾಯೀಸ್ ನಮಗೂ ಪ್ರಾಬ್ಲಮ್ ಆಯಿತು. ಓವರ್ ಆಲ್ ಅದು ನನಗೆ ಇಷ್ಟ ಆಗಿಲ್ಲ. ಸೊ ಮಾಲೂದು ತೆಗೆದು ನಾನು ಗಿಲ್ಲಿಯವ್ರಿಗೆ ಹಾಕಿದ್ದೀನಿ. ಆಯ್ತಾ ಅಣ್ಣ? ಆಯ್ತಪ್ಪ, ಈಗ ಒಪ್ಕಮ್ಮ. ಬಿಗ್ ಬಾಸು ಸರಿ, ಇನ್ವಾಲ್ವ್ ಆಗೋದು ಸರಿ, ನಾನು ಇನ್ವಾಲ್ವ್ ಆಗಿಲ್ಲ ಅನ್ನೋದು ಓಕೆ, ನೀನು ಪಾಯಿಂಟ್ ಒಪ್ಕೊತೀನಿ. ಈಗ ನಿನ್ಗೊಂದು ಕ್ಯಾರೆಕ್ಟರ್ ಕೊಟ್ಟವ್ರೆ ಅಂದ್ರೆ ನೀನ್ ಆ ಕ್ಯಾರೆಕ್ಟರ್ ಪೂರ್ತಿ ಇನ್ವಾಲ್ವ್ ಆಗಿ ಪರಕಾಯ ಪ್ರವೇಶ ಮಾಡ್ಬಿಟ್ಟು ಯಾರ ಜೊತೆ ಮಾತಾಡ್ತಾನೆ, ಬೆಳ್ಳುಳ್ಳಿ ಬಿಡ್ಸೋ, ಉಪ್ಪಾಕು ಅನ್ಕೊಂಡ್ ಬರೀ ಅಡ್ಗೆ ಮನೇಲೇ ಇರುವಂತನೂ ಅಲ್ಲ. ಈಗ ಮಸಾಜ್ ಮಾಡುವಂತ ತಕ್ಷಣ ಬಂದು ಬರೀ ಮಸಾಜ್ ಮಾಡೋದು ಅಲ್ಲ, ಅದ್ಬಿಟ್ಟು ಬೇರೆನೂ ಐತೆ ಅಲ್ವಣ. ಇನ್ನೊಂದು ಅದೆಲ್ಲನೂ ಬಿಟ್ಬಿಟ್ಟು ಬರ್ತೀನಿ, ಆಯ್ತು ಕಾಲು ಎಳಿತೀನಿ, ರೇಗಿಸ್ತೀನಿ, ಎಲ್ಲ ಓಕೆ. ಒಂದು ಇದ್ರ ಇದಕ್ಕೆ ಬಂದ್ಬಿಡು, ಯಾವುದು ಬಟ್ಟೆದು ಒಂದು ಬತ್ತಲ್ವ ಅದು. ಈಗ ನಾನೇನಾರ ಆ ಜಾಗದಲ್ಲಿ, ಈಗ ನಿನಗೆ ರೆಸ್ಪೆಕ್ಟು, ನೀನು ನನ್ನ ಫ್ರೆಂಡು ಎಲ್ಲ ಓಕೆ, ನಾನೇನಾರ ಸುಮ್ಮನೆ ನನ್ನ ಡ್ರೈಯರ್ಗೆ ಕೈ ಹಾಕೋಕೆ, ನನ್ನ ಬಟ್ಟೆ ನನ್ನ ಇಷ್ಟ, ನೀನು ಯಾವನ ಅಲ್ಲಿ ಕೈ ಹಾಕು, ನೀನು ಯಾವನ ಬಂದು ಮುಟ್ಟೋಕೆ, ನೀನು ಯಾವನ ಒಂದು ಕೈ ಹಾಕೋಕಂತಿದ್ರೆ ಅದು ಬೇರೆ ಥರನೇ ಆಗಿರೋದು. ತಪ್ಪಿತಷ್ಟೇ ನೀನೇ ಆಯ್ತಿದೆ. ನಾನು ಅದನ್ನು ಯಾಕೆ ಅಂದರೆ ನಾನು ನಿನ್ನ ಕಾಲು ಹೇಳ್ತೀನಿ, ಏನೋ ತಮಾಷೆಗೆ ಮಾಡ್ತಾನೆ ಬಿಡು ಅಂದೆ, ಅದೆಲ್ಲ ಓಕೆ. ಬಟ್ಟೆನೇ ಎಷ್ಟು ತಿಕ್ಕಿದಾಗ ಆ್ಯಕ್ಚುಲಿ ಬಂದು ನಾನು ಡ್ರಾಯರ್ಗೆ ಕೈ ಹಾಕಿರೋದು ನಿನ್ನ ತಪ್ಪು.
ಸರಿನಾ? ಮೊದಲನೇ ತಪ್ಪು. ಬಟ್ಟೆನ ಎಷ್ಟದ್ದು ಅದಕ್ಕಿಂತ ದೊಡ್ಡ ತಪ್ಪು. ಟಾಸ್ಕ್ ಅಂತ ಬಂದ್ರೆ ನಾನು ಚೆನ್ನಾಗಿ ಆಡೋನು. ಈಗ ಲಾಸ್ಟ್ ಟೈಮ್ ನಾನು ಕ್ಯಾಪ್ಟನ್ ಆಗಿದ್ನಲ್ಲಪ್ಪ, ಸರಿ ನೀವೆಲ್ಲ ಒಂದು ಟೀಮ್ ಕಟ್ತು, ನೀವೆಲ್ಲ ನಿಮ್ಮನ್ನೆಲ್ಲ ನಾನು ಆ ಗೇಮ್ ಆಡಿಸ್ಬೇಕು, ನೀವು ಆಡಿದ ಗೇಮ್ ಸೋತ್ಬಿಡ್ತು. ಬಟ್ ನಾನು ಲಾಸ್ಟಲ್ಲಿ ಒಂದು ಗೇಮ್ ಮಾಡಿದೆ, ಗೆದ್ನಲ್ವಾ? ಹಂಗೆ ಟಾಸ್ಕಲ್ಲಿ ಒಂದು ಡಿಸರ್ವ್ ಅವನಿ ನನಗೆ ಸೂಕ್ತವಾದ ಟಾಸ್ಕ್ಗಳು ಯಾವ ಇರ್ತವೆ ಅದ್ರಲ್ಲಿ ಗೆಲ್ತೀನಿ ಅಂತ ಅನ್ನಿಸ್ತಲ್ವಾ? ಇನ್ನೇನ ಕ್ಲಾರಿಟಿ ಬೇಕು ನಿನಗೆ? ಮಾತಾಡೋಣ. ನೀನ್ ಎಲ್ಲೂ ರಿಸಾರ್ಟ್ಗೆಲ್ಲ ಹೋಗಿಲ್ಲ ಅನ್ಸುತ್ತೆ. ಏನು ಕಿಚನ್ಗೆ ಹೋಗ್ಬಿಟ್ಟು ಯಾರೋ ವೇಟ್ರ್ ಬಂದು ರೇಗಿಸ್ತಾ ಇರ್ತಾನ, ಯಾವಾಗೋ ಬಂದು ನೀನ್ ಒಂದ್ ನಿಮಿಷ ತಡಿ ಎಚ್ತಾ ಇದೆಯಾ ಅದು ಇದು ಅಂತ ಕಾಮಿಡಿ ಮಾಡ್ತಾನ, ಉಗುದು ಆಚೆ ಕಳಿಸ್ತಾರೆ ಕಿಚನ್ ಇಂದ. ನೀನು ಒಂದ್ ನಿಮಿಷ ಯಾರು ಹೋಗಿ ಏನಪ್ಪಾ ಒಂದು ಗೆಸ್ಟ್ ಹತ್ರ ಆ ತರ ಮಾತಾಡೋದು, ಬಿಹೇವ್ ಮಾಡೋದು, ಹಿಂಗೆ ಅನ್ನ ಬಿಸಾಕೋದು ಅವೆಲ್ಲ ಯಾವನು ಮಾಡಲ್ಲ. ಇನ್ನೇನ್ ಹೇಳ್ದೆ ನೆಕ್ಸ್ಟ್ ನೀನು? ಅಲ್ಲ ಇನ್ನೊಂದು ಬಟ್ಟೆ ಇಲ್ದೆ ನೀನ್ ಏನ್ ಬೇಕಾದ್ರೂ ಹೇಳ್ಬೋದಾಗಿತ್ತು ಅಂತ. ಬಂದು ಮಲಗಿದಾಗ ಆಚೆ ಬಂದು ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಅದ್ ಹೆಂಗ್ ನನ್ನ ಮೈ ಮುಟ್ಟದೆ, ಅದ್ ಹೆಂಗ್ ನನ್ ಗಲ್ಲ ಮುಟ್ಟದೆ ಅಂತ ನಾನು ನಿನ್ ಕೇಳ್ಬೋದು ತಾನೆ? ನಾನು ಹಿಂಗೆ ಅಲ್ಲ ಒಂದ್ ನಿಮಿಷ ಮಾತಾಡೋ ತನಕ ವೇಟ್ ಮಾಡು, ವೇಟ್ ಮಾಡೋಗಿಲ್ಲ. ನಾನ್ ಯಾವತ್ತಾರು ಅಲ್ಲಿ ಸ್ಟಾಪ್ ಮಾಡಿದೀನ, ರಫ್ ಆಗಿ ಮಾತಾಡಿದೀನ, ಪಾಯಿಂಟ್ ಕೇಳ್ದೆ, ಸಾವಿರ ಪಾಯಿಂಟ್ ಹೋಗೋ ನೀನು ಫಸ್ಟ್ ಸ್ಟಾರ್ಟ್ ಮಾಡ್ದವ್ರು ಯಾರಣ್ಣ? ಅದನ್ನ ಸ್ಟಾರ್ಟ್ ನಾನು ತೆಗ್ದಿದ್ದು, ಮಂಜು ಅವ್ರ ತಾನೇ ಬುಟ್ಟಿಯಿಂದ ತೆಗ್ದಿದ್ದು. ಹೇಳಿದವ್ರು ಯಾರಣ್ಣ? ಆಯ್ತಪ್ಪ, ಆಮೇಲೆ ತಿರ್ಗವಾಗಿ ಇದು 8,000 ರೂಪಾಯಿ ಪ್ಯಾಂಟ್, ಇದು 5,000 ರೂಪಾಯಿ. ಯಾವ ಹೇಳ್ದೆ ಲೈ ನೀನು ಪ್ಯಾಂಟ್ ಐರನ್ ಮಾಡ್ಕೊಡು ಅಂದಾಗ ಮಾಡ್ಕೊಟ್ಟಿದೀನಿ, ಏನಕ್ಕೆ ಮಾಡ್ಕೊಟ್ಟಿದೀನಿ? ನೀನ್ ಇವೆಲ್ಲ ನನ್ನ ಹತ್ರ ಮಾತಾಡ್ಬೇಡ. ನೀನ್ ಚಿಕ್ಕ ವಿಷಯನೂ ಹೇಳ್ತೀನಿ. ನೀನ್ ಅವತ್ ಮಾತಾಡ್ಬೋದಾಗಿತ್ತು ಅಂದ್ರೆ ನನಗೂ 1000 ಕಡೆ ಮಾತಾಡ್ಬೋದಾಗಿತ್ತು. ಹಂಗಿರೇನಾ? ನೀನ್ ನನ್ ಪಕ್ಕ ಬಂದ್ ಕುತ್ಕೋಬೇಡ. ಇಲ್ಲ ನೀನ್ ಅಂದ್ರೆ ನಂಗೆ ಇಷ್ಟ. ಏನಕ್ಕೆ ಮತ್ತೆ ಮಾತಾಡಕ್ ಹೋಗ್ಬೇಡ. ನೀನ್ ಪಾಯಿಂಟ್ ಹೇಳು. ಹಂಗೆ ಹೇಳ್ದ ಒಂದ್ ನಿಮಿಷ ತಡಿ. ಅವ್ರಿಗೆ ಇರಿಟೇಟ್ ಏನಕ್ಕಾಯ್ತು? ಸರಿ ಕಣ, ನಾನು ಮಾತಾಡೋದ್ರಿಂದ ಇರಿಟೇಟ್ ಆಯ್ತು. ಹಂಗೆ ಸರಿನಾ? ಇರಿಟೇಟ್ ಆಗಕ್ಕೂ ಒಂದು ಸಿಚುವೇಶನ್ ಅಂತ ಇರುತ್ತೆ. ಅಲ್ಲಿ ನಾಮಿನೇಷನ್ ನಡೀತಿದೆ, ಕಾಮಿಡಿ ನಡೀತಿಲ್ಲ. ಹಂಗ ನಿನ್ ಪ್ರಕಾರ ಆಕ್ಟಿವಿಟಿ ಆಗುವಾಗ ಗಲಾಟೆ ಮಾಡ್ಬೇಕು, ನೀನ್ ಕಣ ಮಾಡ್ಕೊಂಡ್ ಇಲ್ಲಿ ನಿಂತಿದ್ದು ಅಲ್ಲಿ ಒಡಿಕ್ ಬಂದಲ್ಲಣ್ಣ. ಮತ್ ನೀನ್ ಸುಮ್ನೆ ಇರ್ಬೇಕಾಗಿತ್ತು. ಸುಮ್ನೆ ಹಂಗಾರ ಒಡಿಕ್ ಬಂದ್ಬಿಡುದ ಹೇಳೋದು? ಒಡಿಯಕ್ ಬಂದ ಮುಟ್ಟದ್ನ ಯಾಕೋ ಇದು ಮಾಡ್ತೀಯಾ? ಚಿಕ್ಕದ್ನ ನೀನ್ ಅಮಾಯಕ ಅಲ್ಲಪ್ಪ, ನೀನು ನಿಜವಾಗ್ಲೂ ಅಮಾಯಕ ಅಲ್ಲ. ಯಾವಾಗ ಏನೇನ್ ಹೇಳ್ಬೇಕು ಅವಾಗ ನೀನ್ ಅಮಾಯಕ ಅಂತ ಹೇಳ್ಬೇಡ. ಬಿಡ್ತಾರೆ ಜನ ಅಮಾಯಕ ಅಂದ್ರೆ. ಹಂಗಾರೆ ನೀನ್ ಅಮಾಯಕನ? ನಾನು ಅಮಾಯಕ ಅಲ್ಲ. ನಾನು ಯಾವಾಗ ಹೇಳ್ದೆ ಅಮಾಯಕ ಅಂತ? ನೀನ್ ಹೇಳ್ಕೊಂತ ಇದೀಯಾ? ನಾನಲ್ಲ ಅಮಾಯಕ ಅಲ್ಲ. ನೀನು ಹೇಳ್ದೆ ಅಲ್ಲ, ನಾನು ಅಡುಗೆ ಮನೆ ಏನಪ್ಪಾ ಒಂದು ಶೆಫ್ ಅಂತ ಒಂದು ರೋಲ್ ಕೊಟ್ಟಿರ್ತಾರೆ, ಇನ್ವಾಲ್ವ್ ಆದೆ ಅಂತ. ಏನಕ್ಕೋ ಇನ್ವಾಲ್ವ್ ಆಗ್ಬಾರ್ದು? ನನಗೆ ಸತ್ಯವಾಗ್ಲೂ ಹೋದವರ ರಘುವಣ ಕಾಣಿಸೇ ಇಲ್ಲ, ಮಾತು ಆಡಿಲ್ಲ, ಯಾರ ಜೊತೆನೂ ಮಾಡಿಲ್ಲ. ಈರುಳ್ಳಿ ಹೆಚ್ಚು ಅಷ್ಟೇ ಕಾಣಿಸಿದ್ದು. ರಘುವಣ ಅಲ್ಲಿ ಹೋದ್ರೆ ಮಾತ್ರ ಕಾಣಿಸಿದ್ರು, ಅದು ತಲೆ ಬಗ್ಗಿಸ್ಕೊಂಡಿರೋದ್ರಿಂದ ಸರಿಯಾಗಿ ಕಾಣಿಸಿಲ್ಲ. ಅವ್ರು ನೋಡ್ಬಿಟ್ಟು ಅವ್ರ ಗತ್ತಲಿರೋ ಚೈನು ಕೈಲಿರೋ ಚೈನ್ ನೋಡ್ಬಿಟ್ಟು ಇದು ರಘುವಣ ಅಂತ ನಾನು ಅನ್ಕತಿದ್ದು. ನನಗೂ ರಘುವಣ ಹೋದ್ವಾರ ಕಾಣಿಸಿಲ್ಲ. ಇಷ್ಟೇ ಅಷ್ಟೇ. ಇನ್ನೇನಾರ ಇದೆಯಾ? ಮಾತಾಡಲ್ಲಪ್ಪ, ನಂದೇನಿಲ್ಲ. ಬಿಗ್ ಬಾಸ್ ರಾತ್ರಿ 8:10. ರಕ್ಷಿತಾ ಅಣ್ಣ ಇರೋಣ, ಅಲ್ಲಿ ಕ್ಯಾಮ್ರಾ ಹತ್ರ ಬರ್ತೀನಿ. ನಾನು ಕುಡಿ ವಂಶ ಕುಡಿ ಅಂತ ಹೇಳಿ ಗಾಯ್ಸ್, ಸಾರಿ ಬಿಗ್ ಬಾಸ್, ನಾನು ಮನೆಯ ಕೆಲಸ ಆಗ್ಲಿ ಓಕೆ, ನಿಮ್ಗಿಂತ ಅವರು ಮನೆಯ ಕೆಲಸ ಚಂದ ಮಾಡ್ತಾರೆ. ನೀವು ಮಾಡ್ತೀರಾ ಟಾಸ್ಕ್ ಆಡುವಾಗ, ಅವರು ನಿಮ್ಗಿಂತ ಜಾಸ್ತಿ ಎಫರ್ಟ್ ಆಗ್ತಾರೆ ಗೇಮಲ್ಲಿ. ಸ್ಟ್ಯಾಂಡ್ ನೀವು ತಗೊಳ್ತೀರಾ, ಸ್ಟ್ಯಾಂಡ್ ಅವರು ಕೂಡ ಸ್ಟ್ಯಾಂಡ್ ತಗೊಳ್ತಾರೆ. ಡಿಫ್ರೆನ್ಸ್ ಎಂತ ಗೊತ್ತುಂಟಾ? ನಿಮ್ಗೆ ನಿಮ್ಮ ಕಾಣಿಸುತ್ತೆ, ಅವರ ಕಾಣಿಸಲ್ಲ. ನೀನು ಯಾಕೆ ಡಿಸರ್ವ್ ಇಲ್ಲ ಅಂತ ಸಿಂಪಲ್ ಆಗಿ ನಿನ್ನವೇ 4 ಬಿದ್ದು ಒದ್ದಾಡ್ತಾವೆ, 4 5 ಬಿದ್ದು ಒದ್ದಾಡ್ತಾವೆ. ನೀನು ನಿನ್ನ ಆಟ ಆಡಕ್ ಬಂದಿದ್ಯಾ ಇಲ್ಲ ಬೇರೆಯವ್ರ ಆಟ ಆಡಕ್ ಬಂದಿದ್ಯಾ? ನೋಡ್ ಒಂದ್ ಹೇಳ್ಬಿಡ್ತೀನಿ, ಮಾಡೋಣ 11ರಲ್ಲಿ ಅವ್ರೆ, ನೀನು 4ರಲ್ಲಿ ಇದ್ಯಾ. ನಾನು ನಂಬರ್ 1 ಹೋಗ್ಬೇಕು ಅಂತ ನೀನ್ ಯೋಚನೆ ಮಾಡ್ತಾ ಇಲ್ಲ, ಮಾಡೋಣ ನಂಬರ್ 1 ಬರ್ಬೇಕು ಯೋಚನೆ ಮಾಡ್ತಾ ಇದ್ಯಾ. ನನ್ನ ಜೊತೆಗೆ ಯಾರು ಡಿಸರ್ವಿಂಗ್ ಇದ್ದಾರಲ್ವಾ ಅವರಿಗೆ ಒಟ್ಟಾಗಿ ಕರ್ಕೊಂಡು ಹೋಗ್ತೀನಿ. ಒಟ್ಟಾಗಿ ಕರ್ಕೊಂಡು ಹೋಗಿದ್ದೇನು? ಫ್ಯಾಮಿಲಿ ಫಂಕ್ಷನ್ ಅಲ್ಲ, ಮದುವೆ ಎಲ್ಲ ಇದು ಒಟ್ಟಾಗಿ ಕರ್ಕೊಂಡು ಹೋಗಕ್ಕೆ. ಹಂಗಾರೆ ಇರು, ನಿನಗೆ ನಂಬರ್ 1 ಬರೋಕೆ ಆಸೆನೇ ಇಲ್ವಾ?
ನಾನು ಯಾವಾಗ ನಂಬರ್ 1 ಇಲ್ಲ 4th ಅಲ್ಲಿ ಇದೆ ಕನ್ಸಿಡರ್ ಆಗಲ್ಲ. ಇದು ಕನ್ಸಿಡರ್ ಅಲ್ಲ, ನಾನು ನಂಬರ್ 1 ಇದು ಇಟ್ಕೊಂಡೆ ನಾಮಿನೇಷನ್ ಎಲಿಮಿನೇಷನ್ ಮಾಡೋದು. ನಾನು ಇದು ಕನ್ಸಿಡರ್ ಮಾಡಲ್ಲ. ನಾಮಿನೇಷನ್ ಎಲಿಮಿನೇಷನ್ ಅಂದ್ರೆ ಎಫೆಕ್ಟ್ ಆಗಲ್ವಾ? ಇದೆ ರೀಸನ್ಸ್ ಎಲ್ಲ ಮನೆಯಿಂದ ಆಚೆ ಹೋದ್ರೆ ನಿಮಗೆ ಎಫೆಕ್ಟ್ ಆಗಲ್ವಾ? ನಾನು ಹೋಗಲ್ಲ ಆಚೆ. ನೀವು ಥಿಂಕ್ ಮಾಡಿ ಹೇಳು. ನಾನು ಹೋಗಲ್ಲ ಆಚೆ. ಓವರ್ ಕಾನ್ಫಿಡೆನ್ಸ್ ನಿಮಗೆ? ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ನಾನು ಸೇವ್ ಆಯ್ತೀನಿ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್? ಸೇಫ್ ಅಲ್ಲ. ನಾನು ಇದೇ ನಾಮಿನೇಟ್ ಮಾಡಿದಾರಲ್ವಾ ನನ್ಗೆ, ಸೊ ಇದೇ ರೀಸನ್ ನಾನು ತಗೊಳ್ಳಲ್ಲ. ಯಾಕಂದ್ರೆ ಇದೇ ನನ್ಗೆ ಇಫೆಕ್ಟ್ ಇಲ್ಲ. ಒಂದ್ ನಿಮಿಷ, ನೀರಿಗೆ ಬಿದ್ದೋಗ್ಬಿಟ್ಟಿರ್ತೀಯ ನೀನೇ ಮುಳುಗ್ತಾ ಇರ್ತೀಯ ನೀನು. ಅಯ್ಯೋ ನಾನ್ ಸತ್ರು ಪರವಾಗಿಲ್ಲ, ನನ್ನ ಮೇಲೆ ನನ್ನ ಅದೇ ಇದ್ರ ಮೇಲೆ ನನ್ನ ಬೆನ್ನ ಮೇಲೆ ಕಾಲಿಕ್ಕ ಹೋಗಿ ಹಿಂಗ್ ಬೊಕ್ಕತ್ತೀನಿ ಅಂದ್ಬಿಟ್ಟು ಅವ್ರು ನೋಡ್ಸ್ಬಿಟ್ಟು ನೀನ್ ಸತ್ತೋಗ್ಬಿಡ್ತೀಯ. ಇಲ್ಲ ತಾನೆ ಫಸ್ಟ್ ನೀನ್ ಬದುಕ್ತೆ ಮೇಲೆ ಬರ್ಬೇಕು. ಅವ್ರು ಹೋಗ್ತಾರಲ್ವಾ, ಆಗ ನಂತರ ಅವರು ನನ್ಗೆ ಕೈ ಕೊಡ್ತಾರೆ. ಕೈ ಕೊಟ್ಟಿಲ್ಲ ನನ್ನ ನಂಬಿಕೆ. ಅವ್ರು ನಿನ್ನ ನಂಬಲ್ಲ ನಾನು ನಂಬ್ತೀನಿ ಅವರಿಗೆ. ನಿನ್ನ ಅವ್ರು ನಂಬಲ್ಲ ಅಂದ್ರೆ ಏನ್ ಮಾಡಿಯ? ಪರವಾಗಿಲ್ಲ, ನಾನು ಏನಾದ್ರೂ ಪರವಾಗಿಲ್ಲ. ಆಯ್ತು ಹೋಗಿ. ಸುಮ್ನೆ ಯಾಕೆ ನನ್ನ ಮಾತು ಕೇಳಿ, ನಿಂದೆ ಆರಾಮಾಗಿ ಬಾಯಿ ಕಡೆ ಬಾ. ಬೇಡ ಓವರ್ ಆಕ್ಟಿಂಗ್ಗಳೆಲ್ಲ ಇರು ಬಾಯಿ ಒಂದು ನಿಮಿಷ. ಅಯ್ಯೋ ಕೋತಿ ತರ ಆಡ್ಬೇಡ. ಅರೆ ನಾನು ಆರಾಮಾಗಿ ಇದ್ದೀನಿ. ಇದು ಹಾಕೋ ಇದನ್ನ. ಹೆಂಗ್ರಿ ತಡ್ಕೋಬೇಕು ಜೀವ, ಇನ್ನು ಎಷ್ಟು ಮಾತಾಡ್ಬೇಕು ಏನೋ. ಅಯ್ಯೋ ನನ್ನ ಕಂದ ಇದು ಬೇರೆ ನೊಂದಿದೆ, ನೊಂದಿರೋ ಜೀವ ಮತ್ತೆ ನೋಯಿಸ್ಬಿಟ್ರಲ್ರಿ. ನಾನು ಸತ್ಯ ಹೇಳ, ಒಂದು ಸೆಕೆಂಡ್ ಇರಿ, ನೆನ್ಸ್ಕೊತಾ ಇದ್ದಾಳೆ ಏನ್ ಹೇಳ್ಬೇಕು ಅಂತ. ಇಲ್ಲಪ್ಪ ಇಲ್ಲ, ಒಂದು ಸೆಕೆಂಡ್ ನನ್ನ ಕೊಡಿ ವಾಪಸ್. ಇಲ್ಲ ಹಾಕಿ. ಇಲ್ಲ ಹಾಕಿ. ಹಂಗ ಹಾಕಂಗಿಲ್ಲ. ಚುಚ್ತೀನಿ. ಅಲ್ಲ ಹಂಗೆಲ್ಲ ಮಾಡಂಗಿಲ್ಲ, ಅದು ರೂಲ್ಸ್ ಅಂದ್ಮೇಲೆ ರೂಲ್ಸ್. ಸೂರಜ್ ರಿಲ್ಯಾಕ್ಸ್ ಆಗಮ್ಮ ನೀನು. ಇಲ್ಲಿ ಲಾಕೋ ಕರೆಕ್ಟ್ ಆಗಿ ಮಾತಾಡೋ. ಏನು ಓಡಾಡ್ಕೊಂಡು ಮಾತಾಡ್ತಿದ್ದೆ? ಕೂಲ್ ಡೌನ್ ಹೋಗು. ನಾನು ಹಾಕ್ತೀನಿ, ಬಟ್ ನನ್ನ ಚೂರಿ ಅಲ್ಲ, ಬೇರೆ ಮುಂಚೆನೆ ಮಾಡ್ಬೇಕಾಗಿತ್ತು ರಕ್ಷಿತಾ, ಇವಾಗ ಚೇಂಜ್ ಮಾಡಕ್ ಆಗಲ್ಲ. ಅದೇ ಹೇಳ್ತಾ ಇದ್ದೀನಿ, ಅವರಿಗೆ ಬಹುಮಾನ ಬೇಕು, ಬಟ್ ಮನೆಯ ಕೆಲಸ ಎಂತ ಮಾಡಲಿಕ್ಕೆ ಇಲ್ಲ. ಓಕೆ, ಮನೆ ಅಂದರೆ ಜಸ್ಟ್ ಟಾಸ್ಕ್ ಅಲ್ಲ. ಓಕೆ, ಮನೆ ಅಂದರೆ ನಾವು ಯಾವಾಗ ಒಂದು ಕೆಲಸ ಮಾಡ್ತಿದ್ದೀವಿ ಅಲ್ವಾ, ಯಾರು ಒಂದು ಮನುಷ್ಯ ಅವರ ಮನೆಗೇನೆ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಟಾಸ್ಕ್ ಆಗಲಿ, ನಿಮ್ಮ ವ್ಯಕ್ತಿತ್ವ ಆಗಲಿ, ನಿಮ್ಮ ಸ್ಟ್ರಾಟಜಿ ಆಗಲಿ ಎಲ್ಲ ವೇಸ್ಟ್. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ನಿಮಗೆ ನೋಡುವಾಗನೇ ನನಗೆ ಆ್ಯಕ್ಚುಲಿ 1% ಕೂಡ ಅನಿಸ್ಲಿಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ. ಸೊ ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ, ವೀಕ್ ಅವರಿಗೆ ಹೊರಗೆ ಹಾಕಬೇಕು ಫಸ್ಟ್. ಸೊ ನನ್ನ ಪ್ರಕಾರ ನೀವು ವೀಕ್ ಇದ್ದೀರಾ, ಇದೇ ಹೋಲ್ ಮನೆಯಲ್ಲಿ ನಾನು ನಿಮಗೆ ವೀಕ್ ಕನ್ಸಿಡರ್ ಮಾಡ್ತೀನಿ. ಲಾಸ್ಟ್ 11 ನಂಬರ್ಗೆ ನಾನು ನಿಮಗೆ ಕನ್ಸಿಡರ್ ಮಾಡ್ತೀನಿ. ಓಕೆ, ಮೇಡಮ್ಗೆ ವಿನ್ನಿಂಗ್ ಟ್ಯಾಗ್ ಬೇಕು. ಓಕೆ, ಒಂದು ಎಫರ್ಟ್ಸ್ ಇರಲ್ಲ, ಸೊ ಅದೇ ವಿನ್ನಿಂಗ್ ಟ್ಯಾಗ್ ಕೂಡ ಎಂತ ಪ್ರಯೋಜನ ಇಲ್ಲ. ಸೊ ಸಮ್ವೇರ್ ನನಗೆ ಹಾಗೆ ಅನಿಸುತ್ತೆ. ಫೋರ್ತ್ ಎಂತ ನನಗೆ ಅನಿಸುತ್ತೆ ಎಫರ್ಟ್ಸ್ ಇಂದ ಜಾಸ್ತಿ ನಿಮ್ಮ ಸ್ಟ್ರಾಟಜಿಯಿಂದ ನೀವು ಇಷ್ಟು ತನಕ 10 ವೀಕ್ಸ್, ಎಷ್ಟು ವೀಕ್ಸ್ ಆಯಿತು, 10 ವೀಕ್ಸ್ ಸೇವ್ ಆಗಿದ್ದೀರಾ ಅಂತ. ಬಟ್ ಕಾವ್ಯ ಮೇಡಮ್, ಇದು ಸ್ಟ್ರಾಟಜಿ ಉಂಟಲ್ವಾ, ಜಾಸ್ತಿ ಟೈಮ್ ನಿಮ್ಮ ವರ್ಕ್ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಓಕೆ, ಒಂದು ದಿನ ಸ್ಟ್ರಾಟಜಿ ಮಾಡಿ ಆಚೆ. ಓಕೆ, ನನಗೆ ಹಾಗೆ ಫೀಲ್ ಆಗುತ್ತೆ ಅಷ್ಟೇ. ಮನೆ ಕೆಲಸ ನನಗೆ ವಯಸ್ಸಿರೋ ಕೆಲಸ ನಾನು ಮಾಡಿದ್ದೀನಿ. ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಕೆಲಸ ಯಾವಾಗ ನೋಡ್ಲೇ ಇಲ್ಲ. ಬಿಗ್ ಬಾಸ್ ಮನೆಗೆ ಬಂದಿರೋದು ಮನೆ ಕೆಲಸ ಮಾಡ್ಕೊಂಡಿರಕ್ಕಲ್ಲ, ಆದ್ರೆ ನಮಗ್ ವಯಸ್ಸಿರೋ ಕೆಲಸನ ಮಾಡೋದಕ್ಕಷ್ಟೇ. ನನಗೇನು ವಯಸ್ಸಿದಾರೋ ನಾನು ಅಷ್ಟನ್ನೇ ಮಾಡೋದು, ಅದನ್ನ ನಮ್ಮನೆ ಕೆಲಸ ಅನ್ಕೊಂಡೇ ನಾನು ಮಾಡ್ತಿರೋದು. ಸ್ಟ್ರಾಟಜಿ ಅಂತ ಹೇಳಿದ್ರಲ್ಲ ಮೇಡಮ್, ಯಾವ ಸ್ಟ್ರಾಟಜಿ ಅಂತ ಸ್ವಲ್ಪ ಹೇಳ್ತೀರಾ? ಅದೇ ಜನರೇ ಗಾಯ್ಸ್, ನಿಮ್ಗೆ ಗೊತ್ತುಂಟಲ್ವಾ ಯಾವ್ದು ಸ್ಟ್ರಾಟಜಿ ಅಂತ? ಅದೇ ಸೀಕ್ರೆಟ್ ಇರ್ಲಿ, ನಂತರ ಅದೇ ಸ್ಟ್ರಾಟಜಿ ತಕೊಂಡು ಹೋಗ್ತಾರೆ ಹೊರಗೆ. ನಾಮಿನೇಟ್ ಮಾಡಿರೋದು ನಾನು ಕೇಳೋ ಕ್ವೆಶ್ಚನ್ಗೆ ನೀನ್ ಹೇಳಿರೋ ಅಲಿಗೇಷನ್ಸ್ ಹಾಕಿದ್ಯಲ್ಲ, ಅದ್ ಪ್ರತಿಯೊಂದಕ್ಕೂ ಆನ್ಸರ್ ಬೇಕು ನಂಗೆ. ಸ್ಟ್ರಾಟಜಿ ಅಂದ್ಯಲ್ಲ, ಅದು ಜನರಿಗೆ ಗೊತ್ತಾಗ್ಲಿ, ನಿಮಗೆ ಗೊತ್ತು ಅಂತ ಜನರಿಗೆ ಗೊತ್ತು. ನೀನ್ ಬಾಯ್ ಬಂದಂಗೆಲ್ಲ ಹೇಳಿದ್ರೆ ನಿಮ್ಮ ಸ್ಟ್ರಾಟಜಿ ಏನು ಎಂತ ಇರ್ಲಿ, ಅದು ನಿಮ್ಮ ಸ್ಟ್ರಾಟಜಿ. ನಿಮ್ಮ ಸ್ಟ್ರಾಟಜಿ ಹೇಳಲ್ಲ. ನೀನ್ ಕೊಟ್ಟಿರೋ ರೀಸನ್, ಯಾಕೆಂದ್ರೆ ನೀನ್ ಕೊಟ್ಟಿರೋ ರೀಸನ್ ಬಾಯ್ಲಿ ನೀನ್ ಮಾಡ್ತೀಯಲ್ಲ ಮ್ಯಾಮ್,
ಅಯ್ಯೋ ಹೋಗ್ಬಿಡ್ಲಾ ಅನಿಸ್ತಿದೆ. ನೀವು ಯಾರು ಒಂದು ತಪ್ಪು ಕಡೆಗೆ ಹೋಗಿದ್ರೆ, ಯಾರು ಒಂದು ರಾಂಗ್ ವೇ ಅಲ್ಲಿ ಹೋಗಿದ್ರೆ, ನೀವು ಅವರಿಗೆ ಇದೇ ಮಾಡಲ್ಲ, ಓ ಹೋಗ್ಬೇಡ ಇಲ್ಲಿ ಬಾ ಅಂತ. ನೀವು ಎಂತ ಮಾಡ್ತೀರಾ ಗೊತ್ತುಂಟು, ಅವರಿಗೆ ಪುಷ್ ಮಾಡಿ. ಅಂದ್ರೆ ನೀವು ಎಂತಂದ್ರೆ ನೀವು ಸೆಲ್ಫಿಶ್ ಆಕ್ಚುಲಿ. ಓಕೆ, ನಾನು ನಿಮಗೆ ಸೆಲ್ಫಿಶ್ ಮುಗಿತಾ. ಸೊ ಅದಕ್ಕೆ ನಾನು ಅವರಿಗೆ ರೀಸನ್ ಯಾಕೆ ಹೇಳಬೇಕು ಅಲ್ವಾ? ಅವಳು ಅವ್ರ ಹತ್ರ ಅಲ್ಲ ಹೇಳ್ಬೇಕಾಗಿರೋದು, ನನ್ನ ಹತ್ರ. ಇಲ್ಲಿ ಬಂದು ಮಾತಾಡು, ಒಂದೇ ಕಡೆ ನಿಂತ್ಕೊಂಡು ಮಾತಾಡು, ಸ್ವಲ್ಪ ಸಮಾಧಾನ. ನನಗೆ ಕರೆಕ್ಟ್ ಮಾಡ್ಬೇಕು ಅಂತ ಅನ್ಸೋರ್ನ ನಾನು ಕರೆಕ್ಟ್ ಮಾಡ್ತೀನಿ. ಈಗ ನಾನು ರಾಶಿಕನ ಹತ್ರ ಹೋಗಿ ಹೇಳ್ತೀನಿ ಇದು ನೀನ್ ಮಾಡ್ತಿರೋ ತಪ್ಪು ಅಂತ, ಅವಳು ಒಪ್ಕೊಂತಾಳೆ ಅಂತ ನನಗೆ ಅನ್ಸುತ್ತಾ? ಬಿಕಾಸ್ ವಿ ಡೋಂಟ್ ಶೇರ್ ಅ ಬಾಂಡ್. ನನಗೆ ಅನ್ಸಲ್ಲ. ನಾನ್ ಗೆಲ್ಲಕ್ ಬಂದಿರೋದು, ನಿಮ್ ತರ ದೊಡ್ಡ ಮನ್ಸಿಲ್ಲ. ನಂದ್ರಲ್ಲಿ 5 ಚೂರು ಇಟ್ಕೊಂಡು ಇನ್ನೊಬ್ರನ್ನ ಸೇವ್ ಮಾಡ್ತೀನಿ ಸ್ಟ್ರಾಟಜಿ ಅಂತ ಹೇಳಿದ್ಯಲ್ಲ. ಧನುಷ್ ಅವ್ರು ಇವತ್ತು ಒಂದು ಲೈನಲ್ಲಿ ನಿಲ್ಸಿರ್ತಾರಮ್ಮ, ನೀನ್ ಹೇಳ್ತೀಯಾ ಗಿಲ್ಲಿಗೆ ಫ್ಯಾನ್ ಫಾಲೋಯಿಂಗ್ ಇದೆ, ಪಾಪ್ಯುಲರ್ ಇದ್ದಾರೆ, ಅದಕ್ಕೆ ನೀನ್ ಸೇವ್ ಮಾಡ್ತೀನಿ. ಫಾಲೋಯಿಂಗ್ ಅಂತ ಹೇಳೇ ಇಲ್ಲ ನಾನು. ಪಾಪ್ಯುಲರ್ ಆಯ್ತು, ನಿಮಿಷ ಪಾಪ್ಯುಲರ್ ಆ ಥಾಟ್ ಇಡೀ ಮನೇಲಿ ಯಾರಿಗೂ ಬಂದಿರ್ಲಿಲ್ಲ. ನಿನ್ನ ತಲೆಯಲ್ಲಿ ಅದಿದೆ ಅಂದ್ರೆ ನೀನು ಮಾಡ್ತಿರೋದು ಅದೇ. ನಿಮಿಷ ಗಿಲ್ಲಿಗೆ ಪಾಪ್ಯುಲಾರಿಟಿ ಇದೆ, ಮಾಡೋಣಗಿಲ್ವಾ? ನನ್ಗೆ ಮ್ಯಾಟರ್ ಆಗಲ್ಲ. ಅದೇ ಓಕೆ, ಮ್ಯಾಟರ್ ಆಗಲ್ಲ. ಒಂದು ಸೆಕೆಂಡ್, ಇದು ನಿನ್ನ ಸ್ಟ್ರಾಟಜಿ. ಜೊತೆಲೇ ಇರ್ತೀಯಾ, 2 ವಾರ ಟೈಮ್ ಕಳಿತ್ಯಾ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀಯಾ. ಗಿಲ್ಲಿ ಅವರು ಪಾಪ್ಯುಲರ್ ಇದ್ದಾರೆ ಅಂತ ಮದರ್ ಪ್ರಾಮಿಸ್. ನನಗೆ ಗಿಲ್ಲಿ ಯಾರು ಅಂತಾನೆ ಗೊತ್ತೇ ಇರ್ಲಿಲ್ಲ. ಯಾವಾಗ ನಾಮಿನೇಷನ್ ಮಾಡುವಾಗ ಎಲ್ಲರೂ ಬಾಯಲ್ಲಿ ಉಂಟು, ಅವರು ಸೇಫ್ ಆಗ್ತಾರೆ. ಓಕೆ, ಇಷ್ಟು ಪಿಕ್ಚರ್ ಮಾಡಿದ್ದಾರೆ, ಇಷ್ಟು ರನ್ನರ್ ಅಪ್ ಮಾಡಿದ್ದಾರೆ ಅಂತ, ನನಗೆ ರನ್ನರ್ ಅಪ್ ಮಾಡಿದ್ದಾರೆ ಅಂತ 2 ದಿವಸ ಮುಂಚೆ ಗೊತ್ತಾಯ್ತು. ನಾನು ನಿಮ್ಮ ಹಾಗೆ ಅಲ್ಲ, ನಿಮ್ಮಿಂದ ನಾನು ನಿಮಗೆ ಆಗ್ಲಿಕ್ಕೆ ಕೂಡ ಇಲ್ಲ. ಒಂದು ನಿಮಿಷ, ಅವರು ಶಿ ಇಸ್ ನಾಟ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ನನಗೆ ಇವಾಗ ನಾನಿಲ್ಲಿ ನಾನು ಗೆಲ್ಲಕ್ಕೆ ಬಂದಿರೋದು. ನನಗೆ ಬೇರೆಯವ್ರ ವೀಕ್ನೆಸ್ ಸ್ಟ್ರಾಟಜಿ ಏನಿವಾಗ ನಿಂತರ ಚಾಲೆಂಜ್ ಆಗ್ತೀನಿ. ಈಗ ಸೆಲ್ಫಿಶ್ ಆಗಿ ಆಟ ಆಡಿದ್ರೆ ನೀವು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಬಿಗ್ ಬಾಸ್ ಅಲ್ಲಿ ನಾನು ಐ ಹ್ಯಾವ್ ಟು ವಿನ್ ದ ಟೈಟಲ್ ಅಂತ ಬಂದಿಲ್ಲ. ಅದೇ ಫೀಲ್ ಆಯ್ತು. ಅವರಿಗೆ ಜಸ್ಟ್ ಒಂದು ಟ್ರೋಫಿ ಬೇಕು, ಟ್ರೋಫಿ ಬೇಕು. ಬಟ್ ಶಿ ಫೇಲ್ ಆಸ್ ಅ ಹ್ಯೂಮನ್ ಬೀಯಿಂಗ್, ಶಿ ಫೇಲ್ ಆಸ್ ಅ ಗುಡ್ ಹ್ಯೂಮನ್. ನಿಂತ್ಕೊಂಡು ಕೇಳಿಸ್ಕೊಂಡಿದ್ದೀನಿ ತಾನೆ. ಹೇಳಿ ಮೀಟ್ರಿಲ್ವಾ? ನಾನು ಹೇಳೋದು ಕೇಳಿಸ್ಕೊಳ್ಳೋಕೆ ಮೀಟ್ರಿಲ್ವಾ? ನಿನ್ನ ಡ್ರಾಮಾ, ಒಂದ್ ನಿಮಿಷ ನಮ್ಮ, ನಿನ್ನ ಡ್ರಾಮಾ, ನಿನ್ನ ಸ್ಟ್ರಾಟಜಿ, ನಿನ್ನ ಚೀಪ್ ಗಿಮಿಕ್ಕು ನನ್ನ ಹತ್ರ ನಡೆಯಲ್ಲ. ಸ್ಟ್ರಾಟಜಿ ಕಾವ್ಯ ಇಸ್ ಈಕ್ವಲ್ ಟು ಸ್ಟ್ರಾಟಜಿ ಅಷ್ಟೇ. ಬಿಗ್ ಬಾಸ್ ಪ್ಲೀಸ್ ಬೆಲ್ ಮಾಡಿ. ನಿನಗೆ ಹೇಳೋದು ಹೇಳ್ಬಿಡ್ತೀಯಾ? ಪಾಯಿಂಟ್ ಫಸ್ಟ್ ಆಫ್ ಆಲ್ ನಾಮಿನೇಷನ್ ನಿನ್ನ ಹತ್ರ ರೀಸನ್ನೇ ಇಲ್ಲ. ನಾನು ಗುಡ್ ಹ್ಯೂಮನ್ ಬೀಯಿಂಗ್ ಅಲ್ಲ, ವೆರಿ ಸ್ಮಾರ್ಟ್. ಡೋಂಟ್ ಟ್ರೈ ಟು ಬಿ ವೆರಿ ಸ್ಮಾರ್ಟ್. ಓಕೆ, ಅವರ ಗ್ರೂಪ್ ಅಲ್ಲಿ ಅವರಿಗೆ ಒಳ್ಳೆ ಆಗ್ಲಿಕ್ಕೆ ಉಂಟು, ಅದಕ್ಕೆ ಅಲ್ವಾ ನೀವು ಫಸ್ಟ್ ಪೊಸಿಷನ್ ಅಲ್ಲಿ. ನಿಮ್ಗೆ ಒಳ್ಳೆ ಆಗ್ಲಿಕ್ಕೆ ಉಂಟು. ಒಂದು ವೇಳೆ ನಿಮ್ಗೆ ಮಾಡಿದ್ರೆ ನಿಮ್ಮ ಜೊತೆಗೆ ಕನೆಕ್ಷನ್ ಕಟ್ ಆಗುತ್ತೆ ಅಲ್ವಾ? ಸಮ್ವೇರ್ ಅವರಿಗೆ ಇಫೆಕ್ಟ್ ಆಗ್ಬೋದು, ಇಫೆಕ್ಟ್ ಆಗ್ಬೋದು. ಅದಕ್ಕೆ ನೀವು ನಿಮ್ಮ ಗುಂಪಲ್ಲಿ ಎಂತ ಗಡಬಡ ಮಾಡಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಅದಕ್ಕೆ ಇದೇ ಬಂದಿದ್ದು ಫಸ್ಟ್ ಅಲ್ಲಿ. ಬಟ್ ನೀವು ಡಿಸರ್ವ್ ಆಗಲ್ಲ, ನೀವು ಡಿಸರ್ವ್ ಆಗಲ್ಲ. ಡಿಸರ್ವಿಂಗ್ ಇಲ್ಲ ಅನ್ನೋದನ್ನ ನಿನ್ನ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ನಾನು ಹೇಳ್ತೀನಿ. ನೀವು ನಾಮಿನೇಷನ್ ಇಂದ ಮಾಡ್ಬೇಕಾದ ಇದಕ್ಕೆ ಮುಂಚೆ ಒಂದು ಹಾಕಿದ್ಯಲ್ಲ, ಮಾಡೋಣ ತೆಗ್ದು. ನಾನು ಹೋಗಲ್ಲ ಮನೆಯಿಂದ, ನಾನು ಹೋಗಲ್ಲ. ಓವರ್ ಕಾನ್ಫಿಡೆನ್ಸ್ ಬೇಡ. ನೀನ್ ಇದೇ ರೀತಿ ಚೀಪ್ ಗಿಮಿಕ್ ಮಾಡ್ತಿದ್ರೆ ನಿನ್ನ ಫ್ಯಾನ್ಸ್, ನಿನ್ನ ಜನರು ಕೂಡ ನಿನಗೆ ವೋಟ್ ಹಾಕಲ್ಲ. ಏನೋ ಒಂದು ರೀಸನ್ ಕೊಡ್ಬೇಕು ನಾಮಿನೇಷನ್ಗೆ. ಗಿಲ್ಲಿ, ಇದು ಕಾವ್ಯ, ಇದು ಸ್ಪಂದನ, ಇದು ಸೆಕೆಂಡ್ ನೀವು ಗಿಲ್ಲಿ ಹೆಸರು ತಗೊಳ್ಬೇಡಿ. ನೀವು ಗಿಲ್ಲಿ ಹೆಸರು ತಗೊಳ್ಬೇಡಿ. ಎಷ್ಟು ಸತಿ ಗಿಲ್ಲಿ ಹೆಸರು ತಗೊಳ್ತಾರೆ? ಗಿಲ್ಲಿ 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 ಹೇಳ್ಬೇಡಿ. ನಿಮ್ಮ ಬಾಯಲ್ಲಿ ಸೂಟ್ ಆಗಲ್ಲ, ನಿಮ್ಮ ಬಾಯಲ್ಲಿ ಸೂಟ್ ಆಗಲ್ಲ ಗಿಲ್ಲಿ ಹೆಸರು. ನಿಮ್ಮಿಂದ ಆಕ್ಚುಲಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು. ಅವರು ಒಂದು ನೀವು ಒಂದು ಸತಿ ಹೋಗ್ತಾರಾ? ಐ ಫೀಲ್ ಲೈಕ್ ಒಂದು ಸತಿ ಕಾವ್ಯ ಮನೆಯಿಂದ ಆಚೆ ನಂತರ ಪ್ರಾಬ್ಲಮ್ ಆಗ್ತಾ ಉಂಟು. ಹೊರಗೆ ಹೋದ ನಂತರ ಗಿಲ್ಲಿ ಚೆನ್ನಾಗಿ ಗೇಮ್ ಆಡ್ತಾರೆ ಅಂತ ನನ್ನ ಪರ್ಸೆಪ್ಷನ್. ಗಿಲ್ಲಿದು ಪ್ರಾಬ್ಲಮ್ ಎಲ್ಲ ಬಂದು ನಂತಕ್ಕೆ ಬಿಸಾಯ್ತು. ಯಾವ ಲೆವೆಲ್ ನಿಂಗೆ ಮನೆ ಒಳಗಡೆನೆ ಫ್ಯಾನ್ ಫಾಲೋವಿಂಗ್ ನೋಡು. ಆಕ್ಚುಲಿ ನಾನು ನಿಮ್ಗೆ ಸ್ಟಡಿ ನಮ್ಗೆ
ನನಗೆ ನಿಮಗೆ ಸ್ಟಡಿ ಮಾಡ್ಲಿಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ, ಯಾಕೆಂದ್ರೆ ನಾನು ನಿಮಗೆ ಕನ್ಸಿಡರೇ ಮಾಡಲ್ಲ ಫಸ್ಟ್ ಆಫ್ ಆಲ್. ಬಟ್ ಸಮ್ವೇರ್ ನೀವು ಗಿಲಿ 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 ಮಾಡಿ ಅವ್ರಿಗೆ ಹಾಲ್ ಮಾಡ್ತೀರಾ ಅಂತ ಬೇರೆಯವ್ರಿಗೆ ಅಂತ ಅನ್ಸಲ್ಲ, ನನ್ಗೆ ಅನ್ಸುತ್ತೆ. ನನ್ನ ಪರ್ಸೆಪ್ಷನ್ ಮಾತಾಡ್ದೆ ಅಲ್ವಾ, ಇಷ್ಟೊತ್ತು ಕಿರ್ಚ್ದೆ ಅಲ್ವಾ, ಹೇಳಿ. ನೀನು ಅಷ್ಟೇ ಮನೇಲಿ ಓವರ್ ಡ್ರಾಮಾ ಮಾಡ್ತಿದ್ದಾಗ ಇರಿಟೇಷನ್ ಆದ್ರೂ ಸಹಿಸ್ಕೊಂಡಿದೀನಲ್ವಾ, ಮನೆ ಜನ ಅದನ್ನ ಒಪ್ಕೋತಿದೀವಲ್ವಾ, ಅದು ಇಡೀ ಕರ್ನಾಟಕಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಈಚೆ ಅವರೇ ಕಳಿಸ್ತಾರೆ ಅಂತ ಒಪ್ಕೊಂಡು ಹೋಗ್ತಿದೀವಲ್ವಾ, ಅದನ್ನ ನೀನು ಇರಿಟೇಷನ್ ಆಗ್ತಾ ಇಲ್ಲ, ಇದೆಲ್ಲ ನಿನ್ನಿಂದ ನಾನು ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಈ ಓವರ್ ಡ್ರಾಮಾನೆಲ್ಲ ಬಿಟ್ಟು ನೀನ್ ಹೆಂಗಿದ್ಯೋ ಆಕ್ಚುಲಿ ಹೆಂಗಿದ್ಯೋ ಹಂಗಿದೆ ಒಳ್ಳೇದು. ಏನ್ರಿ ಕಾವ್ಯ ಅವ್ರೆ, ತಿಂದಾಕ್ಬಿಟ್ರಲ್ರಿ, ಓವರ್ ಆಗತ್ತೆ ತಿಂದಾಕ್ಬಿಟ್ರಲ್ರಿ.